ಬಹಳ ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ವಿಶ್ವಂ ಶೇಖರ್ ಸರ್, ವಿಜಯ ರೆಡ್ಡಿ ಸರ್, KSR ದಾಸ್ ಸರ್, ಈ 3 ಜನ ನನ್ನ ಇದಕ್ಕೆ ಗುರುಗಳು. ಪುಟ್ಟಣ್ಣ ಕಣಗಾಲ್ ಸರ್ ಸಿನಿಮಾಗಳು ತುಂಬಾ ಇಷ್ಟ ಸರ್. ಆಮೇಲೆ ಸಿದ್ಲಿಂಗಣ್ಣ ಸಿನಿಮಾಗಳು ಅಂದ್ರೆ ಪವರ್ಫುಲ್ ಕಮರ್ಷಿಯಲ್ ಆಕ್ಷನ್ ಪ್ಯಾಕ್ ಸಿನಿಮಾ ಕರ್ನಾಟಕದ ಶೋಲೆ ಅಂತಾನೆ ಕರೀಬಹುದು ಶಂಕರ್ ಗುರು. ಅಷ್ಟು ಈಸಿ ಆಗ್ತಿರ್ಲಿಲ್ಲ ಡೈರೆಕ್ಷನ್ ಅನ್ನೋದು ಆಗ. ಯಾಕೆಂತಂದ್ರೆ ಅವಾಗೆಲ್ಲ ಟಾಪ್ ಡೈರೆಕ್ಟರ್ಸ್. ಲಕಪ್ ಡೆತ್ ಮಾಡಬೇಕಾದ್ರೆ ರಾಮು ಅವರು ನಮ್ಮ ಸ್ನೇಹಿತರು, ಅವರು ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿ ನಮ್ಮ ಬೆನ್ನಿಂದೆ ನಿಂತಿದ್ರು. ರಾಜ್ಕುಮಾರ್ ಸರ್ ಜೊತೆ ನನ್ಗೆ ಅಂತ ಅವಕಾಶ ಸಿಗ್ಲಿಲ್ಲ, ಭಾಗ್ಯ ಇಲ್ಲ ನನಗೆ. ಬಟ್ ಅವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಸ್ಕ್ರೀನ್ ಪ್ಲೇ ಮಾಂತ್ರಿಕ ವರ್ಧಪ್ಪಣ್ಣ ಅವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಮಹಾಭಾಗ್ಯ ಸಿಕ್ತು. 50th ಪಿಕ್ಚರು ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ AK-47 ಪ್ಲಾನ್ ಮಾಡಿದ್ವಿ. ತೆಲುಗು ಕನ್ನಡ 2 ಮಾಡೋಣ ಅಂತ. ನಾನು ತೆಲುಗು ಬೇಡ ಅಂತ ಹೇಳಿದ್ದೆ ರಾಮ್ ಅವ್ರಿಗೆ. ದರ್ಶನ್ ಅವ್ರ ಜೊತೆನಲ್ಲಿ 6 ಸಿನಿಮಾ ಕೆಲಸ ಮಾಡಿದ್ದೀನಿ. ಸುದೀಪ್ ಅವ್ರ ಜೊತೆ 3 ಸಿನಿಮಾ ಕೆಲಸ ಮಾಡಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ಇದು ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಇವತ್ತು ಕೂಡ ನಮ್ಮ ಡೈಲಿ ಮಾಧ್ಯಮಕ್ಕೆ ಮತ್ತೊಬ್ಬ ವಿಶೇಷ ಅತಿಥಿ ಜಾಯಿನ್ ಆಗ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸರಿಸುಮಾರು ನನ್ನ ಅಂದಾಜು ಅಂದ್ರೆ ನನ್ನ ಲೆಕ್ಕದ ಪ್ರಕಾರ ಅವ್ರ ಚಿತ್ರರಂಗಕ್ಕೆ ಬಂದು 35 ವರ್ಷ ಅಂತ ನಾನು ಅಂದ್ಕೊಂಡಿದ್ದು. ಆದರೆ ಅವರು ನಿರ್ದೇಶಕರಾಗಿ 30 ವರ್ಷ. ಆದರೆ ಸಿನಿಮಾ ರಂಗದಲ್ಲಿ ಅವರ ಕರಿಯರ್ ಶುರುವಾಗಿದ್ದು 1979 ಅಂತ ಹೇಳಿದ್ರು ಸರ್, ಕರೆಕ್ಟಾ? ಸೊ ನನಗೆ ಆಶ್ಚರ್ಯ ಆಯಿತು. ಅವರ ತಂದೆಯವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು. ಹಾಸ್ಯ ನಟರಾಗಿ ಅಷ್ಟೇ ಸಿನಿಮಾ ನೋಡೋರಿಗೆ ಗೊತ್ತಿತ್ತು. ಆದರೆ ಅವರೊಬ್ಬರು ರೈಟ್ರು, ಅದ್ಭುತವಾದಂತಹ ರೈಟರು NS ರಾವ್ ಸರ್. ಎಸ್, ಅವರ ಪುತ್ರ ಓಂ ಪ್ರಕಾಶ್ ರಾವ್ ಅವರು ಕನ್ನಡ ಚಿತ್ರರಂಗದಲ್ಲಿ ಈಗ ಆಲ್ರೆಡಿ 49 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಈಗ 50ನೇ ಸಿನಿಮಾ ಉಪೇಂದ್ರ ಅವರ ಹುಟ್ಟುಹಬ್ಬದಂದು ಗೆರಿಲ್ಲಾ ವಾರ್ ಅನ್ನುವಂತಹ ಸಿನಿಮಾ ಅನೌನ್ಸ್ ಆಗಿದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆ ಅವರು ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ನನಗೆ ಓಂ ಪ್ರಕಾಶ್ ರಾವ್ ಅವರು ಅಂದ ತಕ್ಷಣ ಅನೇಕ ಸಿನಿಮಾಗಳು ಕಣ್ಮುಂದೆ ಬರುತ್ತೆ. ಬಹಳ ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆರಂಭದಲ್ಲೇ ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರ ಜೊತೆ ಅಂಬರೀಷ್ ಅವರಿಗೆ ನಿರ್ದೇಶನವನ್ನ ಮಾಡಿದ್ರು. ತದನಂತರ ಶಿವರಾಜ್ ಕುಮಾರ್, ರವಿಚಂದ್ರನ್, ಅವರ ಆದಿಯಾಗಿ ಅವರ ನಂತರದ ಜನರೇಷನ್ ಸುದೀಪ್ ಅವರು, ದರ್ಶನ್ ಅವರು, ಹೀಗೆ ಬಹಳಷ್ಟು ಹೀರೋಗಳಿಗೆ ಸಿನಿಮಾಗಳನ್ನ ಮಾಡಿದ್ದಾರೆ. ಬಹಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ದೇಶಕರು. ಸರ್ ನಮಸ್ಕಾರ, ಹೇಗಿದ್ದೀರಾ? ಗುಡ್ ಸರ್, ಚೆನ್ನಾಗಿದ್ದೇನೆ. ನೀವು ಯಾವಾಗಲೂ ಚೆನ್ನಾಗಿರ್ತೀರಾ. ನಿಮ್ಮನ್ನ ಯಾವಾಗಲೂ ನೋಡುವಾಗ ಅಂದ್ರೆ ಹೊರಗಿನ ಜನಕ್ಕೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಓಂ ಪ್ರಕಾಶ್ ರಾವ್ ಅಂದ್ರೆ ವಿಚಿತ್ರವಾಗಿರ್ತಾರೆ, ವಿಚಿತ್ರವಾಗಿ ಅವ್ರದ್ದು ಬಿಹೇವಿಯರ್ ಇರುತ್ತೆ ಅಂತ. ಬಟ್ ಸ್ಟಿಲ್ ನಾನು ಅದ್ರ ಬಗ್ಗೆ ಸುಮಾರು ಮಾತಾಡಬೇಕು. ಅದನ್ನ ನಾನು ಬೇರೆ ರೀತಿಯಲ್ಲಿ ನೋಡ್ತೀನಿ. ಬಟ್ ಇರ್ಲಿ, ನನ್ನ ಡೈಲಿ ಮಾಧ್ಯಮಕ್ಕೆ ನೀವು ಮೊದಲ ಸಂದರ್ಶನ ಕೊಡ್ತಾ ಇದ್ದೀರಿ. ನನಗೊಂದು ಏನಂತ ಹೇಳಿದ್ರೆ, ನಿಮ್ಮ ಇಡೀ ಜರ್ನಿಯನ್ನ ಸಣ್ಣದಾಗ ಇಲ್ಲಿ ಮೆಲ್ಕ್ ಹಾಕೋಣ ಅಂತ. ನೀವು ಹೇಗೆ ಬಂದ್ರಿ ಚಿತ್ರರಂಗದ ಇದು ಹೇಗೆ ನಮ್ಮ ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಅದನ್ನ ತಿಳಿಸ್ಕೊಡೋಣ ಅಂತ. ಸಂಧಿ ಓಂ ಪ್ರಕಾಶ್ ರಾವ್ ಸರ್, ನಿಮ್ಮ ಜರ್ನಿ ಕೇಳಬೇಕು ಅಂತ ನನಗೆ. ಯಾಕಂದ್ರೆ ನನಗೆ ಕೆಲವು ಗೊತ್ತು, ಎಲ್ಲವೂ ಗೊತ್ತಿಲ್ಲ. ನೀವು ಹೇಳಿದ್ರಿ ಅವಾಗಲೇ ಕ್ಯಾಮ್ರಾ ಆಫ್ ಆದಂಥ ಸಂದರ್ಭದಲ್ಲಿ ನನ್ನ ಜರ್ನಿ ಶುರುವಾಗಿದ್ದು 1979 ಅಂತ. ನನಗೆ ಆಶ್ಚರ್ಯ ಆಯಿತು. ಬಹಳ ಚಿಕ್ಕ ವಯಸ್ಸಿಗೆ ಶುರು ಮಾಡಿದ್ರಿ. ಹೇಳಿ ಸರ್, 79 ಮತ್ತು ಸಿನಿಮಾ ರಂಗ. ಆ್ಯಕ್ಚುಲಿ ವೈಎಸ್ ಸ್ವಾಮಿ ಅವರು ಡೈರೆಕ್ಟ್ರು. ಅವ್ರ ಹತ್ರ ನಮ್ಮ ಫಾದರ್ ಅವರು ನನ್ನ ಕರ್ಕೊಂಡೋಗಿ ಅವ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟರು. ಓಕೆ. ಅಲ್ಲಿಂದ ಕೆಲಸ ಮಾಡ್ತಾ ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಜಾಯಿನ್ ಆಗಿ ಕೆಲಸ ನೋಡ್ಕೋತಾ ಇದ್ದೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ವಿಶ್ವಂ ಶೇಖರ್ ಸರ್, ವಿಜಯ ರೆಡ್ಡಿ ಸರ್, KSR ದಾಸ್ ಸರ್, ಈ 3 ಜನ ನನ್ನ ಇದಕ್ಕೆ ಗುರುಗಳು. ನನಗೆ ಆಗ ಪುಟ್ಟಣ್ಣ ಕಣಗಾಲ್ ಸರ್ ಸಿನಿಮಾಗಳು ತುಂಬಾ ಇಷ್ಟ ಸರ್. ಸಾಹಿತ್ಯದಲ್ಲಿ ಹಿಡಿತ, ಅವರು ನಿರ್ದೇಶನದಲ್ಲಿ ಒಂದು ಒಳ್ಳೆ ಮೆಗಾ ಪವರ್ ಇರ್ತಿತ್ತು. ಅವ್ರ ಸಿನಿಮಾಗಳನ್ನ ತುಂಬಾ ನೋಡ್ತಿದ್ದೆ ನಾನು. ಆಮೇಲೆ ಸಿದ್ಲಿಂಗಣ್ಣ ಸಿನಿಮಾಗಳು, ಅವ್ರ ಅಣ್ಣಂದು ಯಾವ್ದೋ ಪಿಕ್ಚರ್ ಬಿಡ್ತಾ ಇರಲಿಲ್ಲ, ನಾನೆಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಸೊ ಇವರಿಬ್ಬರು ಡೈರೆಕ್ಟರ್ಗಳು ನನಗೆ ತುಂಬಾ ಕರ್ನಾಟಕದಲ್ಲಿ ತುಂಬಾ ಸ್ಫೂರ್ತಿ ಸರ್. ಇನ್ಸ್ಪೈರ್ ಮಾಡಿದಂಥದ್ದು ಪುಟ್ಟಣ್ಣ ಸಾರು ಮತ್ತೆ ಸಿದ್ಲಿಂಗಣ್ಣ ಇಬ್ರು. ನನ್ನ ಗುರುಗಳು ಬಂದು ಈ 3 ಜನ. ಈ 3 ಜನದ ಹತ್ರ ಕೆಲಸ ಮಾಡಿ ನಾನು ಪ್ರತಿಯೊಬ್ಬರೂ ಕಮರ್ಷಿಯಲ್ ಡೈರೆಕ್ಟರ್ಸು. ಕರೆಕ್ಟ್.
ಅಂದ್ರೆ ಪವರ್ಫುಲ್ ಕಮರ್ಷಿಯಲ್ ಆಕ್ಷನ್ ಪ್ಯಾಕ್ ಸಿನಿಮಾ ಮೇಕರ್ಸ್. ಕರ್ನಾಟಕದ ಶೋಲೆ ಅಂತಾನೆ ಕರೀಬಹುದು ಶಂಕರ್ ಗುರು ಅಂತ ಡೈರೆಕ್ಟರ್ ವಿ ಸೋಮಶೇಖರ್ ಸರ್, ವಿಜಯ ರೆಡ್ಡಿ ಸರ್, ಗಂಧರ್ಗುಡಿ, ನಾನಿನ್ನ ಮರೆಯಲಾರೆ, ಈ ರೀತಿ KSR ದಾಸ್ ಸರ್, ವೆರಿ ಬಿಗ್ಗೆಸ್ಟ್ ಆಕ್ಷನ್ ಡೈರೆಕ್ಟರ್ ಇನ್ ಸೌತ್ ಇಂಡಿಯಾ. ಆ ಥರದ್ದು. ಇವರು 3 ಜನರ ಹತ್ರ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಓಕೆ. ಅವ್ರ ಜೊತೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ರ ಕೆಲ್ಸಗಳನ್ನ ಅವರು ಹೇಳ್ಕೊಟ್ಟ ಕೆಲಸಗಳನ್ನ, ಅವ್ರು ಮಾಡ್ತಿದ್ದ ಕೆಲಸಗಳನ್ನ ಕಲ್ತ್ಕೊಂಡು, ಸೊ ಹಾಗೆ ನನ್ನ ಜರ್ನಿ ಮುಂದುವರ್ಸ್ಕೊಂಡು ಬರ್ತಾ ಇದೆ. ಬರ್ಬೇಕಾದ್ರೆ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಬೇಕು ಅಂತೆಲ್ಲ ಅನ್ಕೊಂಡಾಗ ಅಷ್ಟು ಈಸಿ ಆಗ್ತಿರ್ಲಿಲ್ಲ ಡೈರೆಕ್ಷನ್ ಅನ್ನೋದು ಆಗ. ಯಾಕೆಂತಂದ್ರೆ ಅವಾಗೆಲ್ಲ ಟಾಪ್ ಡೈರೆಕ್ಟರ್ಸು, ಭಾರ್ಗವ ಸಾರು ಎಲ್ಲ ದೊಡ್ಡ 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 ಡೈರೆಕ್ಟರ್ಗಳಿದ್ರು. ಇವರು ಮಧ್ಯದಲ್ಲಿ ನಾವು ಬಂದು ನಿಂತ್ಕೊಳ್ಳೋದು ಹೇಗೆ, ನಾವೆಲ್ಲ ಅವ್ರ ಮುಂದೆ ಇಲಿಮರಿಗಳು ಆಕ್ಚುಲಿ. ಸೊ ಹೇಗಪ್ಪ ಅನ್ನೋ ಸಮಯದಲ್ಲಿ ನನಗೂ ಒಂದು ಸಿನಿಮಾ ಸಿಕ್ತು ಮಾಡ್ಲಿಕ್ಕೆ, ಬಟ್ ಅವಕಾಶ ಸಿಕ್ತು. ಅಧಿಪತಿ ಅಂತ ಸಿನಿಮಾ ಮಾಡಿದೆ. ಅವಾಗ ಅಷ್ಟು ನಾನು ಅನ್ಕೊಂಡಿದ್ದು ಮಾಡೋಕ್ಕಾಗಿಲ್ವೇನೋ, ನನ್ನ ಸೋಲೋದು ನಂದೇ ತಪ್ಪು ಆ್ಯಕ್ಚುಲಿ. ನಾನು ತಿದ್ದುಕೊಂಡೆ ಆ ಸಿನಿಮಾ. ಆಮೇಲೆ ಗೋಲ್ಡ್ ಮೆಡ್ಲು ಒಂದು ಅವರೇಜ್ ಪಿಕ್ಚರ್ ಆಯಿತು. ಲಾಕಪ್ ಡೆತ್ ಮಾಡಬೇಕಾದ್ರೆ ರಾಮು ಅವರು ನಮ್ಮ ಸ್ನೇಹಿತರು, ಅವರು ನನಗೆ ತುಂಬಾ ಹೆಲ್ಪ್ಫುಲ್ ಆಗಿ ನಮ್ಮ ಬೆನ್ನಿಂದೆ ನಿಂತಿದ್ರು. ಏನ್ ಬೇಕು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಅವ್ರು ಕೊಟ್ಟ ಸ್ಫೂರ್ತಿ ಮತ್ತೆ ಅವ್ರು ಮಾಡಿದ ಸಪೋರ್ಟ್ ನನಗೆ ಲಾಕಪ್ ಡೆತ್ ಅನ್ನೋ ಒಂದು ಅದ್ಭುತವಾದ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ತು. ಆ ಸಿನಿಮಾ ಮಾಡಿದೆ. ಆಮೇಲೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಪಿಕ್ಚರ್ ಅದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಪ್ರತಿ ಸಿನಿಮಾಗಳು ಮಾಡ್ಕೊಂಡು ಅಂಬರೀಷ್ ಅಣ್ಣ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಎಲ್ಲರೂ ಆಗಿನ ಕಾಲಕ್ಕೆ ತಕ್ಕಂತೆ ಇರೋ ಎಲ್ಲಾ ನಾಯಕ ನಟರ ಜೊತೆನೂ ಕೆಲಸ ಮಾಡಿದ್ದೇನೆ ಆಲ್ಮೋಸ್ಟ್. ರಾಜ್ಕುಮಾರ್ ಸರ್ ಜೊತೆ ನನ್ಗೆ ಅಂತ ಅವಕಾಶ ಸಿಗ್ಲಿಲ್ಲ, ಭಾಗ್ಯ ಇಲ್ಲ ನನಗೆ. ಬಟ್ ಅವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಅದೃಷ್ಟ ಸಿಕ್ತು. ಆಮೇಲೆ ಸ್ಕ್ರೀನ್ ಪ್ಲೇ ಮಾಂತ್ರಿಕ ವರದಪ್ಪಣ್ಣವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಮಹಾಭಾಗ್ಯ ಸಿಕ್ತು. ಡಿಸ್ಕಸ್ ಮಾಡೋಂಥ ಭಾಗ್ಯ ಸಿಕ್ತು. ಅವ್ರ ಜೊತೆ ಕುತ್ಕೊಂಡು ಮಾತಾಡಿದೆ. ಅವರು ನನ್ನ ಕೆಲ್ಸಗಳೆಲ್ಲ ತುಂಬಾನೇ ಹೇಳ್ಕೊಟ್ಟಿದ್ದಾರೆ ಅಣ್ಣ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ತುಂಬ ರೆಕಗ್ನೈಸ್ ಮಾಡಿ, ಆಮೇಲೆ ನಾನು ಸಿಂಹದ ಮರಿ ಸ್ಟೋರಿ ಹೇಳಿದಾಗ ಯಾರು NS ರಾವ್ ಅವ್ರ ಮಗ ಅಲ್ವಾ, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ, ಇನ್ನೊಂದ್ಸಲಿ ಬರೋಕ್ಕೆ ಹೇಳಿ ಅವ್ರಿಗೆ ಅಂತೇಳಿ ಮನೆಯಲ್ಲಿ ಶಿವರಾಜ್ ಕುಮಾರ್ ಮನೆಯಲ್ಲಿ ಅಡುಗೆ ಮಾಡಿಸಿ ನಾನ್ ವೆಜ್ ಮಾಡಿಸಿ ಕರೆಸಿ ನನಗೆ ಇನ್ನೂ ಒಂದ್ಸಲಿ ನನ್ನ ಕಥೆ ಹೇಳಿ, ಕಾಮಿಡಿ ತುಂಬ ಚೆನ್ನಾಗಿ ಹೇಳ್ತೀರಿ. ಅದರಲ್ಲಿ ಟೆನ್ನಿಸ್ ಕೃಷ್ಣನ್ ಪಾತ್ರ ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಕರೆಕ್ಟ್. ಶಿವಣ್ಣವ್ರ ಕಾಂಬಿನೇಷನ್ ಮಾಡಿದ್ದೆ. ಅದನ್ನು ಮತ್ತೆ ಇನ್ನೊಂದ್ಸಲಿ ಕೇಳಬೇಕು ಅಂತ ಅವರು ಮತ್ತೆ ನನಗೆ ಕರೆಸಿ ಸಿಂಹದ ಮರಿ ಕಥೆ ಕೇಳಿದ್ರು. ಓಕೆ. ಅವ್ರಿಗೆ ಹೇಳೋ ಸ್ಟೈಲಿ ಕಾಮಿಡಿ ನರೇಷನ್ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು ಯಜಮಾನ್ರಿಗೆ. ನನಗೂ ತುಂಬಾ ಖುಷಿ ಅಂತ ಮಹಾನ್ ವ್ಯಕ್ತಿಗಳ ಜೊತೆ ಕುತ್ಕೊಂಡು ನನಗೆ ಹೇಳುವಂತ ಭಾಗ್ಯ ನಂಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಅನುಭವ ಕೊಡ್ತು. ಅವ್ರ ಅನುಭವ ನಾನು ತಿಳ್ಕೊಂಡೆ. ಆಮೇಲೆ ನನ್ಗೆ ಅವ್ರು ಮಾಡಿದ ಅಡ್ವೈಸ್ ಆಗಿರ್ಬೋದು, ಬೇರೆ ವಿಷಯಗಳೆಲ್ಲ ಆಗಿರ್ಬೋದು, ಆಮೇಲೆ ಅಪ್ರಿಷಿಯೇಷನ್ ಆಗಿರ್ಬೋದು, ಅವೆಲ್ಲ ತುಂಬಾ ಸಂತೋಷ. ಹೀಗೆ ಆಮೇಲೆ ಅದು ಬ್ಲಾಕ್ ಭಾಷೆ ಆಯಿತು ಪಿಕ್ಚರು, ಸಿಂಹದ ಮರಿ ಹೀಗೆ ಮುಗಿಸ್ಕೊಂಡು ಬರ್ತಾ ಇದ್ವಿ. 50th ಪಿಕ್ಚರು ಶಿವಣ್ಣ ಔಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ AK-47 ಪ್ಲ್ಯಾನ್ ಮಾಡಿದ್ವಿ. ತೆಲುಗು ಕನ್ನಡ ಎರಡೂ ಮಾಡೋಣ ಅಂತ. ನಾನು ತೆಲುಗು ಬೇಡ ಅಂತ ಹೇಳಿದ್ದೆ ರಾಮ್ ಅವ್ರಿಗೆ. ಇಲ್ಲ ಫ್ಲಾಪ್ ಆಗುತ್ತೆ ಪಿಕ್ಚರ್, ಅದು ನೋಡಲ್ಲ ಇದು ಅಂತ ಹೇಳ್ಬಿಟ್ಟು. ಅವ್ರು ಇಲ್ಲ ಮಾಡೋಣ ಹಾಗೆ ಹೀಗೆ ಅಂದರು. ಸರಿ ಓಕೆ ನೀವು ಹೇಳಿದ್ಮೇಲೆ ಮಾಡೋಣ, ಏನು ತೊಂದರೆ ಏನಿಲ್ಲ ಅಂತೇಳಿ ಶುರು ಮಾಡಿದ್ವಿ. ಸೊ ಹೀಗೆ ವರ್ಕ್ ಮಾಡ್ಕೊಂಡು ಈಗ ನನ್ನ ಜರ್ನಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಇನ್ನೊಂದು ಬೇರೆ ಜನ್ರೇಷನ್ ಸ್ಟಾರ್ಟ್ ಆಯಿತು. ಕರೆಕ್ಟ್. ದರ್ಶನ್ ಅವರು, ಸುದೀಪ್, ಬೇರೆ ಕಲಾವಿದರುಗಳು, ಹೀಗೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶಗಳು ಸಿಕ್ತು. ಹೀಗೆ ಉಚ್ಚ ಮಾಡಿದ್ವಿ. ಉಚ್ಚ ಮಾಡಿದಾಗ ಅವ್ರಿಗೊಂದು ಒಳ್ಳೆಯ ಸ್ಟಾರ್ಗಿರಿ ಸಿಕ್ತು ಸುದೀಪ್ ಅವ್ರಿಗೆ. ಮತ್ತು ದರ್ಶನ್ ಅವ್ರಿಗೆ ಕಲಾಸಿಪಾಳ್ಯ ಒಂದು ಸ್ಟಾರ್ಗಿರಿ, ಆಮೇಲೆ ಈ ಸೂಪರ್ ಸ್ಟಾರ್ ಲೆವೆಲ್ಗೆ, ಮಾಸ್ ಲೆವೆಲ್ಗೆ ಕರ್ಕೊಂಡೋಯ್ತು. ಈಗ ಅವ್ರ ಜೊತೆ ನಾನು ದರ್ಶನ್ ಅವ್ರ ಜೊತೆನಲ್ಲಿ 6 ಸಿನಿಮಾ ಕೆಲಸ ಮಾಡಿದ್ದೀನಿ. ಸುದೀಪ್ ಅವ್ರ ಜೊತೆ 3 ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಹೀಗೆ ಜರ್ನಿ ಮಾಡ್ಕೊಂಡು ಬರ್ತಾ ಆಮೇಲೆ ಚಿರಂಜೀವಿ ಸರ್ಜಾ ಅವರು ಒಂದು ಅವಕಾಶ ಸಿಕ್ತು ನನಗೆ ಅವ್ರ ಜೊತೆ ಕೆಲಸ ಮಾಡೋದು. ಅವಾಗ ನನಗೆ ತುಂಬ ಖುಷಿ ಇತ್ತು. ಕನ್ನಡಕ್ಕಿಂತ ಹೀರೋ ಬರ್ತಾರೆ ಹಾಗೆ ಹೀಗೆ ಅಂತೇಳಿ ಚಂದ್ರಲೇಖ ಮಾಡಿದೆ. ಆಲ್ ಸೆಂಟ್ರ್ 100 ಡೇಸ್ ಸಿನಿಮಾ ಅದು ನನಗೂ ತುಂಬ ಖುಷಿ ಕೊಡ್ತು. ಅದಾದಮೇಲೆ ಆಫ್ಟರ್ ದಟ್ 2014 ಅನ್ನೋ ಸ್ವಲ್ಪ ನನಗೆ ನನ್ನ ಒಂದು ಮಾನಸಿಕ ಇದು ನಂದೇನೋ ಪ್ರಾಬ್ಲಮಿಂದ ಎರಡು ಸಿನಿಮಾಗಳು ಫ್ಲಾಪ್ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ತ್ರಿಶೂಲಂ ಅನ್ನೋ ಒಂದು ಸಿನಿಮಾ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಕೆರಿಯರಲ್ಲಿ ಒಬ್ಬ ಲೆಜೆಂಡರಿ ಡೈರೆಕ್ಟರ್ಸ್ ಇಬ್ಬರು, ಉಪ್ಪಿ ಸಾರು ಮತ್ತು ರವಿ ಸಾರ್ ಇಬ್ಬರು, ಅವರಿಬ್ಬರ ಜೊತೆ ಕೆಲಸ ಮಾಡುವಂಥ ಅವಕಾಶ.
ಫಸ್ಟ್ ಟೈಮ್ ಅವರಿಬ್ಬರು ಮಾಡಿದ್ದು. ಸೊ ಆ ಸಿನಿಮಾ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವರು ಶ್ರೀನಿವಾಸ್ ಅವರು, ಪ್ರೊಡ್ಯೂಸರು. ನಾನು ನಿಜವಲ್ಲ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಎಲ್ಲ ರೆಡಿ ಇದೆ, ಆಲ್ಮೋಸ್ಟ್ ಆಲ್ ರಿಲೀಸ್ ರೆಡಿ ಇದೆ, ಎನಿ ಟೈಮ್ ರಿಲೀಸ್ ಆಗ್ಬೋದು ಆ ಪಿಕ್ಚರು. ಆಫ್ಟರ್ ದಟ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನನಗೆ ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಾ ಇದ್ದಿದ್ದೇನಂತಂದರೆ ರಿಮಿಕ್ಸು, ಕದ್ದು ಸಿನಿಮಾ ಮಾಡಿದ್ದೀವಿ, ಅದರಿಂದ ಯಶಸ್ಸು ಸಿಕ್ಕಿದೆ. ಬಟ್ ಅದೇ ವಾಡಿಕೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆಗಿ ನಿರ್ದೇಶಕನಾಗಿ ಬಂದಿದ್ದೆ ಸ್ಟ್ರೈಟ್ ಸಿನಿಮಾಗಳು ಮಾಡೋದಕ್ಕೆ. ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ಕಮರ್ಷಿಯಲೈಸ್ ಮಾಡಬೇಕು ಅಂತೇಳಿ. ಆ ಥರ ಅದನ್ನು ಬಿಟ್ಟಿದ್ದೆ ನಾನು ಮಾಡ್ಬೇಕು ಅದನ್ನು ಅಂತೇಳಿ ತುಂಬ ಜನಗಳ ಹತ್ರ ಕೇಳಿದಾಗ ಯಾರೋ ನನಗೆ ಸಪೋರ್ಟ್ ಮಾಡಲಿಲ್ಲ. ಸೊ ಆ ಒಂದು ಇದರಲ್ಲಿ ಫಿನಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿನಿಮಾನ ಕೈಗೆತ್ಕೊಂಡೆ. ಮಾಡಿ ಆ ಸಿನಿಮಾ ರೆಡಿ ಮಾಡಿ ಎಲ್ಲ ಅಪ್ಕಮಿಂಗ್ ಕಲಾವಿದರುಗಳು, ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್. ಅದು ಕಿರಣ್ ಬೇಡಿ ಅವರು, ಅಂದರೆ ನಾನು ಮಾಲಾಶ್ರೀ ಮೇಡಮ್ ಜೊತೆ ಕೆಲಸ ಮಾಡಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡೋಣ, ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಇರುತ್ತೆ, ಕನ್ನಡ ಇಂಡಸ್ಟ್ರಿ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ನ ರೆಡಿ ಮಾಡಿ ಫಿನಿಕ್ಸ್ ಮಾಡ್ತಿದ್ದೀನಿ. ಈಗ ಅದು 49ನೇ ಸಿನಿಮಾ. ಗೆರಿಲ್ಲಾ ವಾರ್ ಅಂತ ಟೈಟ್ಲು. ಆ ಟೈಟ್ಲ್ ಇಟ್ಕೊಂಡು ಒಂದು ಒಳ್ಳೆ ದೊಡ್ಡ ಲಾಂಛನ ಮಾಡಬೇಕು, ಒಂದು ದೊಡ್ಡ ಲೆವೆಲಲ್ಲಿ ಮಾಡಬೇಕು, 50ನೇ ಪಿಕ್ಚರು ಅಂಥೇಳಿ ಉಪ್ಪಿ ಸರ್ ಹತ್ರ ಮಾತಾಡಿದಾಗ ಅವರು ತುಂಬ ಖುಷಿಪಟ್ಟು ಆ ಸಿನಿಮಾಗೆ ಡೇಟ್ಸ್ ಇದು ಮಾಡಿ ಆಮೇಲೆ ಆ ಸಿನಿಮಾ ಮಾಡಬೇಕು ಅಂತೇಳಿ ಕತೆ ಕೇಳಿ ತುಂಬ ಖುಷಿ ಆದರು. ಸೊ ಅದೀಗ ನಾನು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ ಸರ್. ಇದು ನನ್ನ ಲೈಫ್ನ ಒಂದು ಸ್ಮಾಲ್ ಜರ್ನಿ. ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದು ಎಷ್ಟನೇ ವಯಸ್ಸಿಗೆ ಅಂತ? 12-13 ವರ್ಷ ಅನ್ಸುತ್ತೆ ಸರ್. ಯಾಕೆ ಅಷ್ಟು ಚಿಕ್ಕ ವಯಸ್ಸಿಗೆ ಸಿನಿಮಾ ರಂಗದ ಕಡೆ ಬರೋದಕ್ಕೆ ಕಾರಣ ಆಗಿದ್ದು ಅಂತ? ಅಪ್ಪ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಹೆಸರು, ಒಬ್ಬ ರೈಟರ್ ಆಗಿ, ಒಬ್ಬ ಆಕ್ಟರ್ ಆಗಿ. ನೀವ್ ಯಾಕೆ ಅಷ್ಟು ಚಿಕ್ಕ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಬಂದ್ರಿ ಅಂತ? ಅವ್ರಿಗೆ ಅಬ್ಸರ್ವ್ ಮಾಡಿದ್ರು ಸರ್ ನನ್ನ ಓದು ಮತ್ತೆ ನನ್ನ ನಡವಳಿಕೆ ಮತ್ತೆ ಇದೆಲ್ಲ. ಸೊ ಈತ ಇಲ್ಲಿ ಎಲ್ಲೂ ವರ್ಕೌಟ್ ಆಗಲ್ಲ, ಇವನೇನಿದ್ರು ಚಿತ್ರರಂಗದಲ್ಲಿ ಖಂಡಿತವಾಗ್ಲೂ ಒಂದೊಳ್ಳೆ ಪ್ರಬುದ್ಧತೆ ಇದೆ. ಅವನು ರಿಯಾಕ್ಷನ್ಸ್ ಆಗಿರ್ಬೋದು, ಅವರು ಡೈಲಾಗ್ ಬರೀಬೇಕಾದ್ರೆ, ಡೈಲಾಗ್ ರೀಡಿಂಗ್ ಕೊಡ್ಬೇಕಾದ್ರೆ, ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿದ್ದಾರೆ ಸರ್. ಮಾಡಿದಾಗ ಅವ್ರಿಗೆ ಸಂತೋಷ ಅನ್ಸಿದ್ದು, ಇವ್ ಸಿನಿಮಾ ರಂಗಕ್ಕೆ ಬಂದ್ರೆ ತುಂಬಾ ಚೆನ್ನಾಗ್ ಆಗ್ತಾನೆ, ಓದಲು ಏನು ಅಷ್ಟೇನು ಬುದ್ಧಿವಂತ ಅಲ್ಲ ಇವನು. ಸೊ ಇವನ್ ಬುದ್ಧಿವಂತಿಕೆ ಏನಿದ್ರು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಕರ್ಕೊಂಡ್ಬಂದು ಬಿಟ್ಟಿದ್ರು. ಫಸ್ಟ್ ಸಿನಿಮಾ ಯಾವ್ದು ಸರ್? ಸರ್ ನಾನು ಕೆಲಸ ಕಲೀಲಿಕ್ಕೆ ಅಂತ ಬಂದಿದ್ದ ಪಿಕ್ಚರ್ ಸೌತೆಯನ್ನೆರಡು, ಅದು ಸರ್ ಫಸ್ಟ್ ಪಿಕ್ಚರ್. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ತಾಯಿಯ ಹೊಣೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಫಸ್ಟ್ ಪಿಕ್ಚರ್, ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅಲ್ಲಿವರೆಗೂ ನಾನು ಸಿನಿಮಾಗಳನ್ನ ನೋಡ್ಕೊಂಡೇ ಇದು ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಮತ್ತೆ ಇದು, ಸೊ ಅಲ್ಲಿಂದ ಎಲ್ಲ ಡೈರೆಕ್ಟರ್ಸ್ ಅಂತ ಕಲ್ತ್ಕೊಂಡು ವಿಜಯ ರೆಡ್ಡಿ ಸಾರು, ಮತ್ತೆ ವಿಶ್ವಂಶೇಖರ್ ಸಾರು, KS ದಾಸ್ ಸಾರು, ಆಮೇಲೆ ಸೋಮಣ್ಣ ಅಂತ ಒಬ್ಬರಿದ್ರು ಸರ್. ಅವರು ನಮಗೆ ಕೆಲಸ ಹೇಳ್ಕೊಟ್ರಂತ ವ್ಯಕ್ತಿ ಅವರು. ನಮ್ಗಳಿಗೆಲ್ಲ ಈ ರೀತಿ ಕೆಲಸ ಮಾಡಿ, ಹೀಗೆ ಮಾಡಿ ಅಂತ. ಅವರು ದೊಡ್ಡ ಸಾಹಿತಿ, ಕಲಾವಿದರು ಸಹ ಅವರು. ಅವ್ರಿಗೆ ನಮ್ಮ ತಂದೆ ಕಂಡ್ರೆ ತುಂಬಾ ಇಷ್ಟ. ಸೊ ಅಂತೇಳಿ ನನಗೆ ತುಂಬಾ ಕೆಲಸ ಹೇಳ್ಕೊಟ್ಟಿದ್ದಾರೆ ಅವರು. ಅವರಾಗಿರ್ಬೋದು, PJ ಸುಧೀರ್ ಅವ್ರು ಆಗಿರ್ಬೋದು, VR ಭಾಸ್ಕರ್ ಅವ್ರು ಆಗಿರ್ಬೋದು, ಇವರೆಲ್ಲರೂ ನನಗೆ ತುಂಬಾ ಕೆಲಸ ಹೇಳ್ಕೊಟ್ಟಂತ ಗುರುಗಳು ಸರ್ ಇವರು. ಅವ್ರ ಮೇಲಿನ ಗುರುಗಳು ವಿಶ್ವಂಶೇಖರ್ ಸರ್, ವಿಜಯ ರೆಡ್ಡಿ ಸಾರು, ಮತ್ತೆ ಇವ್ರ ಜೊತೆ ಕೆಲಸ ಮಾಡಿ ಅವ್ರನ್ನ ಅಷ್ಟು ಕಮರ್ಷಿಯಲ್ ಆಕ್ಷನ್ ಡ್ಯಾಮೇಜ್ ಏನ್ ಪಿಕ್ಚರ್ ಇವತ್ತು ಕೆಲಸ ಮಾಡ್ತಿದ್ನಿ, ಇದೆಲ್ಲ ಇವ್ರು ಹೇಳ್ಕೊಟ್ಟಂತ ನನಗೆ ವಿಷಯಗಳು. ನೀವು ಆಯ್ಕೆ ಮಾಡ್ಕೊಂಡಿದ್ದ ಅಂದ್ರೆ ಡೈರೆಕ್ಷನ್ ನಲ್ಲಿ, ಈಗ ನಮ್ಮ ಅವಾಗಿನ ನಿರ್ದೇಶಕರು ಎಲ್ಲರಿಗೂ ಒಂದೊಂದು ಜಾನರ್ ಅಂತ ಇದೆ, ಎಲ್ಲರೂ ಒಂದೊಂದು ಜಾನರ್ ಸೆಟ್. ಒಬ್ರು ಇವ್ರ ಹೆಸರು KS ದಾಸ್ ಅಂದ ತಕ್ಷಣ ಒಂದು ಆಕ್ಷನ್ ಸಿನಿಮಾಗಳು, ಅಥವಾ ಇನ್ನೊಬ್ರು ಡೈರೆಕ್ಟರ್ ಹೆಸರು ಪುಟ್ಟಣ್ಣ ಕಣ್ಗಾಲ್ ಅವ್ರ ಹೆಸರು ಹೇಳಿದ್ರು ವಿಮೆನ್ ಸೆಂಟ್ರಿಕ್ ಆದಂತಹ ಸೋಷಿಯಲ್ ರೆವಲ್ಯೂಷನರಿ ಸಿನಿಮಾಗಳು. ಈ ತರ ಓಂ ಪ್ರಕಾಶ್ ರಾವ್ ಅಂದ ತಕ್ಷಣ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಷನ್ ಅಂಡ್ ಬ್ಲೆಂಡೆಡ್ ಕತೆಗಳನ್ನ ಮಾಡುವಂತ ಡೈರೆಕ್ಟರ್. ಅಂದ್ರೆ ಇದು ನೀವು ಆಯ್ಕೆ ಮಾಡ್ಕೊಂಡಿದ್ದ, ಅಥವಾ ನೀವು ಕಲ್ತಿದ್ದ ಕೆಲಸನೇ ನಿಮ್ಮನ್ನ ಆ ಒಂದು ಜಾನರ್ಗೆ ಶಿಫ್ಟ್ ಮಾಡಿದ್ದ ಅಂತ ಅನ್ಸುತ್ತೆ? ನಮ್ಮ ಮನಸ್ಸಲ್ಲಿ ಒಂದು ಅನ್ನಿಸ್ತಾ ಇರುತ್ತೆ ಸರ್, ಈ ತರ ಸಿನಿಮಾ ಮಾಡಿದ್ರೆ ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಗುರುಗಳ ಹತ್ರ ಎಲ್ಲ ಕಲ್ಸಿರೋ ಕೆಲ್ಸಗಳ ಏನಿದೆ ಕೆಲಸ, ಆ ಕೆಲಸ ಇದಕ್ಕೆ ಜಾಯಿನ್ ಮಾಡ್ಕೊಂಡು ಮಾಡಿದ್ದು. ಅವ್ರು ಇಲ್ಲದೆ ನಾವಿಲ್ಲ ಸರ್. ಗುರುಗಳು ಸೇವೆ, ಅವ್ರ ಸೇವೆ ಮಾಡಿದ್ರೇನೆ ನಮ್ಗೆ ಏನಾನ ಒಂದು ಕಲಿಯಕ್ಕೆ ಸಿಗೋದು. ಆ ಥರ ಅವ್ರ ಆಶೀರ್ವಾದದಿಂದನೇ ನಾನು ಈ ಒಂದು ವೈಖರಿ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಒಂದೇನೋ ಹೊಸದಾಗಿ ಸಿಕ್ತು, ಲಾಕ್ ಸಿಕ್ತು ನನಗೆ. ಲಾಕ್ ಡೆತ್ತಲ್ಲಿ ಒಂದು ಒಳ್ಳೆ ಜಾನರ್ ಸಿಕ್ತು, ಒಂದು ಒಳ್ಳೆ ನಮ್ಮ ಜನಗಳಿಗೆ ಒಂದು ಹೊಸತನ ಕೊಡಬೇಕು ಅಂತ ಹೊರಟ್ವಿ ನಾವು. ಹೊರಟಾಗ ನಮ್ಗೆಲ್ಲಾನು ನಾವು ಕಲ್ತಿರೋ ಕೆಲಸಗಳು, ಗುರುಗಳ ಆಶೀರ್ವಾದ ಎಲ್ಲ ಸಿಕ್ಕಿ ಆ ಸಿನಿಮಾನ ಆ ಲೆವೆಲ್ ಆಗೋದಕ್ಕೆ ಕಾರಣನೇ ಪ್ರೀತಿ ವಿಶ್ವಾಸ ಸರ್. ನಮ್ಮ ಕನ್ನಡ ಕಲಾಭಿಮಾನಿ ದೇವರುಗಳು ಒಂದು ಒಳ್ಳೆ ಸಿನಿಮಾನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ, ಅವ್ರಿಗೆ ಇಷ್ಟ ಆದ್ರೆ. ಖಂಡಿತ ಅದ್ರಲ್ಲಿ ಲಾಕಪ್ ಡೆತ್ ನನ್ನ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ ನನಗೆ ಯಶಸ್ಸು ಮಾಡಿಕೊಟ್ರು ಸರ್. ಹೌದು, ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಹಿಟ್ ಆದಂತ ಸಿನಿಮಾ ಅದು. ಏನೆಲ್ಲ ಚಾಲೆಂಜಸ್ ಇತ್ತು ನಿಮಗೆ ಶೂಟಿಂಗ್ ಸಂದರ್ಭದಲ್ಲಿ? ದೊಡ್ಡ ಪ್ರೊಡಕ್ಷನ್ ಹೌಸ್, ರಾಮು ಅಂತ ಒಬ್ಬ ಪ್ರೊಡ್ಯೂಸರ್ ಸಿಕ್ಕರು. ಅವಾಗೆಲ್ಲ
ಸಿನಿಮಾ ಮಾಡೋದೇ ತುಂಬಾ ಕಷ್ಟ ಸರ್. ಆಮೇಲೆ ಆ ಲೆವೆಲ್ ಖರ್ಚು ಮಾಡಿ ಸಿನಿಮಾ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಆ ಧೈರ್ಯ ನಾವು ರಾಮು ಅವ್ರನ್ನ ಮೆಚ್ಚಬೇಕಾದ್ದೆ. ಓಂ ಪ್ರಕಾಶ್ ಏನ್ ಮಾಡ್ತಾರೆ ಅವ್ರಿಗೆ ಆ ಕೆಪಾಸಿಟಿ ಇದೆ, ಮಾಡ್ತಾರೆ, ಖಂಡಿತ ಪ್ರೂವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ನಂಬಿಕೆ ನನ್ನ ಮೇಲೆ ತುಂಬಾನೇ ಅಪಾರವಾಗಿತ್ತು. ಸೊ ಆ ಒಂದು ಇದು ನನಗೆ ತುಂಬಾ ಸಪೋರ್ಟ್ ಆಯಿತು. ತುಂಬಾ ಕಷ್ಟ ಸರ್ ಆಗಲ್ಲ, ಅಷ್ಟು ಆ ಲೆವೆಲ್ ಸಿನಿಮಾ ಮಾಡಿ, ಚೇಸಿಂಗ್ ದೃಶ್ಯಗಳು, MGಗಳು ಬ್ಲ್ಯಾಕ್ ಮಾಡಿ, ಕುದುರೆ ಮುಖ, ಕೆಮ್ಮಣ್ಗುಂಡಿ ಎಲ್ಲ ಆ ಘಾಟ್ ಸೆಕ್ಷನ್ ಅಲ್ಲಿ ಗಾಡಿಗಳನ್ನ ತಗೊಂಡು, ಆಮೇಲೆ ಎಲ್ಲರಿಗೂ ಹುರಿದುಂಬಿಸಿ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದೆಲ್ಲ ಒಂದು ಖುಷಿ ಕೊಡುವಂಥ ವಿಷಯ ಸರ್. ಅದು ನಾನು ತುಂಬಾ ಅನುಭವಿಸಿದ್ದೀನಿ ಖುಷಿನ ತುಂಬಾ. ಆಮೇಲೆ ಎಲ್ಲ ಕೆಲಸಗಾರರು ಅಷ್ಟೇ, ಯಾರೇ ಆಗಲಿ, ನಮ್ಮ ಫೈಟರ್ಸ್ ಆಗಿರ್ಬೋದು, ಕರ್ನಾಟಕ ಫೈಟರ್ಸ್ ಆಗಿರ್ಬೋದು, ಫೈಟ್ ಮಾಸ್ಟರ್ ಆಗಿರ್ಬೋದು, ಎಲ್ಲರೂ ಓವರಾಲ್ ಕಲಾವಿದರುಗಳು, ದೇವರಾಜ್ ಸರ್, ಸಾಯಿ ಕುಮಾರ್ ಅವರು, ಮತ್ತೆ ಎಲ್ಲರೂ, ನೀರವ್ ಶಾ, ಎಲ್ಲ ಪ್ರಕಾಶ್ ರೈ, ಶೋಭರಾಜ್, ಅವೆಲ್ಲ ಅವರು ಅವಾಗ ಅಪ್ಕಮಿಂಗ್ ಆರ್ಟಿಸ್ಟ್ಗಳು ಪಿಕ್ಚರಲ್ಲಿ, ಟೆನಿಸ್ ಕೃಷ್ಣ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿ ಕೆಲಸಕ್ಕೆ ಬೆಲೆ ಕೊಟ್ಟು. ಆಮೇಲೆ ನಮ್ಮ ರಮೇಶ್ ಅವರ ಡೈಲಾಗ್ಸು ತುಂಬ ಅದ್ಭುತವಾಗಿತ್ತು. ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು ಆ ಪಿಕ್ಚರ್ಗೆ, ಡೈಲಾಗ್ಗೆ. ಬಟ್ ಎಲ್ಲರ ಸಹಕಾರ ಆ ಸಿನಿಮಾಗೆ ತುಂಬ ಚೆನ್ನಾಗಿತ್ತು. ಬಟ್ ಒಂದು ಒಳ್ಳೆ ಎಂಜಾಯ್ಮೆಂಟ್ ಸಿನಿಮಾ ಮಾಡಿ ಇದು ಮಾಡಿದ್ರು. ನಿಮ್ಮ ಕರಿಯರ್ನಲ್ಲಿ ಒನ್ ಆಫ್ ದಿ ಆ ಟೈಮ್ಗೆ 90s ಅಲ್ಲಿ ತುಂಬಾ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಮತ್ತು ಶಿವಣ್ಣ ಕರಿಯರ್ಗೆ ತುಂಬಾ ದೊಡ್ಡ ಮಾರ್ಕ್ ಮಾಡಿದಂಥ ಸಿನಿಮಾ ಓಂ ಆದಮೇಲೆ ಒಂದು ರೀತಿಯಲ್ಲಿ AK-47, ಶಿವಣ್ಣನ 50ನೇ ಸಿನಿಮಾ. ನೀವೀಗ 50ನೇ ಸಿನಿಮಾ ಮಾಡ್ತಿದ್ರಿ, ಶಿವಣ್ಣ 97ನಲ್ಲಿ ಅವ್ರಿಗೆ 50ನೇ ಸಿನಿಮಾ ನೀವು ಮಾಡಿದ್ರಿ. ಅದರ ಮೆಮೊರೀಸ್ ಏನಿದೆ, ಅವತ್ತಿನ ಕಾಲಕ್ಕೆ ತುಂಬಾ ರೆವಲ್ಯೂಷನರಿ ಸಿನಿಮಾ ಅದು, ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ದು. ನಾನು ತುಂಬ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡುವಂಥ ಕರೆಕ್ಟ್. ನನಗೆ AK-47 ಅಷ್ಟೇ, ಸಂಜಯ್ ದತ್ ಇನ್ಸಿಡೆಂಟ್ 93 ಆದಾಗ, ಸೊ ಇದನ್ನ ಯಾಕೆ ಸ್ಕ್ರಿಪ್ಟ್ ಮಾಡಬಾರ್ದು, ಇಂಡಿಯನ್ ಲೆವೆಲ್ ಸ್ಕ್ರಿಪ್ಟ್ ಇದು ಚೆನ್ನಾಗಿದೆ, ಒಬ್ಬ ಅಮಾಯಕ ಸಿಕ್ಕಾಕೊಂಡು ನರಳಿ ಅವನು ಹೇಗೆ ಹೊರಗಡೆ ಬರ್ತಾನೆ, ನಾನು ದೇಶದ್ರೋಹಿ ಅಲ್ಲ ನಾನು ಅಂತೇಳಿ ಹೇಗೆ ಪ್ರೂವ್ ಮಾಡ್ಕೋತಾನೆ ಅಂತ ಒಂದು ಲೈನ್ ಸಿಕ್ಕಿ, ಅದನ್ನು RS ಬ್ರದರ್ಸ್ ಅಂತ ಹೇಳ್ಬಿಟ್ಟು ರಾಮು ಅವ್ರಿಗೆ ತುಂಬ ಬೇಕಾದವರು, ಅವ್ರು ಲೈನ್ ರೆಡಿ ಮಾಡಿದ್ರು. ಸೊ ಇದಿಟ್ಕೊಂಡು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅವಾಗ. ಆಮೇಲೆ ಒಂದು ಸ್ಕ್ರಿಪ್ಟ್ ವೈಸಲ್ಲಿ ಸ್ವಲ್ಪ ಎಲ್ಲ ಕ್ಲಾಶಸ್ ಆಗಿ ಬೇಡ ಸಿನಿಮಾ ಅಂತೇಳಿ ನಿಂತೋಗಿದ್ದು ಉಂಟು. ಅದು ಹೌದಾ ಸರ್? ನಿಂತೋಯ್ತು, ಬೇಡ, ಆರಂಭದಲ್ಲೇ ನಿಂತೋಗಿತ್ತು. ಆರಂಭದಲ್ಲೇ ನಿಂತೋಯ್ತು ಸರ್ ಪಿಕ್ಚರ್. ಅದರಲ್ಲಿ ಅವರು ಧ್ರೋಕಾಲ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಸರ್, ಹಿಂದಿ, ಓಂ ಪುರಿ ಅವರು ಮತ್ತೆ ನಾಸಿರುದ್ದೀನ್ ಶಾ ಮಾಡಿದ್ರು. ಆ ಜಾನರ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ರಾಮು ಅವ್ರ ತಲೆಯಲ್ಲಿರೋದು. ಅದು ಡಾಕ್ಯುಮೆಂಟ್ರಿ ಜಾನರ್ ಸಿನಿಮಾ, ಡಾಕ್ಯುಮೆಂಟ್ರಿ ಕಮರ್ಷಿಯಲ್, ಆಫ್ ಬೀಟ್ ಸಿನಿಮಾ. ಅದೆಲ್ಲ ನಮ್ ಕನ್ನಡಕ್ಕೆಲ್ಲ ಹೋಗಲ್ಲ ಸರ್, ನಮ್ಮಲ್ಲಿ ತಗೊಳ್ಳಲ್ಲ. ನಮ್ BC ಸೆಂಟರ್ ಆಡಿಯನ್ಸ್ ಅಷ್ಟು ಸಿನಿಮಾದಲ್ಲಿ ಎಜುಕೇಟೆಡ್ಸ್ ಅಲ್ಲ. ಅವ್ರಿಗೆ ನಾವು ಕಾಸು ಕೊಡೋ ಜನಗಳಿಗೆ ನಾವು ತಲೆಯಲ್ಲಿ ಕಾಸು ಪುಡಿ ಹಾಕ್ಬಾರ್ದು. ಅವ್ರು ಒಳ್ಳೆ ರೀತಿ ಸಿನಿಮಾ ನೋಡಿ ಕಾಸು ಕೊಡೋರಿಗೆ ಒಳ್ಳೆ ಪಿಕ್ಚರ್ ಕೊಡಬೇಕು. ಇಷ್ಟು ಅದನ್ನ ನಾನು ತಲೆ ಇಟ್ಕೊಂಡು ಹೇಳಿದ ಡಿಸ್ಕಷನ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅವ್ರ ಮನ್ಸಿಗೆ ಹೋಗ್ಲಿಲ್ಲ ರಾಮು ಅವ್ರಿಗೆ. ಬೇಡ, ಅದು ನೋ ಪ್ರಾಬ್ಲಮ್, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಬೇರೆ ಪಿಕ್ಚರ್ ನಾನು ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವ್ರಿಗೇನು ಅನ್ನಿಸ್ತೋ ಏನೋ, ಎಲ್ಲ ಅದು ಕತೆ ತುಂಬ ಕಡೆ ಸುತ್ಕೊಂಡು ಅವ್ರು ಏನೇನು ಅನ್ಕೊಂಡಿದ್ರು ಎಲ್ಲ ಮಾಡ್ಕೊಂಡು ಬಂದು ಕೊನೆಗೆ ಒಂದು ಫೋನ್ ಮಾಡಿದ್ರು, ಸರಿ ಮಾಡೋಣ ಅಂತ ಹೇಳಿದ್ರು. ಇಲ್ಲ, ಈಗ ನಾವೊಂದು ಅಂದ್ಕೊಂಡಿದ್ವಿ ಈ ಥರ ಬಾಂಬೆ ಮತ್ತೆ ಇದೆಲ್ಲ ಈ ಥರ ಮಾಡೋಣ ಅಂತ, ಇಲ್ಲ ಹಂಗೆ ಮಾಡೋಣ ಅಂತಂದ್ರು. ಆ ರೀತಿ ವಿಜೃಂಭಣೆಗೆ ಬರೋದಕ್ಕೆ ರಾಮು ಅವರು ನಿರ್ಮಾಣನೇ ಕಾರಣ ಸರ್. ಅವರು ತುಂಬ ಈಸ್ ಎ ವೆರಿ ಸಿನಿಮಾ ಅಂತಂದ್ರೆ ಪ್ಯಾಷನ್ ಪ್ರೊಡ್ಯೂಸರ್. ಕರೆಕ್ಟ್. ನಾ ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಒಂದಿನ ವಿಲೇಪಾರ್ಲೆ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ, 2 ಲ್ಯಾಂಗ್ವೇಜ್ ಪಿಕ್ಚರ್. ಕರೆಕ್ಟ್. 2 ದಿನ ಪರ್ಮಿಷನ್ ತಗೊಂಡಿದ್ವಿ ದೇವಸ್ಥಾನ. ಹೋದ್ವಿ, ಲೈಟಿಂಗ್ ಎಲ್ಲ ಮಾಡಿದ್ವಿ, ಎಲ್ಲ ರೆಡಿ ಆಯ್ತು. ನಾ 8:30 ಆಯ್ತು, 2.5 hours ಆಯ್ತು ಲೈಟಿಂಗ್ ಮಾಡಕ್ಕೇನೆ ಆಯ್ತು. 8:30 ಶಾರ್ಟ್ ರೆಡಿ ಆಯ್ತು. ನೋಡಿದೆ ನಾನು ಫ್ರೇಮಲ್ಲಿ, ಚೆನ್ನಾಗಿ ಬರಲ್ಲ ಈ ಸೀನು, ಡಬ್ಬ ಥರ ಬರುತ್ತೆ, ಐಡಿಯಾ ಮಾಡೋಣ, ಏನೋ ಪ್ರಾಬ್ಲಮ್ ಇದೆಯಲ್ಲ ಇದರಲ್ಲಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿ ಪ್ಯಾಕಪ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಬಂದ್ಬಿಟ್ವಿ ಬಾಂಬೆ ಅಲ್ಲಿ. ಆಮೇಲೆ ರೂಮ್ಗೆಲ್ಲ ಬಂದ್ಮೇಲೆ ರಾಮು ಅವ್ರಿಗೆ ನಮ್ಮ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ದಾರೆ, ಈ ಥರ ಹಿಂಗೆ ಈ ಥರ ರಾಮು 2 ಲ್ಯಾಂಗ್ವೇಜ್ ಸಿನಿಮಾ ಹಂಗೆ ಹಿಂಗೆ ಬಾಂಬೆಲಿ ಹೋಗ್ಬಿಟ್ಟು ಪ್ಯಾಕಪ್ ಮಾಡ್ಬಿಟ್ರು, ಓಂ ಪ್ರಕಾಶ್ ಹಾಗೆ ಹೀಗೆ ಅಂತೆಲ್ಲ ಫುಲ್ ಫಿಟ್ಟಿಂಗು ಇಡಬೇಕು, ವಿಷಯನೂ ತಿಳಿಸ್ಬೇಕು, ಎಲ್ಲ ಮಾಡಿದ್ರು. ಮಾಡಾದ್ಮೇಲೆ ನಾನು ಹೇಳಿದ್ದೆ ಅವ್ರಿಗೆ, ಇಲ್ಲೇನು ಮೈನಸ್ ಇದೆ, ನಂಗೆ ನಾಳೆ ಬೆಳಿಗ್ಗೆ ಇದನ್ನು ರೆಡಿ ಮಾಡಿ ನಾಳೆ 1 ದಿನದಲ್ಲೇ ಮಾಡಿ ಮುಗಿಸ್ಕೊಡೋಣ ಇದನ್ನ ಅಂತ ಹೇಳಿದ್ದೆ. ಸೊ ಅದಕ್ಕೆ ರಾಮು ಅವರೆಲ್ಲ ಕೇಳೋರ್ಗು ಕೇಳ್ಬಿಟ್ಟು ಅದೆಲ್ಲ ಬಿಡು, ನಿಲ್ಸಿ ಆ ಮಿಷನ. ಅದಾದ್ಮೇಲೆ ಡೈರೆಕ್ಟ್ ಏನ್ ಹೇಳಿದ್ರು ಹೇಳು ಅಂತ. ಇಲ್ಲ, ಅವ್ರು ಹೇಳಿದ್ರು ಈ ತರ ಸುಸ್ರುಬತ್ತಿ ಮತ್ತೆ ಪಟಾಕಿ ಮತ್ತೆ ದಾಂಡ್ಯ ಎಲ್ಲ ಕಲರ್ಫುಲ್ ಆಗಿರ್ಬೇಕು, ಹಿಂಗಿರ್ಬೇಕು, ಅದನ್ನ ನಾಳೆ ರೆಡಿ ಮಾಡಿ ಅಂತ ಹೇಳಿದ್ರು. ಫಸ್ಟ್ ಆ ಕೆಲಸ ಮಾಡುವುದು. ಆ ರೀತಿ ಅವ್ರಿಗೆ ನಮ್ಮ ಕೆಲಸದ ಮೇಲೆ ಅಷ್ಟೊಂದು ಭರವಸೆ. ಈ ತರ ಇದಾರೆ, ತುಂಬಾ ಜನ ಇದಾರೆ ಕಿಡಿಗೇಡಿಗಳು ನಮ್ಮಲ್ಲಿ ಮುಂಡೆವು. ಆಮೇಲೆ ಎಲ್ಲ ರೆಡಿ ಮಾಡಿ ಕೆಲಸ ಮಾಡಿದ್ವಿ. ಕೆಲಸ ಮಾಡಿ ಸೀನ್ ತುಂಬಾ ಜೋರಾಗಿ ಬಂತು. ಹಂಸಲೇಖ ಅವ್ರಿಗೆ ತುಂಬಾ ಇಷ್ಟವಾದ ಸೀನ್ ಅದು. ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಪಿಕ್ಚರ್ ಅಲ್ಲಿ ಸಾಂಗ್ಸ್ ಇದೆ ಅಂದ್ರೆ ಆ ಕ್ರೆಡಿಟ್ ಗೋಷ್ಟು ನಮ್ಮ ಗುರುಗಳು. ಹಂಸಲೇಖ ಸಾಂಗ್ಸೇ ಇರ್ಲಿಲ್ಲ, ಸಾಂಗ್ ಇರ್ಲಿಲ್ಲ. ಕರೆಕ್ಟ್. ಬಟ್ ಅದೇನೋ ಗೊತ್ತಿಲ್ಲ, ಶಾರ್ಟ್ಸ್ ತೆಗಿಬೇಕು ಅಂತ ಅನ್ಸಿತ್ತು, ತೆಗ್ದಿದ್ವಿ.
ಅದು ಆಶ್ಚರ್ಯ ಆಗಿದೆ ಅಲ್ಲೇನೇನೆ ಎಲ್ರಿಗೂ. ಡೈರೆಕ್ಟ್ರು ಇದನ್ನ ಶಾರ್ಟ್ಗಳು ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ಹಂಸಲೇಖ ಸಾರು ಅನ್ಕೊಂಡ್ರು, ಇಲ್ಲ ಬಿಡ ಪರವಾಗಿಲ್ಲ ಕಣ, ಕರೆಕ್ಟಾಗಿ ತೆಗ್ದಿದ್ಯಾ ಕಣ, ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಗ್ಸ್ ಹಾಕಿದ್ರು. ಅವರು ಐಡಿಯಾ ಕೊಟ್ಟಿದ್ದು ಸಾಂಗ್ ಹಾಕೋಣ ಸಖತ್ತಾಗಿರುತ್ತೆ ಅಂತ. ಸಾಂಗ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿ ಬಂತು. ಒಂದು ಒಳ್ಳೆ ಸಿನಿಮಾ ಆಯಿತು ಕನ್ನಡ ಇಂಡಸ್ಟ್ರಿಗೆ, ಇಡೀ ಇಂಡಿಯಾನೇ ಮೆಚ್ಚುಗೆ ಕೊಡುವಂಥ ಸಿನಿಮಾ ಅದು. ಸೊ ಅಂಥ ಒಂದು ಸಿನಿಮಾನ ನನಗೆ ಅವಕಾಶ ಸಿಕ್ತು ಡೈರೆಕ್ಷನ್ ಮಾಡೋದಕ್ಕೆ. ಆಮೇಲೆ ದೊಡ್ಡ ದೊಡ್ಡ ಹೀರೋಗಳು ಯಾರೇ ಆಗಿರ್ಬೋದು, ಕೆಲವರು ಸಿನಿಮಾಗಳು 50-25 ಪಿಕ್ಚರ್ಗಳೆಲ್ಲ ಫ್ಲಾಪ್ ಆಗ್ಬಿಡುತ್ತೆ, ಕೆಲವು ಆಗಿದೆ. ಅದು ಭಯ ಇತ್ತು ಬೇರೆ. ಇಲ್ಲ, ಯಾಕೆ ನಾವು ಚೂಸ್ ಮಾಡೋ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಯಾಕೆ ಫೇಲ್ಯೂರ್ ಆಗುತ್ತೆ, ನಮ್ಮ ಕೆಲಸ ಕರೆಕ್ಟ್ ಆಗಿರ್ಬೇಕು, ಅವಾಗ ಹಿಟ್ಟಾಗೇ ಆಗುತ್ತೆ ಅಂತ. ಸೊ ಆ ಸಿನಿಮಾ ನೋಡಿ ಪಾರ್ವತಮ್ಮ ಮೇಡಮ್ ಅವರಂತೂ ಕಣ್ಣಲ್ಲಿ ನೀರು ಬಂದು ಬಾಕಿ ಮೇಡಮ್ಗೆ, ನನ್ನ ಮಗನ ಎಷ್ಟು ಚೆನ್ನಾಗಿ ತೋರಿಸಿದ್ಯಪ್ಪ ಹಾಗೆ ಅಂತ. ಎಂತೆಂಥ ಸಿನಿಮಾಗಳು ನಿರ್ಮಾಣ ಮಾಡಿದ್ದಾರೆ, ಎಷ್ಟು ಸಿನಿಮಾಗಳು ಕೆಲಸ ಮಾಡಿಸಿದ್ದಾರೆ. ನನಗೆ ಆ ಥರ ಒಂದು ಖುಷಿ ಬಂದಾಗ ತುಂಬಾ ಪ್ರೀತಿ ಮಾಡಿದ್ರು ಮೇಡಮ್. ಆಮೇಲೆ ರಾಜ್ಕುಮಾರ್ ಸರ್ ಅಷ್ಟೇ, ಅವ್ರು ಅದರಿಂದ ಬರಕ್ ಆಗ್ತಾ ಇಲ್ಲ ಒಳಗಡೆಯಿಂದ. ಆ ಸಿನಿಮಾ ನೋಡ್ಬಿಟ್ಟು 1.5 hour ಹಂಗೆ ಕೂತಿದ್ರು, ಏನ್ ಸಿನಿಮಾ ಇದು, ಏನು ಪಾತ್ರಗಳು ಏನಿದು ಅಂತೇಳಿ. ಆಮೇಲೆ ವರದಪ್ಪಣ್ಣ ಅಂತೂ ಅಷ್ಟು ಖುಷಿ ಆಗ್ಬಿಟ್ರು, ಎಕ್ಸ್ಟ್ರಾರ್ಡನರಿ ಮಾಡಿದ್ಯಾ ಮರಿ, ಎಕ್ಸ್ಟ್ರಾರ್ಡನರಿ ಕಣೋ ಅಂತೇಳಿ. ನನಗೆ ಅವ್ರೊಂದು ಮಾತು ಅಂದ್ಬಿಟ್ರೆ ಸಾಕು, ಅವ್ರೊಂದು ಮಾತು ಅಂದ್ಬಿಟ್ರೆ ನಂಗೆ ಎಷ್ಟೋ ದೊಡ್ಡ ಆಶೀರ್ವಾದ ಅದು. ಆ ಥರ ನನಗೆ ಖುಷಿ ಆಯಿತು. ಆಮೇಲೆ ನಮ್ಮ ವಿ ಸೋಮಶೇಖರ್ ಅವರು ಗುರುಗಳು ನನಗೆ ಅವರೊಂದು ಮಾತಂದ್ರು, ನನ್ನ ಹೆಸರನ್ನ ಉಳಿಸುವಂಥ ನಿರ್ದೇಶಕ ಸರ್ ಇವನು ಅಂತ ಹೇಳ್ಬಿಟ್ಟು. ಅದು ಜಲ ಅವತ್ತು ನನಗೆ ತುಂಬ ಆಶ್ಚರ್ಯ, ಕಣ್ಣಲ್ಲಿ ನೀರು ಅಷ್ಟು ತುಂಬ್ಕೊಂತು. ಆಮೇಲೆ ನಮ್ಮ ಗುರುಗಳು ನನಗೆ ಎಷ್ಟೋ ಜನ ಅವ್ರಿಗೆ ಅಸಿಸ್ಟೆಂಟ್ ಇದ್ದಾರೆ, ಎಷ್ಟೋ ಜನ ಅಸೋಸಿಯೇಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಕೊಡೋಕ್ಕಾಗದೇ ಇರುವಂಥ ಮಾತನ್ನ ನನಗೆ ಹೇಳಿದ್ರಲ್ಲ ಅವರು, ನನ್ನ ಹೆಸರನ್ನ ಉಳಿಸುವಂಥ ಡೈರೆಕ್ಟರ್ ಸರ್ ಇವನು ಅಂತ ಹೇಳ್ಬಿಟ್ಟು. ಅದು ನನ್ನ ಮಹಾಭಾಗ್ಯ ಅಂತ ನಿಜವಾಗ್ಲೂ ನಾನು ತಿಳ್ಕೊಂಡಿದ್ದೀನಿ ಸರ್. ಜಿಲ್ಲಾಧಿಕಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಶಿವರಾಜ್ ಕುಮಾರ್ ನಗ್ಮ ಮಾಡಿದ್ವಿ. ಅದನ್ನ ನನ್ನ ಕೆರಿಯರ್ಗೆ ವೆರಿ ಬೆಸ್ಟ್ ಸ್ಕ್ರಿಪ್ಟ್ ಸರ್, ಟಿಲ್ ನಾವು ಇವತ್ತಿಗೂ ಕೂಡ ನನ್ನ ಕೆರಿಯರ್ ಅಲ್ಲೇನೆ ವೆರಿ ಬೆಸ್ಟ್ ಸ್ಕ್ರಿಪ್ಟ್ ಇನ್ ಕನ್ನಡ ಇಂಡಸ್ಟ್ರಿ ನನ್ನ ಇದರಲ್ಲಿ ಮಾಡಬೇಕು ಅಂತ ಹೊರಟು ಎಲ್ಲ ಮಾಡಿದ್ವಿ. ವಿನಾಕಾರಣ ಏನೇನೋ ಆಯ್ತು, ಎಲ್ಲ ನಿಂತೋಯ್ತು. ಆ ಕಥೆನ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ನನ್ನ ಅಣ್ಣನಿಗೆ ವರದಪ್ಪಣ್ಣನ ಕಥೆ ಹೇಳ್ಬೇಕು ಅಂತ ಹೋದಾಗ ವರದಪ್ಪಣ್ಣ ಅಲ್ಲಿ ನಂಗೆ ಕರೆದು ಕೊಡ್ಸಿ, ಅವನು ಮಗ ಇದ್ರು, ಕೊಡ್ಸಿ ಕಾಫಿ ಕೊಟ್ಟು ಪ್ರಕಾಶ್ ಬಂದಿದ್ದಾರೆ ಅಂತಂದ್ರು. ಯಾರು ಅಂತ ಮೇಲಿನ ನೋಡಿದ್ರು. ಅಣ್ಣ ನಮಸ್ಕಾರ ಅಣ್ಣ ಅಂತಂದ್ರೆ, ಏನು ಬಂದಿದ್ದು ಅಂದರು. ಅಣ್ಣ ಹಿಂಗೆ ಈ ಥರ ಕಥೆ ಹೇಳಕ್ಕೆ ಬಂದಿದ್ದೀನಿ, ಜಿಲ್ಲಾಧಿಕಾರಿ ಬನ್ನಿ ನೀವು ಅಂತಂದೆ. ಹೋಗಿ ಕಳ್ಸ ಅವನ ಅಂತೇಳಿ ಹೋಗ್ತೀನಿ ಅಂತಂದ್ರು. ಅಣ್ಣ ಇಲ್ಲ ಅಣ್ಣ ಒಂದು ನಿಮಿಷ ಬನ್ನಿ ಅಣ್ಣ ನೀವು. ಇಲ್ಲ ಕಣ ನೀನು ಮಾಡವ ಹೋಯ್ತಾ ನೀನು ಫಸ್ಟು ಅಂತಂದ್ರು. ನಾನು ಬಲವಂತ ಕರ್ಕೊಂಬಂದು ಬನ್ನಿ ಅಣ್ಣ ಅವ್ನು. ಏನಕ್ಕೆ ಹಂಗಂದ್ರು? ಅವರು ನೀನು ಮಾಡ್ತೀಯ, ಕಾನ್ಫಿಡೆಂಟ್ ಇದೆ, ಹೋಗೋ ಆ ಥರ. ನೀನು ಮಾಡೋಗೋ. ಏಕೆ ಪಡಿಸಿ ನೋಡಿದ್ದೀನಿ, ಸಿಂಹದ ಮರಿ ನೋಡಿದ್ದೀನಿ, ನಿನ್ನ ಸಿನಿಮಾಗಳ ಬಗ್ಗೆ ಕೇಳಿದ್ದೀನಿ, ನಿನ್ನ ಮಾತಿನ ವೈಖರಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀನು ಮಾಡ್ತೀಯ ಕಣೋ, ಆ ಕೆಪಾಸಿಟಿ ಇದೆ ಅಂತ. ನಾವು ಬನ್ನಿ ಅಣ್ಣ ನೀವು. ನಾನು ಯಾರು ಅವ್ರ ಮುಂದೆ ಬಚ್ಚ, ನಾನು ಕಲಿಯೋದು ಎಷ್ಟೋ ಇದೆ. ಅವ್ರು ನಾನು ಬಾಣ ಒಂದು ನಿಮಿಷ ಕೂತ್ಕೊಂಡ ನೀವು ಬನ್ನಿ ಅಂತ ಹೇಳಿ ಅವ್ರಿಗೆ ಕತೆ ಹೇಳಿ, ನನಗೆ ಕರೆಕ್ಷನ್ಸ್ ಹೇಳಿ, ದಯವಿಟ್ಟು ನೀವು ನಾನು ಕಲಿಬೇಕು ನಾನು ಅಂತೇಳಿ ಅವ್ರಿಗೆ ಕತೆ ಹೇಳಿದೆ. ಅದ್ರಲ್ಲಿ ಒಂದು ಸೀನ್ ಕೇಳ್ಬಿಟ್ಟು ಒಂದು 5-10 ನಿಮಿಷ ಹತ್ಬಿಟ್ರು. ಗಂಡ ಹೆಂಡತಿ ಸೆಂಟಿಮೆಂಟ್ ಒಂದು ಸೀನ್ ಮಾಡಿದ್ದೆ, ಅದು ಹೇಳಿದ್ದಕ್ಕೆ ತಡ್ಕೊಳಕ್ಕಾಗಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಮರಿ, ತುಂಬಾ ಚೆನ್ನಾಗಿದೆ ಮರಿ, ಮಾಡೋ ಅಂತ ಹೇಳಿ ಕಳಿಸ್ಕೊಟ್ರು. ಯಾರ ಕಣ್ಣು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಆ ಸಿನಿಮಾ ಒಂದು 90% ಆಗ್ಬಿಟ್ಟು ಹಂಗೆ ನಿಂತೋಯ್ತು. 90% ಶೂಟಿಂಗ್? ಹೌದು ಸರ್, 90% ಆಗಿತ್ತು. ಇನ್ನೊಂದು 2 ಚೇಸಿಂಗ್ ಇತ್ತು ಅಷ್ಟೇ, ಆಕ್ಷನ್ ಪೋರ್ಷನ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಬ್ಲಾಕ್ ಬಾಸ್ಟರ್ ಪಿಕ್ಚರ್ ಅದು. ಏನ್ ಮಾಡ್ತೀರಾ, ನನ್ನ ದುರಾದೃಷ್ಟ ಅನ್ಸುತ್ತೆ. ರೆಹಮಾನ್ ಅವ್ರ ಪಿಕ್ಚರ್ ಅದು, ನಮ್ಮ ಯಜಮಾನ ಮಾಡಿರೋರು ಪಿಕ್ಚರ್. ತುಂಬಾ ಒಳ್ಳೆ ನಿರ್ಮಾಪಕರು ಸರ್, ಇಸ್ ಎ ಗ್ರೇಟ್, ತುಂಬಾ ಲೆಜೆಂಡರಿ ನಿರ್ಮಾಪಕರು, ಟೇಸ್ಟ್ ಇರುವಂತ ನಿರ್ಮಾಪಕರು. 90% ಆಗಿ ನಿಂತು. ಹೌದು ಸರ್. ಅದನ್ನ ಯಾಕೆ ಮಾಡಕ್ಕಾಗಲ್ಲ ಸರ್? ಇಲ್ಲ, ಈಗ ಮಾಡೋಕ್ಕಾಗಲ್ಲ ಸರ್. ಅದು ನೆಗೆಟಿವ್ ಇತ್ತು, ಅದು ಎಲ್ಲೆಲ್ಲಿದೆ ಅಂತ ಇನ್ನೂ ಗೊತ್ತೇ ಇಲ್ಲ ನನಗೆ. ಅದೆಲ್ಲಿ ಏಟಿಂಗ್ ರೂಮಲ್ಲಿ ಇತ್ತು ಮುಂಚೆ, ಅವಾಗ ಅಲ್ಲಿ ಸದಾಶಿವನಗರದಲ್ಲಿ. ಏನು ಅಂತ ಇಲ್ಲ, ನನ್ನ ದುರಾದೃಷ್ಟ ಇರಬೇಕು ಅಷ್ಟೇ. ಅದು ಒರಿಜಿನಲ್ ಸ್ಟೋರಿ ಮಾಡೋದೆಲ್ಲ ಸ್ಟೇಟ್ ಸ್ಕ್ರಿಪ್ಟೇ ಸರ್. ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಬೇರೆ ಇನ್ಸ್ಪಿರೇಷನ್ ಆಗಿ ಮಾಡುವಂಥವ್ನಲ್ಲ ಸರ್. ಬಟ್ ಆ ಪಿಕ್ಚರ್ ಅಲ್ಲಿ ನನಗೆ ಅಬ್ರಹಂ ಲಿಂಕನ್ ಇದಾರಲ್ಲ ಸರ್, ಅಮೆರಿಕನ್ ಅಬ್ರಹಂ ಲಿಂಕನ್ ಪ್ರೆಸಿಡೆಂಟ್ ಆಗಿದ್ದು, ಅವ್ರ ಪಾಯಿಂಟ್ ಅವ್ರು ಮರಗೆಲ್ಸ ಸರ್ ಮಾಡ್ತಾ ಇದ್ದಿತ್ತು. ಮರಗೆಲ್ಸ ಅವ್ರ ಆರ್ಟಿಕಲ್ ಎಲ್ಲ ಓದಿದ್ದೆ ನಾನು. ಮರಗೆಲ್ಸ ಮಾಡ್ತಾ ಇದ್ದವರು ಒಬ್ಬ ವಜ್ರದ ವ್ಯಾಪಾರಿ ಮಗಳು ಅವ್ರನ್ನ ಇಷ್ಟಪಡ್ತಾಳೆ. ಅವಳು ನೋಡ್ಬಿಟ್ಟು ಎಂತ ಇವ್ರ ಹತ್ರ ಎಷ್ಟು ಬ್ರಿಲಿಯನ್ಸ್ ಇದೆ, ಇದಿದೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದ್ಬಿಟ್ಲು. ಅಬ್ರಹಂ ಲಿಂಕನ್ ನಿಂತಿ ಮದುವೆ ಆಗಿರೋ ಹೆಣ್ಣು ಕೊಟ್ಟಾದೀಶ್ವರ ವಜ್ರದ ವ್ಯಾಪಾರಿ ಮಗಳು.
ನೀನು ಸಂಪಾದನೆ ಮಾಡಿರೋ ಎಲ್ಲ ಇದಕ್ಕೂ ಬೆಲೆ ಕಟ್ತೀಯ. ನೀನು ವಜ್ರ ಇರ್ಬೋದು, ಬೈಡೂರಿ ಇರ್ಬೋದು, ಇನ್ನೊಂದು ಇರ್ಬೋದು, ಸಮಥಿಂಗ್ ಇಲ್ಲ, ಎಲ್ಲದಕ್ಕೂ ಬೆಲೆ ಕಟ್ತೀಯ. ಬಟ್ ನಾನು ನನ್ನ ಲೈಫಲ್ಲಿ ಚೂಸ್ ಮಾಡಿರೋ ವ್ಯಕ್ತಿಗೆ ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಅವನೇ ನಮ್ಮ ಹೀರೋ ಅಬ್ರಹಂ ಲಿಂಕನ್. ಇಡೀ ಅಮೆರಿಕ ಒಂದು ದಿನ ಎದ್ದು ನಿಂತು ಚಪ್ಪಾಳೆ ಹೊಡಿಯೋ ದಿನ ನೀನು ನೋಡ್ತೀಯಾ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಹೊರಗಡೆ ಬಂದು ಆಕೆ ಅಬ್ರಹಂ ಲಿಂಕನ್ ಹಿಂದೆ ನಿಂತು ಒಂದು ಹೆಣ್ಣಾಗಿ ಒಂದು ಶಕ್ತಿಯಾಗಿ ಅವ್ರನ್ನ ಪ್ರೆಸೆಂಟ್ ಮಾಡೋದಕ್ಕೆ ಅವಳು ಒಬ್ಳು ಕಾರಣ ಆದ್ರು. ಎಷ್ಟು ವರ್ಷಗಳ ಪರಿಶ್ರಮ ಸರ್ ಅದು. ಈ ಒಂದು ವಿಷಯನ ಇಟ್ಕೊಂಡು ನಾನು ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಸರ್. ನನಗೆ ನಿಜ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡುವಂಥ ಡೈರೆಕ್ಟರ್ ಸರ್ ನಾನು. ನಂಗೆ ತುಂಬಾ ಆಸೆ ಇದು. ಆಮೇಲೆ ಸ್ವಲ್ಪ ಉಚ್ಚ ಪಿಕ್ಚರ್ ಆದಮೇಲೆ ಬರೀ ಸಿನಿಮಾ ಕದಿಯೋದು, ರೀಮೇಕು, ಅಲ್ಲಿಂದ ಇಲ್ಲಿಂದ ಕದಿಯೋದು, ಈ ಥರ ಎಲ್ಲ ಮಾಡಿ ನನಗೆ ವೆಕ್ಸ್ ಆಗೋ ಲೆವೆಲ್ಗೆ ಆಗೋಯ್ತು. ಹೌದು. ಈಗ ಹೆಂಗಾಗಿದೆ ಅಂದರೆ ಓಂ ಪ್ರಕಾಶ್ ರಾವ್ ಅಂದರೆ ಅವ್ರ ಎಲ್ಲ ಸಿನಿಮಾಗಳನ್ನು ನೋಡಿ ಕದ್ಬಿಟ್ಟು ಸಿನಿಮಾ ಮಾಡ್ತಾರೆ ಅಂತಾನೆ ಮಾತಾಡ್ತಾರೆ. ಮುಂಚೆ ಇರೋದು ಯಾಕೆ ಮಾತಾಡಲ್ಲ? ಅವಾಗ ಮಾತಾಡಿ ಅವಾಗ ಮಾಡಿದ್ದೀವಲ್ಲ, ಲೇಖೆ ಪಡಿಸೋನು, ಲಾಕಪ್ ಡೆತ್ತು, ಸಿಂಹದ ಮರಿ, ಇವೆಲ್ಲ ಮಾಡಿದ್ದೀವಲ್ಲ, ಅದನ್ನು ಮಾತಾಡಿ. ಇದನ್ನ ಯಾಕೆ ಮಾತಾಡ್ತಾರೆ? ಈ ತರ ಮಾಡಿ ಕೂಡ ಇಬ್ಬರು ಕನ್ನಡ ಸೂಪರ್ ಸ್ಟಾರ್ಗಳಾಗಿದ್ದಾರೆ, ದರ್ಶನ್ ಸುದೀಪ್ ಅವರು. ಇದಕ್ಕೇನು ಹೇಳ್ತೀರಾ? ಯಾಕೆ ಮತ್ತೆ ಪಿಕ್ಚರ್ ನೋಡ್ತಾ ಇದ್ದಾರೆ ಜನ? ಅವರಿಬ್ಬರದು ಅದ್ರಲ್ಲಿ ಬಂದವ್ರು ತಾನೇ ಅವರಿಬ್ರು. ಆ ಪಿಕ್ಚರ್ ಡೈರೆಕ್ಟ್ ಮಾಡಿದ್ಯಾರು? ನಾವೇ ತಾನೇ ಕೆಲಸ ಮಾಡಿರೋದು. ಮತ್ತೆ ಅಲ್ವಾ? ಹೌದು. ಎಲ್ಲಾ ತಗೊಳ್ಳೋರು ಇದು ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಆ ಥರ ಟೀಕೆ ಮಾಡೋರು ಏನು ಹೇಳ್ತೀರಾ ಅಂತ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ರೀಸೆಂಟ್ ಆಗಿ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಂಭಾಷಣೆ ಬರೀತಾರೆ ಮಾಸ್ತಿ ಅವರು. ಆ ಮಾಸ್ತಿ ಸರ್ ಹೇಳಿದ್ರಂತೆ, ಎಲ್ಲೋ ಒಂದ್ ಕಡೆ ನಮ್ಮ ಭಾಸ್ಕರ್ ಶೆಟ್ಟಿ ಅಂತ ಅವ್ರ ಹತ್ರ ಅವ್ರಿಗೆ ಹೇಳಿದ್ರಂತೆ, ಓಂ ಪ್ರಕಾಶ್ ಅಪ್ಡೇಟ್ ಆಗಿದಾರ? ಹಳೆಯ ಸಿನಿಮಾಗಳೇ ಕದ್ಬಿಟ್ಟು ಅಲ್ಲಿ ಇಲ್ಲಿ ಪಿಕ್ಚರ್ ಮಾಡ್ತಾರೆ, ಅವ್ರು ಅಪ್ಡೇಟ್ ಆಗಿದಾರ? ಬರುತ್ತಾ ಈಗಿನ ಜನರೇಷನ್ ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ಆ ಕೆಪಾಸಿಟಿ ಇದೆಯಾ ಅವ್ರಿಗೆ? ಇಲ್ಲ ಸರ್ ಮಾಡ್ತಾ ಇದ್ದಾರೆ ಅಂತ ಭಾಸ್ಕರ್ ಶೆಟ್ಟಿ ಹೇಳಿದ್ರಂತೆ. ನಮ್ಗೇನೋ ಗೊತ್ತಿಲ್ಲ, ನಮ್ಗೆ ಅವ್ರು ಯಾವ ಥರ ಪಿಕ್ಚರ್ ಮಾಡ್ತಾರೋ ನೋಡೋಣ ಹಂಗೆ ಹಿಂಗೆ. ಇಲ್ಲ ಮುಂದೆ ಉಪೇಂದ್ರ ಅವರು ಉಪ್ಪಿಸ ಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಪಿಕ್ಚರ್ ಮಾಡ್ತಿದ್ದಾರೆ. ಹೌದಾ? ಓಹೋ, ಉಪ್ಪಿಸ ಡೇಟ್ ಕೊಟ್ಟಿದ್ದಾರೆ. ಆಮೇಲೆ ಧ್ರುವಚದ ನೆಕ್ಸ್ಟ್ ಡೇಟು, ಚಿರಂಜೀವಿ ಅವ್ರದ್ದು ನೆಕ್ಸ್ಟ್ ಡೇಟಾ ಅಂತೆಲ್ಲ ಎಲ್ಲ ಪಾಪ ಏನೋ ಹೇಳಿದ್ರಂತೆ. ಏನೋ ಇರಲಿ, ಅವ್ರ ಮಾತು, ಅದು ಅವ್ರ ಆಶೀರ್ವಾದ ಇರಲಿ, ಅವ್ರು ದೊಡ್ಡವರು ಆ ಥರ ಎಲ್ಲ ಹೇಳಿದ್ರಂತೆ. ಇಲ್ಲಿ ಈ ಥರ ತುಂಬ ಜನನು ಹೇಳಿದ್ದಾರೆ. ಅದರಲ್ಲಿ ಇವರು ಒಬ್ರು ಹೇಳಿದ್ದಾರೆ ಪಾಪ, ಸಂಭಾಷಣೆಕಾರರು, ಹಿರಿಯರು. ನಾನು ಅವ್ರ ಹತ್ರ ಮುಂದೆ ಯಾವಾಗನ ಕೆಲಸ ಕಲಿಯೋದಿದ್ರೆ ಖಂಡಿತ ಕೆಲಸ ಕಲಿತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲಿ ಮಾಸ್ತಿ ಸರ್. ಥ್ಯಾಂಕ್ ಯು. ನನಗೆ ಯಾರೋ ಮಾತಾಡ್ತಾ ಇರ್ಬೇಕಾದ್ರೆ ಹಿಂಗೆ ಹೇಳಿದ್ರು, ಓಂ ಪ್ರಕಾಶ್ ರಾವ್ ಅವರು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗೋದಿದ್ರೆ ಹಿಂದಿನ ದಿವಸ CD ಹಾಕ್ಕೊಂಡು ಕೂತ್ಕೊಂಡು CD-ಗಳಲ್ಲಿ ಸೀನ್ಗಳನ್ನು ನೋಡಿ ನೆಕ್ಸ್ಟ್ ಡೇ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಸೆಟ್ಟಲ್ಲಿ ಅಂತ. ಇದ್ರ ಬಗ್ಗೆ ಭಾಳಷ್ಟು ಮಾತಾಡೋದು ನಿಮ್ಮ ಕಿವಿಗೆ ಬಿದ್ದಿರುತ್ತೆ, ನನಗೆ ಗೊತ್ತಿರಲ್ಲ. ಅದು ಆ ಥರದ್ದು ಯಾಕೆ ಕೇಳಿ ಬಂತು ಅಂತ. ಯಾಕಂದರೆ ನೀವು ಇಂಡಸ್ಟ್ರಿಗೆ ಬಂದಿದ್ದು ಟೈಮು ಫಸ್ಟ್ 1 ಡಿಕೆಡ್ ಇದೆಯಲ್ಲ, ನೀವು ಮಾಡಿದಂಥ ಸಿನಿಮಾಗಳು, ನಿಮ್ಮ ಮಾರ್ಕು 2001 ನಂತರ ಬೇರೆನೇ ಆಗೋಯ್ತಾ ಅಂತ ಅನ್ಸುತ್ತೆ ಸರ್. ಸಿನಿಮಾದಲ್ಲಿ ಕತೆನ ಕದ್ದು ಮಾಡ್ತೀನಿ ಅಂತ ಹೇಳಿದ್ದು ವ್ಯಕ್ತಿ ಯಾರಾದ್ರೂ ಇದಾರ ಸರ್? ಅಲ್ವಾ? ಇದಾರ ಸರ್? ಇದಾರ? ಇಲ್ಲ, ನೀವು ಡೈರೆಕ್ಟ್ ಆಗಿ ಹೇಳ್ತಿದ್ರಿ. ಮತ್ತೆ ಹೆಮ್ಮೆ ಪಡಿ. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನಾನು ಈ ಸಿನಿಮಾಗಳಲ್ಲಿ ಕದ್ದಿದ್ದೀನಿ, ಇಂಥ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಆ ಒಂದು ನಂಬಿಕೆ ನನಗಿದೆ ಅಂತ ಹೇಳಿದ ಪ್ರಪ್ರಥಮ ವ್ಯಕ್ತಿ ಕನ್ನಡ ಇಂಡಸ್ಟ್ರಿ ಕೆರಿಯರಲ್ಲಿ ನಾನು ಒಬ್ಬನೇ ಅಂತ ನನಗನ್ನಿಸ್ತಾ ಇದೆ. ಹೆಮ್ಮೆ ಪಡಿ. ನೀವೇನು ಹೇಳೋದು 5 CD ಕದ್ದೆ, ಆ CD ಕದ್ದೆ, ಈ CD ನಾನೇ ಹೇಳ್ತಿರಲ್ಲ ಕದಿತೀನಿ ಅಂತ. ಮತ್ತೆ ನೀವೇನು ಹೇಳೋದು? ನೀವು ಕದ್ಬಿಟ್ಟು ಇಟ್ಕೊಡಿ. ಆದ್ರೆ ಸರ್ ಎಲ್ಲಿ ಕದಿತೀವಿ, ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಸಕ್ಸಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಅದು ಕೊಡಿ, ಅದು ಮಾಡಿ ಫಸ್ಟ್ ನೀವು. ಅದು ಬಿಟ್ಬಿಟ್ಟು ನೀವು ನಿಮ್ಮ ಮಾತಲ್ಲಿ ಮುಂದುವರಿಯೋದು, ಮಾತಲ್ಲಿ ಇರೋದಲ್ಲ ದೊಡ್ಡ ವಿಷಯ. ಗೆಲುವು ಇಂಪಾರ್ಟೆಂಟ್ ಅಷ್ಟೇ. ಆ ಇದ್ರಲ್ಲೂ ಕೂಡ ಜನರಲ್ಲೂ ಕೂಡ ಇಟ್ಟು ಮಾಡಿ ತೋರಿಸಿದ್ದೀವಲ್ಲ, ನಾವು ಕೆಲಸ ಮಾಡಿದ್ದೀವಲ್ಲ, ಖುಷಿ ಪಡಿ. ದೊಡ್ಡ ಹೀರೋಗಳು ಇಬ್ರು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಚನ್ನೀಜಿ ಸರ್ಜಾರ್ಗೆ ಒಂದು 100 ಸಿನಿಮಾ ಸಿಕ್ಕಿದೆ. ಮತ್ತೆ ಖುಷಿ ಪಡಿ. ಅದ್ರಲ್ಲಿ ಏನಿದೆ? ಅದರಲ್ಲಿ ಮಾಡಿದ್ದೀವಲ್ಲ, ಕದ್ದುನು ಗೆದ್ದಿದ್ದೀವಲ್ಲ. ಮತ್ತೆ ನಾನೇ ಹೇಳ್ತೀನಿ ಅದ್ರಲ್ಲಿ ಏನಿದೆ? ಸೋತು ನಾನೇ ಹೇಳ್ತೀನಿ, ಹೌದು ನನ್ನ ಸೋಲದು, ಬೇರೆ ಯಾರಿಗೂ ಏನು ಹೇಳ್ಬೇಡಿ. ನಾನೇ ಆಸ್ ಅ ಡೈರೆಕ್ಟರ್ ನನ್ನ ಹೊಣೆ ಅದು. ನನಗೆ ಬೈರಿ ಏನಾದ್ರು ಇದ್ರೆ ಅಂತ. ಯಾರು ಇದನ್ನ ಒತ್ಕೋತಾರೆ ಸರ್ ಹೇಳಿ? ನಾನು ಹೇಳ್ತೀನಲ್ಲ, ಬಿಟ್ಟು ಅದು ನೆಸೆಸಿಟಿ ಏನಿಲ್ಲ. ಇನ್ನೊಬ್ರು ಹೇಳುವಂಥದ್ದು ಹೇಳ್ಕೊಳ್ಳಿ, ಪರವಾಗಿಲ್ಲ. ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಲ್ಲ ಸರ್. ನೀವು ಆರಂಭದಲ್ಲಿ ದೊಡ್ಡ ದೊಡ್ಡ ಹೀರೋಗಳಿಗೆ ಡೈರೆಕ್ಟ್ ಮಾಡಿದ್ರಿ. ನನ್ನ ಪ್ರಕಾರ 2001 ನಂತರ ಸಾಕಷ್ಟು ಹೊಸಬರನ್ನ ಒಂದು ರೀತಿ ನಿಮ್ಮ ನಿರ್ದೇಶನದ ಸಿನಿಮಾಗಳ ಮೂಲಕವೇ ಸ್ಟಾರ್ ಆದವರು. ಇಬ್ಬರ ಹೆಸರು ನೀವೇ ಹೇಳಿದ್ರಿ. ಒಂದು ಹುಚ್ಚ ಅನ್ನುವಂಥ ಒಂದು ಸಿನಿಮಾ ಬರುತ್ತೆ, ಇನ್ನೊಂದು ಕಡೆ ದರ್ಶನ್ ಅವರ ಕಲಾಸಿಪಾಳ್ಯ, ಅಯ್ಯ, ಅಣ್ಣವರು, ಸೊ ಯೋಧ ಮಂಡ್ಯ ಕರೆಕ್ಟ್, ಹೌದು ಸರ್. ಸೊ 6 ಸಿನಿಮಾ. ಸೊ ಇಬ್ರು ಅವತ್ತಿಗೆ ಹೊಸಬ್ರು, ಇವತ್ತಿಗೆ ಸೂಪರ್ ಸ್ಟಾರ್ಸ್. ಬಟ್ ಹುಚ್ಚ ಅನ್ನುವಂಥ ಸಿನಿಮಾ ಹೇಗೆ ಶುರುವಾಯಿತು? ರೆಹಮಾನ್ ಅವರ ಜೊತೆಯಲ್ಲಿ ನೀವು ಜಿಲ್ಲಾಧಿಕಾರಿ ಸಿನಿಮಾ ಅದಕ್ಕಿಂತ ಮೊದಲು ಮಾಡಿದ್ರಿ, ಅದು ನಿಂತೋಗಿತ್ತು.
ಹುಚ್ಚ ಅನ್ನುವಂತ ಸಿನಿಮಾ ಹೇಗೆ ಶುರುವಾಯ್ತು ಅದು? ನಾನು ಆ ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಸುದೀಪ್ ಅವರೇ ಕಾರಣ ಸರ್. ಹೌದಾ? ಅವ್ರು ಮಾಡ್ಲಿ ಅವ್ರು ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ರು. ದೇಸಾಯಿ ಸರೇ ಕರ್ಕೊಂಬಂದು ನನ್ನ ಹತ್ರ ಪರಿಚಯ ಮಾಡಿಸಿದ್ದು. ಪರಿಚಯ ಅಂತಂದ್ರೆ ಸುದೀಪ್ ಅವ್ರಿಗೆ ಒಂದು ಸಿನಿಮಾ ಮಾಡಿ ಅಂತ. ಓಕೆ. ದೇಸಾಯಿ ಸರ್ಗೆ ಉಪೇಂದ್ರ ಸರ್ ಮತ್ತೆ ನನ್ನ ಕಂಡ್ರೆ ತುಂಬಾ ಇಷ್ಟ ಡೈರೆಕ್ಟರ್ ಆಗಿ. ಹೌದಾ? ಹೌದು ಸರ್, ನನ್ನ ಕಂಡ್ರೆ ತುಂಬಾ ಇಷ್ಟ. ಲಾಕ್ ಅಪ್ ಡೆತ್ ಪಿಕ್ಚರ್ ನೋಡ್ಬಿಟ್ಟು ಒಂದು 2 hours ಹತ್ಬಿಟ್ಟಿದ್ದಾರೆ. ನಾರ್ಮಲ್ ಆಗಲ್ಲ, ಕಣ್ಣು ನೋಡ್ಸ್ಬಿಟ್ಟು ಇದಲ್ಲ ಗಳಗಳ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ನಾನು ಸಮಾಧಾನ ಮಾಡ್ತೀನಿ, ಇಲ್ಲ 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 ನಂಗೆ ಅನ್ನಿಸ್ತದೆ. ನಿಮ್ಗೆ ಹೆಂಗ್ ಅನ್ನಿಸ್ತು ಆ ಸೀನ್ ತೆಗಿಯಕ್ಕೆ? ನನ್ಗೆ ಹೇಳಿ ಅಂತ. ಅಂಥ ಒಬ್ಬ ಪ್ರಬುದ್ಧ ನಿರ್ದೇಶಕ, ಅಂಥ ಒಬ್ಬ ದೊಡ್ಡ ನಿರ್ದೇಶಕರು ನಮ್ಮ ಸಿನಿಮಾ ನೋಡಿ 1-2 hour ಬಿಕ್ಕಿ ತಡ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಹೆಂಗೆ ನಿಮ್ಗೆ ಆ ಕಾನ್ಸೆಪ್ಟ್ ಹೆಂಗ್ ಬಂತು, ಹೆಂಗ್ ತೆಗಿಬೇಕು ಅಂತ ಅನ್ನಿಸ್ತು ನಿಮ್ಗೆ? ನಾನು ದಯವಿಟ್ಟು ತಿಳಿಸಿ ಅಂತ. ಇಲ್ಲ ಸರ್ ಈ ಥರ ಅನ್ಕೊಂಡೆ, ವಿತೌಟ್ ಡೈಲಾಗು ಸೀನ್ ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಸರ್ ನಾನು ಹೇಳೋದಕ್ಕೆ. ನಂಗೆ ಹಿಂಗಿದೆ, ಗುಡ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಅಷ್ಟು ಪ್ರೀತಿ ನನ್ನ ಕಂಡ್ರೆ. ಆಮೇಲೆ ಉಪಿ ಸರ್ ಕಂಡ್ರು ಅವ್ರಿಗೆ ತುಂಬ ಪ್ರೀತಿ ಸರ್. ಆ ಒಂದು ಇದರಲ್ಲಿ ಸುದೀಪ್ ಅವ್ರಿಗೆ ಹೇಳಿದ್ದೆ ದೇಸಾಯಿ ಸರ್ ಓಕೆ ಆ ಪಿಕ್ಚರ್ ಮಾಡಿ. ನಾನು ಆಮೇಲೆ ಸುದೀಪ್ ಅವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಸುದೀಪ್ ಅವ್ರು ನನಗೆ ರೆಕಮೆಂಡ್ ಮಾಡಿದ್ರು ಈ ಸಿನಿಮಾ ಮಾಡೋದಕ್ಕೆ. ಹುಚ್ಚ ಅವರೇ ಹೇಳಿದ್ರು. ಸೊ ಆ ಥರ ಪಿಕ್ಚರ್ ಶುರುವಾಗಿ ಕೆಲಸ ಮಾಡಬೇಕು ಅಂತೇಳಿ. ರೀಮೇಕ್ ಸಿನಿಮಾ ನನಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಇದರಲ್ಲೂ ಸ್ವಲ್ಪ ತೆಲುಗಿನ ಶಿವ ತಗೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಆ ಸಿನಿಮಾ ಮಾಡಿದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಜನಗಳು, ಕಲಾಭಿಮಾನಿ ದೇವರುಗಳು ಹೆವಿ ಸಕ್ಸಸ್ ಕೊಟ್ಟು ಅವ್ರಿಗೆ ಹೀರೋ ಆಗಿ ಇದು ಮಾಡಿದ್ರು. ಆಮೇಲೆ ರೇಖಾ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಕ್ತು. ಆಮೇಲೆ ಅದರಲ್ಲಿ ಮಾಡಿದ ಕಲಾವಿದರುಗಳಿಗೆಲ್ಲ ಒಂದು ಒಳ್ಳೊಳ್ಳೆ ಸ್ಥಾನ, ಮತ್ತು ಟೆಕ್ನಿಷಿಯನ್ಸ್ಗೆ ಒಂದು ಒಳ್ಳೊಳ್ಳೆ ಸ್ಥಾನ ಇಂಡಸ್ಟ್ರಿನಲ್ಲಿ. ಒಬ್ಬ ನಿರ್ದೇಶಕರಾಗಿ ನನಗೂ ಕೂಡ ರೀಮೇಕ್ ಮಾಡಿ ನನಗೊಂದು ಒಳ್ಳೆ ಹೆಸರು ಬಂತು. ಹೌದು, ರೀಮೇಕ್ ಮಾಡಿ ಒಳ್ಳೆ ಹೆಸರು ಸಿಗ್ತಾ. ತುಂಬಾ ಜನ ಬೈತಾ ಇದ್ರು, ಓಂ ಪ್ರಕಾಶ್ ಡ್ರಾಬ್ಯಾಕ್ ಈ ಪಿಕ್ಚರ್ಗೆ ಹೆಂಗ್ ಮಾಡ್ತಾನೆ ನನ್ನ ಮಗ ಅಂತೇಳಿ. ಮಾಡೋದಕ್ಕಿಂತ ಮುಂಚೆ ಮಾಡೋಕ್ಕಿಂತ ಮುಂಚೆ ಸರಿ ನಾನು ಇರ್ಲಿ ಬಿಡಪ್ಪ ಅನ್ಕೊಳ್ಳಿ, ಏನ್ ಮಾಡಕೈತೆ, ನನ್ನ ಕೆಲಸ ನಾನು ಮಾಡ್ತೀನಿ, ಕೆಲಸ ಮಾತಾಡ್ಬೇಕು. ನನಗೆ ಅವೆಲ್ಲ ನನ್ನ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ ಸರ್. ನಾವು ಮಾಡೋ ಕೆಲಸ ಉತ್ತರ ಕೊಡ್ಬೇಕು ಅವ್ರಿಗೆ. ಆ ತರ ನಾನು ಅದು ಉತ್ತರ ಕೊಡ್ತು ಸರ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತೆ. ನನಗೆ ರೆಹಮಾನ್ ಸರ್ ಕೂಡ ಸಂದರ್ಶನ ಮಾಡುವಾಗ ಅವರು ಕೂಡ ಒಂದು ವಿಷಯ ಹೇಳಿದ್ರು, ನಮ್ಗೆ ಈ ಸಿನಿಮಾ ಹೋಗುತ್ತೋ ಇಲ್ವೋ ಗೊತ್ತಿರ್ಲಿಲ್ಲ, ಆ ತರ ಹೋಗುತ್ತಿಲ್ಲ, ಸೇಲ್ ಮಾಡ್ಬಿಟ್ಟೆ ಸಿನಿಮಾನ ಮೊದಲು ಸರ್. ಅವರು ವೆರಿ ಗ್ರೇಟ್ ಪ್ರೊಡ್ಯೂಸರ್ ಬಿಡಿ ಸರ್, ಎಕ್ಸ್ಟ್ರಾರ್ನರಿ ಪ್ರೊಡ್ಯೂಸರ್. ನನ್ಗೆ ತುಂಬಾ ಇಷ್ಟವಾದ ವ್ಯಕ್ತಿ. ಕೆಲ ಸಿನಿಮಾಗೋಸ್ಕರ ಅಷ್ಟು ದುಡ್ದಿದ್ದಾರೆ, ಅಷ್ಟು ಖರ್ಚು ಮಾಡಿದ್ದಾರೆ ಸಿನಿಮಾಗಳಿಗೆ. ಇಸ್ ಎ ಗ್ರೇಟ್ ಅವರು. ಅದ್ರ ಬಗ್ಗೆ ನೋಡು, ಅದೊಂದು ಅದ್ಭುತವಾದಂತಹ ಸಕ್ಸಸ್. ಎಸ್ ಸರ್. ಆ ಕಾಲಕ್ಕೆ ನನ್ನ ಪ್ರಕಾರ 175 days ಆಲ್ ಸೆಂಟರ್ಸ್ ಅಲ್ವಾ ಸರ್? ಎಲ್ಲಾ ಸೆಂಟರ್ಸ್ ಅಲ್ಲಿ ಸಾಂಗ್ಗೆ ನೀವು ನಂಬಲ್ಲ, 2 ವರ್ಷ ಉದಯ ಟಿವಿನಲ್ಲಿ ನಮ್ಮ ರೋಲ್ ಸ್ಥಾನದಲ್ಲಿ ಇತ್ತು. ಉಸಿರೇ ಸಾಂಗ್. ಅದು ಹೇಗೆ ಆಗಿದ್ದು ಸಾಂಗ್ ಸರ್? ಆ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಅಲ್ಲಿ ದಾವಣಗೆರೆ ಹತ್ರ ಒಂದು ಇದರಲ್ಲಿ ಶೂಟ್ ಮಾಡಿದ್ರಿ ಅದು? ಎಸ್ ಸರ್. ಸಾಗರ, ದಾವಣಗೆರೆ ಆ ಜಾಗ ಅಲ್ಲೆಲ್ಲ ಮಾಡಿದ್ದು ಸರ್. ಅದೇನಂದ್ರೆ ನಂಗೆ ಸಾಂಗ್ ಮತ್ತೆ ಕೆಲವು ಸೀಕ್ವೆನ್ಸಸ್, ಫೈಟ್ ಸೀಕ್ವೆನ್ಸಸ್ ಎಲ್ಲ ನಾನು ಯಾರಿಗೂ ಕೊಡಲ್ಲ ಸರ್, ನಾನೇ ತೆಗಿಬೇಕು ಅಂತ ಹೇಳಿದ್ರು ಸರ್. ಆಕ್ಷನ್ ಕೂಡ ಹೌದು ಸರ್. ಚಿಕ್ಕ ಫೈಟ್ಸ್ ಎಲ್ಲ ಇವತ್ತು ನಾವು ತ್ರಿಶೂಲಮಲ್ಲಿ ಸ್ಮಾಲ್ ಫೈಟ್ಸ್ ಎಲ್ಲ ನಾನೇ ತೆಗ್ದಿರೋದು. ಕೆಲವರು ಹೇಳಿ ನಾನು ತೆಗ್ದಿರೋದು ಅಂದ್ರೆ ಸಾರಿ ಕ್ಷಮಿಸಿ, ನನಗೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್, ನಾವು ತೆಗಿತೀವಿ ಸರ್. ಅದರಿಂದ ಮಾಡ್ತೀನಿ ಸರ್ ಆ ಥರ ಕೆಲಸ. ನಂಗೆ ತುಂಬಾ ಇಷ್ಟ ಆಗಲ್ಲ ಮಾಡೋದಕ್ಕೆ. ಸಿಚುವೇಶನ್ ಸಾಂಗ್ಸ್ ಯಾವತ್ತು ಯಾರಿಗೂ ಕೊಡಲ್ಲ ಸರ್. ಚಂದ್ರಲೇಖಾ ಪಿಕ್ಚರಲ್ಲೂ ಅಷ್ಟೇ 1-2 ಸಾಂಗ್ ನಾವೇ ಶೂಟ್ ಮಾಡಿದ್ವಿ ಸರ್. ಎಲ್ಲ ಡ್ಯಾನ್ಸ್ ಮಾಸ್ಟರ್ ಎಲ್ಲ ತುಂಬಾ ಅಪ್ರಿಸಿಯೇಷನ್ ಕೊಟ್ಟರು, ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಓಂ ಪ್ರಕಾಶ್ ಹಾಗೆ ಹೀಗೆ ಅಂತ ಹೇಳಿ. ಸೊ ಆ ಥರ ಸೀಕ್ವೆನ್ಸಸ್ ಅಲ್ಲಿ ಸಾಗರದಲ್ಲಿ ಉಸಿರೇ ಸಾಂಗ್ನ ಸಾಗರ, ದಾವಣಗೆರೆ ಮತ್ತೆ ಈ ಬ್ರಿಡ್ಜ್ ಸರ್, ಬ್ರಿಡ್ಜ್ ಅಲ್ಲೆಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಸಾಂಗ್ ಚೆನ್ನಾಗಿದೆ. ಆ ಶಾರ್ಟ್ಸ್ಗಳು ಅಷ್ಟೇ ಒತ್ತು ಕೊಡ್ತು. ರಾಜೇಶ್ ರಾಮಂತ್ ಅವರು ಒಂದು ಒಳ್ಳೆ ರೀರೆಕಾರ್ಡಿಂಗ್, ಒಂದು ಒಳ್ಳೆ ಸಾಂಗ್ ಮಾಡಿದ್ರು. ಇಸ್ ಅ ಗುಡ್ ಸರ್. ಅದು ಆಕ್ಚುಲಿ ಒರಿಜಿನಲ್ ಸಾಂಗ್ ಅದು. ಹೌದು ಸರ್, ಹೌದು ಒರಿಜಿನಲ್ ಸಾಂಗ್. ಮಿಕ್ಕಿದೆಲ್ಲ ಡೂಪ್ಲಿಕೇಟ್ ಸಾಂಗ್, ಮಿಕ್ಕಿದೆಲ್ಲ ಅದರದ್ದು ಟ್ಯೂನ್ಸ್. ಇದು ಈ ಸಾಂಗೇ ಹಿಟ್ ಆಯ್ತು, ಒರಿಜಿನಲ್ ಸಾಂಗ್. ಹೌದು ಸರ್. ನಮ್ ತನ ಇದ್ದಾಗ ನೀವು ಸರ್ ಅದಕ್ಕೆ ವ್ಯಾಲ್ಯೂನೇ ಬೇರೆ ಸರ್. ನಮ್ ತನ ಅನ್ನೋದು ಇರ್ಬೇಕಲ್ವಾ. ನಾನು ರಾಜೇಶ್ ರಾಮನಾಥ್ ಅದೇ ಅಂದೆ, ಇದಕ್ಕೆ ನೀವೇ ಮಾಡೋದು, ಅದಕ್ಕೆ ನಾನೇ ಮಾಡ್ತೀನಲ್ಲ ಮ್ಯೂಸಿಕ್, ನಾನೇ ಮಾಡ್ಬೋದು. ನಾನೇ ಯಾರನ್ನ ಎಲ್ಲ ಪ್ಲೇಯರ್ಸ್ ಎಲ್ಲ ಕರ್ಕೊಂಡು ಆಸಿಸ್ಟೆನ್ಸ್ ಹೊಡೀರಿ ಅಂತಾನೆ ಹೊಡಿತಾರೆ. ನಾನು ಹೆಸರಾಕ ಹೋಗೋದಲ್ಲ. ನಿಮ್ಮ ತನ ಅನ್ನೋದು ಬೇಕು ಸರ್. ರಾಜೇಶ್ ಅವರೇ, ಇವರೇ ಗುಡ್ ವರ್ಕರ್ ನೀವು. ನಿಮ್ಮ ಟ್ಯೂನ್ ಒಂದು ಟ್ಯೂನ್ ಹಾಕಿ ಈ ಪಿಕ್ಚರ್ಗೆ, ಒಂದಾದ್ರೂ ಇರಲಿ. ನನಗೆ ಹತ್ರ ತುಂಬ ಆಸೆ, ನಮ್ಮ ನೇಟಿವಿಟಿಗೆ ಅಂತೇಳಿ ಅವ್ರ ಹತ್ರ ಬಲವಂತವಾಗಿ ಹಾಕ್ಸಿ ಕಲ್ಯಾಣ್ ಸಾರು ಅದಕ್ಕೆ ಉಸಿರೇ ಅಂತ ಬರೆದು ಅದಕ್ಕೆ ಉಸಿರು ಕೊಟ್ಬಿಟ್ರು. ಆ ಲೆವೆಲ್ ರಾಜೇಶ್ ಕೃಷ್ಣನ್ ಹಾಡಿದ್ದು. ಸೂಪರ್ ಅಲ್ಲ, ನೀವು ಹೇಳ್ದಂಗೆ ರಾಜೇಶ್ ರಾಮನಾಥ್ ಅವರು ಅವಾಗ್ಲೇ 90s ಅಲ್ಲೇ ಒಂದು ಕೀಬೋರ್ಡ್ ಹಿಡ್ಕೊಂಡು ಸಿನಿಮಾಗೆ ರೀರೆಕಾರ್ಡಿಂಗ್ ಮಾಡಿದ್ರಂತೆ. ತುಂಬಾ ಒಳ್ಳೆ ವರ್ಕರ್ ಸರ್ ಅವರು. ಯಾಕೆ ಒರಿಜಿನಾಲಿಟಿ ಬಿಟ್ಟು ಇದಕ್ಕೆ ಹೋದ್ರು ಅಂತ ಗೊತ್ತಿಲ್ಲ.
ಏನು ಮಾಡೋಕ್ಕಾಗಲ್ಲ ಸರ್, ಈ ಸಿನಿಮಾ ನಮ್ಗೆ ಕೆಲಸ ಮಾಡಲಿಲ್ಲ ಇನ್ನೊಬ್ರು ಬಂದು ಕೆಲಸ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಬಿಟ್ಕೊಡಕ್ಕಾಗಲ್ಲ. ಪಾಪ ಆ ಒಂದು ಸಂದರ್ಭದಲ್ಲಿ ಸಿಕ್ಕಿ ಆ ಥರ ಪಾಪ ವ್ಯಕ್ತಿ ಇದಾಗ್ಬಿಟ್ರೆ ಈಸ್ ಎ ಗುಡ್ ಪರ್ಸನ್ ಬಿಡಿ ಸರ್, ಗುಡ್ ವರ್ಕರ್, ನೋ ಡೌಟ್, ವೆರಿ ಗುಡ್ ವರ್ಕರ್. ಸುದೀಪ್ ಅವ್ರು ಆದ್ಮೇಲೆ ನಿಮ್ಮ ಕರಿಯರ್ನಲ್ಲಿ ಬಂದವರು ಇನ್ನೊಬ್ರು ದರ್ಶನ್ ಅವರು ಸರ್. ದರ್ಶನ್ ಅವರಿಗೆ ಬಹಳ ದೊಡ್ಡ ಬ್ರೇಕ್ ಕೊಟ್ಟಂತಹ ಡೈರೆಕ್ಟರ್ ನೀವು. ಎಸ್ ಅಫ್ಕೋರ್ಸ್ ಅವರು ಅದಕ್ಕಿಂತ ಮೊದಲು ಮೆಜೆಸ್ಟಿಕ್ ಮಾಡಿದ್ರು, ಕರಿಯ ಮಾಡಿದ್ರು. ಬಟ್ ದರ್ಶನ್ ಅಂದ್ರೆ ಅವ್ರಿಗೊಂದು ಹೊಸ ಇಮೇಜು, ಒಂದು ಹೊಸ ತರ. ದರ್ಶನ್ ಅವರಿಗೆ ಒಂದು ಸ್ಟಾರ್ಡಮ್ ಅಂತ ಬಂದಿದ್ದು ಕಲಾಸಿಪಾಳ್ಯ, ಅಯ್ಯ ಆ ಸಿನಿಮಾಗಳ ನಂತರ. ಹೇಗೆ ದರ್ಶನ್ ಮತ್ತು ನೀವು ಬಹಳ ಅದ್ಭುತವಾಗಿ ಜೆಲ್ ಆಗಿದ್ರಿ. ಮಧ್ಯದಲ್ಲಿ ಒಬ್ರು ರಕ್ಷಿತಾ ಬರ್ತಾರೆ ಅವ್ರ ಜೊತೆಯಲ್ಲಿ. ನಮಗೆ ನಮ್ಮವರು ಅಂದಾಗ ಅದು ಬೇರೆ ಭಾವನೆ ಸರ್. ಯಾರೇ ಹೀರೋ ಆಗಲಿ, ದರ್ಶನ್ ಅವರು ಅಂತಲ್ಲ, ಇನ್ನೊಬ್ರು ಆಗಲಿ, ಸುದೀಪ್ ಅವ್ರು ಆಗಿರ್ಬೋದು, ಇನ್ನೊಬ್ರು ಆಗಿದೆ, ಇನ್ನೊಬ್ರು, ಆಮೇಲೆ ನಮ್ಮ ಶಕ್ತಿ ಪ್ರಸಾದ್ ಅವರ ಮೊಮ್ಮಗ ಚಿರಂಜೀವಿ ಸರ್ಜಾರ್ ಆಗಿರ್ಬೋದು. ನಂಗೆ ತುಂಬ ಖುಷಿ ಸರ್ ನಮ್ಮ ಕನ್ನಡಿಗರ ಜೊತೆ ಕೆಲಸ ಮಾಡೋಕ್ಕೆ. ನಮ್ಮ ಜನಗಳನ್ನ ಸ್ಫೂರ್ತಿ ಕೊಟ್ಟು ಅವ್ರನ್ನ ಕನ್ನಡ ಕಲಾಭಿಮಾನಿ ದೇವರುಗಳ ಮುಂದೆ ಹೀರೋ ಆಗಿ ನಿಲ್ಲಿಸಿ ಮಾಡೋದಕ್ಕೆ ಹೊರಗಡೆಯಿಂದ ಬರ್ತಾರ. ನಮ್ಮ ಕರ್ತವ್ಯ ಅದು, ನಾವು ಮಾಡಬೇಕು. ಆ ಒಂದು ಇದರಲ್ಲಿ ದರ್ಶನ್ ಅವ್ರ ಹತ್ರ ನನಗೆ ತುಂಬ ದೊಡ್ಡ ಹೈಲೈಟ್ ಆಗಿದೆ ಅಂತಂದ್ರೆ ನಾನು ಕತೆ ಕೇಳ್ತಿರ್ಲಿಲ್ಲ. ಅವರು ಓಂ ಪ್ರಕಾಶ್ ಡೈರೆಕ್ಟರ್, ರೆಡಿ, ಏನು ಡ್ರೆಸ್ ಬೇಕು, ಯಾವತ್ತು ಬರಬೇಕು, ಎಲ್ಲಿಗೆ ಬರಬೇಕು, ಇಷ್ಟೇ ಕೇಳ್ತಾ ಇದ್ದೀವಿ ಸರ್, ಇಷ್ಟೇ. ಇದು ಬಿಟ್ಟು ಇನ್ನೇನೂ ಕೇಳ್ತಾ ಇರಲಿಲ್ಲ. ಅದು ಅವ್ರ ಹತ್ರ ದೊಡ್ಡ ಗುಣ. ಸ್ಟೋರಿನೇ ಕೇಳ್ತಿರ್ಲಿಲ್ಲ, ಗೊತ್ತೇ ಇಲ್ಲ ಸರ್ ಅವ್ರಿಗೆ. ಈ ಸೀನ್ಗೆ ಆಕ್ಟ್ ಮಾಡಿ, ಈ ಶಾರ್ಟ್ಗೆ ಆಕ್ಟ್ ಮಾಡಿ ಅಂದ್ರೆ ಮಾಡೋರು ಹೋಯ್ತಾ ಇರೋ, ಇಷ್ಟೇ ಅವ್ರ ಕೆಲಸ. ಯಾವತ್ತು ಏನೊಂದೂ ಕೇಳದೆ ಇರುವಂತ ವ್ಯಕ್ತಿ. ಓಕೆ, ಕೇಳಲ್ಲ, ಕತೆ ಕೇಳಲ್ಲ. ಅವರು ಡೈರೆಕ್ಟರ್ ಗೊತ್ತು ಅವ್ರು ನನ್ನನ್ನು ಹೆಂಗೆ ತೋರಿಸ್ಬೇಕು ಅಂತ, ಅವ್ರು ನಾನು ನೋಡ್ಕೋತಾರೆ ಅಂತ. ನಾನು ಅಯ್ಯ ಪಿಕ್ಚರು, ಅಯ್ಯ ಟೈಟ್ಲು ಸೂಪರ್ ಆಗಿತ್ತು. ಎಲ್ಲೋ ಒಂದು ಕಡೆ ಜರ್ನಿ ಮಾಡ್ತಾ ಇದ್ದೆ, ಚೆನ್ನಾಗಿದ್ದಿಲ್ಲ ಟೈಟ್ಲು, ಎಕ್ಸ್ಟ್ರಾರ್ನರಿ ಟೈಟ್ಲು, ನಮ್ಮ ಉತ್ತರ ಕರ್ನಾಟಕ ಸೊಗಡಿನ ಟೈಟ್ಲ್ ಇದು, ಅಯ್ಯ ಟೈಟ್ಲು ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರಿಗೆ ಫೋನ್ ಆಗದೆ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀರಾ? ಇಲ್ಲ ಅಂತಂದ್ರು. ಒಂದು ಪೊಲೀಸ್ ಆಫೀಸರ್ ಡ್ರೆಸ್ ಹೊಲ್ಸ್ಕೊಂಬಿಡಿ ಸರ್ ಅಂತಂದೆ. ಹೌದಾ, ಹ್ಞೂ ರೆಡಿ ಆಯ್ತು ಯಾಕಂತ ಹೊರಟ್ರಿ. ಇಲ್ಲಿಂದ ಹೋಗಿ ಕತೆನೇ ಗೊತ್ತಿರ್ಲಿಲ್ಲ ನಮ್ಗೆ, ಏನು ಗೊತ್ತಿಲ್ಲ ನಮ್ಗೆ ಕತೆ. ಏನ್ ಮಾಡೋಣ, ರೆಡಿ ಮಾಡೋಣ, ಚೆನ್ನಾಗಿದೆ, ಪೊಲೀಸ್ ಆಫೀಸರ್ ದರ್ಶನ ಸಖತ್ ಕಾಣಿಸ್ತೀರಾ, ಬನ್ನಿ ನೀವು ಅಂತ ಹೇಳಿ ಸೀದಾ ಹೋಗಿ ತಿಪ್ಪಣ್ಣಹಳ್ಳಿ ಡ್ಯಾಮಲ್ಲಿ ಫಸ್ಟ್ ಸೀನ್ ತೆಗೆದ್ವಿ. ಹಂಗೆ ಅಂದ್ರೆ ಕತೆನೇ ಇಲ್ಲದೆ ಇಲ್ಲ, ಇರೋದು ಹೇಳೋದು ಏನಂತ. ನನ್ಗೆ ತುಂಬಾ ಆ ಥರ ಎಲ್ಲ ಇದು ಹುಂಬ ಸರ್. ನಾನು ಇದೊಂಥರ ಹುಚ್ಚುತನ, ಕ್ರೇಜಿನೆಸ್. ಹುಚ್ಚುತನೇ, ಕ್ರೇಜಿನೆಸ್. ತಪ್ಪು ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ನನ್ಗೆ ಅದೊಂಥರ ಹುಚ್ಚುತನೇ. ಅಲ್ಲ, ಅದು ಬಹುಶಃ ಎಲ್ಲರಿಗೂ ಬರಲ್ಲ ಅದು ಕಾನ್ಫಿಡೆನ್ಸ್. ನನಗೆ ನಮ್ಮ ಕಾರಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಅಂಚಿನಾಗದ ಕ್ಯಾಮ್ರಾಮನ್ ಕೇಳಿದ್ರು ಕುತ್ಕೊಂಡು ಹೋಗ್ಬೇಕಾದ್ರೆ, ಅವರು ಕತೆ ಕೇಳಕ್ಕೆ ಇಷ್ಟ ಅಲ್ಲ, ಏನ್ ಮಾಡ್ಬೇಕು, ಯಾವ ತರ ಫೋಟೋಗ್ರಫಿ ಮಾಡ್ಬೇಕು ಅಂತ. ನಾನು ಹೇಳಿದೆ, ನನಗೆ ಗೊತ್ತಿರೋ ತಾನೆ ನಿನಗೆ ಹೇಳಿ. ಹೌದಾ, ಮತ್ತೆ ಹೆಂಗೆ ಅಂತಂದು, ನಡಿ 35 ಕಿಲೋಮೀಟರ್ ಐತಲ್ಲ ನಾಗರಾಜ್ ಅವರೇ, ಅಷ್ಟರಲ್ಲೇನೋ ಒಂದು ಬರ್ತದೆ, ಐಡಿಯಾ ಬರ್ತದೆ, ನಡೀರಿ ಹೋಗೋಣ. ಅಲ್ಲಿ ಬಂದು ಅಲ್ಲಿ ಇಳಿತಿದ್ದಂಗೆ ಹೇಳ್ತೀನಿ, ನಾನು ಯೋಚನೆ ಮಾಡ್ಬೇಡಿ ಅಂತೇಳಿ ಅಲ್ಲಿ ಇಳಿತಿದ್ದಂಗೆ ಸ್ಟಾರ್ನ ಸೀನ್ ಐಡಿಯಾ ಬಂತು. ಮಾಡಿ ಸೀನ್ ಮಾಡಿ ಅಂತ. ಇಂಟರ್ವಲ್ ಸೀನ್ ಅದೇ ಮಾಡಿದ್ದು ನಾವು. ತೆಗೆದಿದ್ದ ಸೀನೇ ಇಂಟರ್ವಲ್ ಸೀನ್ ರೆಡಿ, ಹಿಂಗಂತ ಸೂಪರ್ ಸೂಪರ್ ಸೂಪರ್. ಆ ಸಿನಿಮಾ ಆಲ್ ಸೆಂಟರ್ಸ್ 100 days. ಆಮೇಲೆ ರವಿ ಸರ್ ಮ್ಯೂಸಿಕ್ ಫಸ್ಟ್. ಅದು ನನಗೆ ರವಿ ಸರ್ ಜೊತೆ ಕೆಲಸ ಮಾಡಿದೆ ಸಾಹುಕಾರ, ಅವ್ರ ಜೊತೆ ಕೆಲಸ ಮಾಡಿ ಸೈ ಅನ್ನಿಸ್ಕೊಳ್ಳೋದು ತುಂಬಾ ಕಮ್ಮಿ ಸರ್, ಆಗಲ್ಲ. ಎಂತ ಟೆಕ್ನಿಷಿಯನ್ಸ್. ಮಹಾಮೇಧಾವಿ, ಟೆಕ್ನಿಕಲಿ ನಂಬರ್ 1 ಈಗಿನ ಕನ್ನಡ ಚಿತ್ರರಂಗದ ಪಿತಾಮಹ. ಅವ್ರ ಹತ್ರ ಸೈ ಅನ್ನಿಸ್ಕೊಳ್ಳೋದು ಹೆಂಗೆ, ಆಗಲ್ಲ, ಕಷ್ಟ ಇದೆ. ಸಾಹುಕಾರ ಪಿಕ್ಚರ್ ಕೆಲಸ ಮಾಡ್ತಿದ್ವಿ. ನಾನು ಅದರಲ್ಲಿ ಕೆ ಮಂಜು ನಿರ್ಮಾಪಕರಿಗೆ ಹೇಳಿದ್ದೆ, ಸರ್ ಈ ತರ ಈ ಪಿಕ್ಚರಲ್ಲಿ ಅಣ್ಣೆ ಗೆಟಪ್ ಹಾಕೋಣ. ಅವನು ಮನೆ ಆಳು ಕ್ಯಾರೆಕ್ಟರ್ ಅಲ್ವಾ, ಮನೆಯಲ್ಲಿ ಆಳು ಮಾಡೋಕೆ ಆಳ್ ಕೆಲಸ. ಶಶಿಕುಮಾರ್ ಸಾಹುಕಾರ ಇವರು ಮನೆ ಇದಕ್ಕೆ ಅದಕ್ಕೆ ಅಣ್ಣೆಯ ಗೆಟಪ್ ಹಾಕೋಣ, ಚೆನ್ನಾಗಿರುತ್ತೆ. ಆ ಗೆಟಪ್ ಚೆನ್ನಾಗಿದೆ. ಆಮೇಲೆ ಮ್ಯೂಸಿಕ್ ಸಾಂಗ್ ಯಾವುದು ಬೇಡ. ನಾನು ರಾಜೇಶ್ ಅಮರ್ ಹತ್ರ ಮಾಡ್ತಾ ಇರ್ತೀನಿ, ಎಲ್ಲ ಸಾಂಗ್ ಬೇರೆ ಮಾಡ್ಸೋಣ. ಯಾಕಂದ್ರೆ ಇದು ಇಂಡಿಯನ್ ರಿದಮ್ ಸಾಂಗ್ ಅಲ್ಲ, ಒಂಥರ ವೆಸ್ಟರ್ನ್ ಸಾಂಗ್ ತರ ಇದೆ. ಅದು ರಜನಿ ಸರ್ ಶೂಟ್ ಆಗುತ್ತೆ, ನಮ್ಗೆ ನಮ್ ನೇಟಿವಿಟಿ ಸಾಂಗ್ ಆಗಲ್ಲ. ಮುತ್ತು ಸಿನಿಮಾ ಆಗಲ್ಲ ಸರ್ ಅಂತಂದೆ. ಅವ್ರು ಕೇಳಲಿಲ್ಲ ಸರ್, ಅವರು ಇಲ್ಲ ಅಂತ. ಏನೋ ಅವ್ರ ಇಂಟೆನ್ಷನ್ ಏನಿತ್ತು ನನಗೆ ಗೊತ್ತಿಲ್ಲ. ಆ ಜನರಲ್ಲಿ ನಮ್ಗೆ ಅದು ನನ್ನ ಬಗ್ಗೆ ತಪ್ಪಭಿಪ್ರಾಯ ಇದಾಗೋಯ್ತು. ರವಿ ಸರ್ ಓಂ ಪ್ರಕಾಶ್ ಐಡಿಯಾನ ಇದು, ಅವ್ನು ಪ್ಯಾಂಟ್ ಶರ್ಟ್ ಹೇಳಿದ್ನ ಆಯ್ತು. ನಾನು ಹೇಳಿದ ರೀತಿ ಬೇರೆ. ಆಮೇಲೆ ಗೊತ್ತಾಯ್ತು ರವಿ ಸರ್ಗೆ, ಓಂ ಪ್ರಕಾಶ್ ಮೊದಲೇ ಈ ಥರ ಹೇಳಿದಾನಾ ಅಂತೇಳಿ. ಆಮೇಲೆ ಅವ್ರಿಗೆ ನಾನು ಕಂಡು ತುಂಬ ಇಷ್ಟ ಆಯ್ತು ಸರ್. ಆಮೇಲೆ ನಾನು ಮಾತಾಡಿದ ಮಾತುಗಳು ಅವ್ರಿಗೆ ತುಂಬ ಇಷ್ಟ ಆಯಿತು. ನೇರವಾಗಿ ಮಾತಾಡ್ತಾನೆ ಓಂ ಪ್ರಕಾಶ್, ನಮ್ಮ ಥರನೇ ಕೆಲಸ ಮಾಡ್ತಾನೆ, ಕಷ್ಟಪಡ್ತಾನೆ ಅಂತೇಳಿ ಮನ್ಸಿಗೆ ತಗೊಂಡು ಎಲ್ಲ ಮಾಡಬೇಕು ಅಂದಾಗ, ನಾನು ಅಯ್ಯ ಪಿಕ್ಚರ್ನಲ್ಲಿ ಮ್ಯೂಸಿಕ್ ಯಾರು ಮಾಡಬೇಕು ಅಂದಾಗ ರವಿ ಸರ್ ಜೊತೆಲಿ ಮಾಡೋಣ, ರವಿ ಸರ್ನ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಕರ್ಕೊಂಡ್ಬರ್ತೀನಿ ಅಂತೇಳಿ ರವಿ ಸರ್ ಹತ್ರ ಮಾತಾಡಿದೆ. ಮಾಡ್ಕೊಡ್ತೀನಿ ಅದಕ್ಕೇನಂತೆ ಅಂತೇಳಿ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆ ಪಿಕ್ಚರ್ಗೆ. ಕರೆಕ್ಟ್, ಲಿರಿಕ್ ಎಲ್ಲ ಅವರೇ. ಅವ್ರು ಬೇರೆಯವ್ರ ಸಿನಿಮಾ ಅಲ್ಲಿವರೆಗೂ ಯಾರಿಗೂ ಮ್ಯೂಸಿಕ್ ಯಾರು ಮಾಡಿಲ್ಲ. ಅವ್ರ ಚಾಲೆಂಜು ಬಂದ್ಬಿಡ್ತಾರ ರವಿ ಸರ್ ಹಂಗೆ ಹಿಂಗೆ ಅಂತ. ಕೆಲಸಗಾರ ಕರೆದ್ರೆ ಕನಸ್ಗಾರ ಬಂದೇ ಬರ್ತಾರೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ಅಂತ ಹೋಗುತ್ತೆ. ನಾನು ಕ್ಯಾಕರ್ಸಿ ಮುಡಿಯೋಕೆ ಬಂದರು, ಮ್ಯೂಸಿಕ್ ಮಾಡಿದ್ರು, ರೀ ರೆಕಾರ್ಡಿಂಗ್ ಮಾಡಿದ್ರು, ರೆಡಿ ಆಯ್ತು, ಪಿಕ್ಚರು ರಿಲೀಸ್ ಆಯ್ತು.
ಫಸ್ಟ್ ಡೇ ಮ್ಯಾಟ್ನಿ ರಿಪೋರ್ಟ್ ತಗೊಂಡ್ರು. ಫಸ್ಟ್ ಕೆ ಮಂಜು ಅವರು ಕರ್ಸಿದ್ರು. ಕೆ ಮಂಜು ಅವರೇ, ನೀವು ಮಾಡಿದ ತಪ್ಪು, ನೀವು ಅವತ್ತು ಓಂ ಪ್ರಕಾಶ್ ಹೇಳ್ದಂಗೆ ಮಾಡಿದ್ದಿದ್ರೆ ನಮ್ಮಿಬ್ಬರದು ಜೆಲ್ ಆಗ್ತಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮಿಬ್ಬರು ಕಾಂಬಿನೇಷನ್, ಎಷ್ಟು ಚೆನ್ನಾಗಿ ಹೋಗ್ತಿದೆ ಪಿಕ್ಚರ್, ಸೂಪರ್ ಡೂಪರ್ ಇಟ್ಟು. ನೀವು ಮಾಡಿದ ತಪ್ಪು ಮಂಜು ಅವರೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರು. ಅದು ಆ ಥರ ಸರ್, ಎಕ್ಸ್ಟ್ರಾರ್ಡನರಿ ಇಟ್ಟು, ಏನ್ ಸೆನ್ಸೇಷನ್ ಪಿಕ್ಚರು. ಅಯ್ಯ, ಅದ್ಭುತವಾದ ಸೂಪರ್ ಸ್ಟಾರ್ ಪಟ್ಟ ತಂದು ಕೊಡ್ತು ದರ್ಶನ್ ಅವ್ರಿಗೆ. ಸೊ ಈ ಥರ ನಮ್ಗೆ ಖುಷಿ ಸರ್ ನಿಜವಾಗ್ಲೂ. ಅಂತ ದೊಡ್ಡ ಹೀರೋ ಆದ್ರು, ಇಸ್ ಎ ಗ್ರೇಟ್. ಯಾವತ್ತೂ ಅವರು ಇದಾಗ್ಲಿ, ಮತ್ತೆ ಇಮೇಜ್ ಆಗಿರ್ಬೋದು, ಮತ್ತೆ ನಮ್ಮಲ್ಲಿ ಇದಾಗಿರ್ಬೋದು, ಯಾವತ್ತೂ ಕಮ್ಮಿ ಆಗಿರ್ಲಿಲ್ಲ. ಅದಕ್ಕೆ 6 ಸಿನಿಮಾ ಮಾಡೋದಕ್ಕೆ ಕಾರಣ ಆಯ್ತು. ಬಟ್ ನಿಮ್ದು ಫಸ್ಟ್ 3 ಸಿನಿಮಾ ಬಹಳ ದೊಡ್ಡ ಹಿಟ್ ಆಯ್ತು. ಕಲಶಪಾಳ್ಯ, ಅಯ್ಯ ಮತ್ತೆ ಮಂಡ್ಯ. ಆಮೇಲೆ ನಿಮ್ಗೆ ಯೋಧ ಚೆನ್ನಾಗಾಯ್ತು. ಯೋಧನು ಪ್ರಿನ್ಸ್ ಚೆನ್ನಾಗಿಲ್ಲ, ಡಬ್ಬಾ ನಾನೇ ಹೇಳಿದ್ದೀನಿ ಅವ್ರಿಗೆ. ಕರೆಕ್ಟ್. ಪ್ರೊಜೆಕ್ಷನ್ ನೋಡ್ಬೇಕಾದ್ರೆ ಹೇಳ್ದೆ, ಈ ಪಿಕ್ಚರ್ ಹೋಗಲ್ಲ ಸರ್ ಇದು ಅಂತ, ಪಿಕ್ಚರ್ ಫ್ಲಾಪ್ ಆಗುತ್ತೆ ಅಂತಾನೆ ಅವ್ರಿಗೆ ಹೇಳಿದ್ದೀನಿ, ದರ್ಶನ್ ಅವ್ರಿಗೆ ಹೇಳಿದೆ. ಹೌದಾ? ಹೌದು ಸರ್. ಅಂದ್ರೆ ನಿಮಗೆ ಮಾಡುವಾಗಲೇ ಅನ್ಸುತ್ತಾ ಇದು ಈ ತರ ಸೆನ್ಸ್ ಹೆಂಗೆ? ಪಿಕ್ಚರ್ ಮಾತ್ರ ನಂಗೆ ಫಸ್ಟ್ ಕಾಪಿ ನೋಡಿದಾಗ ಅನ್ನಿಸ್ತು. ಅದು ನೋಡಿದಾಗ ಅದು ನಾನು ಸಂಜು ವೆಟ್ಸ್ಗೆ ಅಂತ ಪಿಕ್ಚರ್ ರಿಲೀಸ್ ಆಗ್ತಿತ್ತು. ಕರೆಕ್ಟ್. ನಮ್ದು ಗುರುವಾರ, ಅವ್ರದ್ದು ಶುಕ್ರವಾರ. ಅವ್ರಿಬ್ರಿಗೂ ಕರ್ಸಿ ಹೇಳ್ದೆ. ಫೀಲಿಂಗ್ಸು, ಅಯ್ಯೋ ಕಮರ್ಷಿಯಲ್ ಸ್ಟಾರು, ಇಬ್ರು ಪಿಕ್ಚರು ಮಾಡ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾಗಶೇಖರ್ ಅವರು, ಶ್ರೀನಾಥ್ ಅವರು ಇಬ್ರು ಬಡ್ಕೋತಾ ಇದ್ರು, ನಿಮ್ ಪಿಕ್ಚರ್ ರಿಲೀಸ್ ಆಗ್ತಿದೆ, ನಮ್ ಗೇಟ್ ಬೀಳುತ್ತೆ ಅಂತ. ನಾನು ಬನ್ನಿ ಅಂತಂದೆ. ಹೇಳ್ದೆ, ನೋಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಿಮ್ ಸಾಂಗ್ಸ್ ಕೇಳಿದ್ದೀನಿ, 2 ಸಾಂಗ್ ಸೂಪರ್ ಡೂಪರ್ ಇಟ್ಟು, ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ನಮ್ಮ ಸಿನಿಮಾ ಫ್ಲಾಪ್ ಆಗುತ್ತೆ, ನಿಮ್ ಸಿನಿಮಾ ಹಿಟ್ಟಾಗುತ್ತೆ ಅಂತ ನಾಗಶೇಖರ್ ಅವ್ರಿಗೆ, ಶ್ರೀನಾಥ್ಗೆ ಇಬ್ರಿಗೂ ಹೇಳ್ದೆ. ಅವ್ರು ಶಾಕ್, ಇದೇ ಅವ್ರ ಪಿಕ್ಚರ್ ಅವರೇ ಫ್ಲಾಪ್ ಆಯ್ತಿದೆ ಅಂತ ಅವರಲ್ಲ ಅಂತ. ನಾನು ಹೇಳಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ಗೆ ಅನ್ಸಿದ್ದು ಹೇಳ್ತಿದ್ದೀನಿ, ಇದೆಲ್ಲ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಚೆನ್ನಾಗಿ ನೀವು ಅಂತ ಹೇಳಿ. ಈ ತರ ಪ್ರೊಡ್ಯೂಸರ್ಗಳಿಗೆ ಹೇಳಿದಾಗ ಅವ್ರು ನಿಮಗೆ ಅವರ ಮಧ್ಯದಲ್ಲಿ ಕ್ಲಾಶ್ಗಳಾಗಿದ್ದುಂಟಾ? ಅಂದ್ರೆ ಈ ತರ ನೇರವಾಗಿ ಹೇಳೋದು, ಏನಪ್ಪ ಸಿನಿಮಾ ಮಾಡಿ ನಮ್ಮ ಸಿನಿಮಾನೇ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ ಅನ್ನೋ ವಿಚಾರಗಳು ಬಂದಾಗ? ನಾನು ಹೇಳಿದ್ ನಿಜ ಅಲ್ಲ ಸರ್, ಅದಕ್ಕೆ ಏನಕ್ಕೆ ನಿಜ ಒಪ್ಕೊಳ್ಳುವಂತ ನಾನು ಒಪ್ಕೊಂತೀನಿ. ಏನಕ್ಕೆ ಕೇಳ್ದೆ ಅಂತ ಕೇಳ್ಬೇಕು ಫಸ್ಟ್, ಅಲ್ವಾ? ಈಗ ನೀವ್ ಹೇಳಿದ ಮಾತು ಕರೆಕ್ಟ್. ಓಂ ಪ್ರಕಾಶ್ ಈ ಪಿಕ್ಚರ್ ಫ್ಲಾಪ್ ಆಗುತ್ತೆ ಅಂತ ಅವನೇ ಡೈರೆಕ್ಷನ್ ಮಾಡಿ ಏನಕ್ಕೆ ಅನ್ಕೊಂಡ ಅಂತ ಆ ಕ್ವಶನ್ ಕೇಳಿದಾಗ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅವಾಗ ಅದಕ್ಕೆ ಉತ್ತರ ಸಿಗುತ್ತೆ. ನಾನು ಸುಮ್ನೆ ಯಾವತ್ತು ಹೇಳಲ್ಲ ಸರ್, ಯಾವುದೇ ಆಗಿರ್ಬೋದು, ನಾನು ಹೇಳಲ್ಲ ಆ ತರ ಎಲ್ಲ. ಕಾರಣ ಇರ್ಬೇಕು, ಅದಕ್ಕೆ ಕಾರಣ ಕರೆಕ್ಟಾಗಿ ಹೇಳ್ತೀನಿ ನಾನು. ಅದು ಅರ್ಥಬದ್ಧವಾಗಿರುತ್ತೆ ಕಾರಣ, ನಿಜವಾಗ್ಲೂ ಖಂಡಿತ ಹೇಳ್ತೀನಿ. ನಾನು ಸುಮ್ನೆ ಎಲ್ಲ ಹೇಳಲ್ಲ ಸರ್. ಇನ್ನೊಬ್ಬರ ಮೇಲೆ ಅಪವಾದ ಹೊರ್ಸಲ್ಲ, ನಾನೇ ತಗೋತೀನಿ ಆ ಅಪವಾದನ. ನಂದದು, ನಮ್ಮ ಸಿನಿಮಾ ಅದು. ಯಾವುದೇ ಸಿನಿಮಾ ಆಗಿರ್ಬೋದು. ಕೆಲವು ಸಿನಿಮಾಗಳೆಲ್ಲ ನಾನು ಹೇಳಿರೋದೆಲ್ಲ ಆಗಿಲ್ಲ, ಕೆಲವು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತವೆ ಅಂತ ನಾನು ಆಗುತ್ತೆ 100% ಆಗುತ್ತೆ. 2011 ನಂತರ ನೀವು ದರ್ಶನ್ ಅವ್ರ ಜೊತೆ ಸಿನಿಮಾನೇ ಮಾಡ್ಲಿಲ್ಲ ಐ ಥಿಂಕ್, ನನ್ನ ಇದ್ರ ಪ್ರಕಾರ. ಆಫ್ಟರ್ ಸಾರಥಿ ಯಾಕೆ ಮತ್ತೆ ಆ ಕಾಂಬಿನೇಷನ್ ಮಾಡಕ್ಕೆ ಯಾಕೆ ಆಗ್ಲಿಲ್ಲ ಅಂತ? ಯಾಕಂದ್ರೆ ಒಂದು ಸಕ್ಸಸ್ಫುಲ್ ಕಾಂಬಿನೇಷನ್ ಇದ್ದಾಗ, ಅಷ್ಟು ನಂಬಿಕೆ ನಿಮ್ಮ ಮೇಲೆ ಒಬ್ಬ ನಟ ಇಟ್ಕೊಂಡಿದ್ದಾಗ, ಯಾಕೆ ಆ ಕಾಂಬಿನೇಷನ್ ಮತ್ತೆ ಕಂಟಿನ್ಯೂ? ಏನೋ ಸರ್, ಪಾಪ ಅವರು ಮೇಡಮ್ ಇವ್ರು ಇದಾರಲ್ಲ, ಅಕ್ಕ ನಿಖಿತಾ ತುಕ್ರಾರ್ ಅಂತಿದ್ರಲ್ಲ, ಅವರು ಮಾಡಿದ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಇದು ನಮ್ಮಿಬ್ಬರನ್ನ ಬೇರೆ ಮಾಡ್ಬೋದು. ನಾವು ಒಳ್ಳೇದನ್ನ ಬಯಸ್ತೀವಿ, ಒಳ್ಳೇದನ್ನ ಹೇಳ್ತೀವಿ, ಒಳ್ಳೆ ರೀತಿ ಇರ್ತೀವಿ. ನನ್ಗೆ ಆ ಥರ ಎಲ್ಲ ಇನ್ನೊಬ್ಬರ ಮೇಲೆ ಹೊಟ್ಟೆ ಉರಿ ಅವೆಲ್ಲ ನಮ್ಗಿಲ್ಲ. ಅದನ್ನ ಅವರು, ನಮ್ಮ ಮಿಸ್ಸಸ್ ಕೂಡ ತುಂಬಾ ಸಲ ಹೇಳಿದ್ರು, ಇವರು ಮೇಡಮ್ ಸರಿ ಇಲ್ಲ, ಇವರು ಏನೋ ಬತ್ತಿ ಇಡ್ತಾರೆ, ನಿನ್ನ ಜಾಸ್ತಿ ಸಪೋರ್ಟ್ ಮಾಡಬೇಡ ಮೇಡಮ್ಗೆ, ಹಾಗೆ ಹೀಗೆ. ನಾನು ಹೇಳ್ತಿದ್ರೆ ಒಳ್ಳೆ ರೀತಿ ತಾನೇ, ಒಳ್ಳೇದಾಗಬೇಕು, ಯಾತಕ್ಕೋಸ್ಕರ ಇವ್ರು ಈ ಥರ ಮಾಡ್ತಿದ್ದಾರೆ ಅಂತ ತಾನೇ ಹೇಳ್ತಿದ್ದೀವಿ ಅಂತಂದರೆ, ಅವ್ರು ಬೇರೆ ಬೇರೆ ಏನೇನೋ ಹೇಳಿ 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 ಕಿವಿ ಇದು ಮಾಡಿ ನಾವಿಬ್ರು ದೂರ ಕಾರಣನೇ ಅವರು ತಾಯಿ. ಅವರು ನಿಮ್ಮ ಸಿನಿಮಾದಲ್ಲಿ ಯೋಧದಲ್ಲಿ ಮಾಡಿದ್ರಲ್ವ? ಆಮೇಲೆ ಇನ್ನೊಂದು ಪಿಕ್ಚರ್ ಮಾಡಿದ್ರು ಸರ್, ಅವರು ಪ್ರಿನ್ಸ್ ಮಾಡಿದ್ರು. ಪ್ರಿನ್ಸ್ ಅಲ್ಲೂ ಅವರೇ ಅಲ್ಲಿ ಪ್ರಿನ್ಸ್ ಅಲ್ಲಿ ನಿಮ್ ಬಗ್ಗೆ ಅವ್ರು ಯಾಕೆ ಹಂಗೆ ಹೇಳೋದಕ್ಕೆ? ಏನೋ ನನ್ನ ಮೇಲೆ ತುಂಬಾ ಪ್ರೀತಿ ಅನ್ಸುತ್ತೆ, ಕನಿಕರ ಅನ್ಸುತ್ತೆ, ನನ್ನ ಮೇಲೆ ತುಂಬಾ ಅತಿಯಾದ ಪ್ರೀತಿ ನನ್ನನ್ನ ಈ ತರ ಮಾಡಿದ್ರು. ಅದಾದ್ಮೇಲೆ ದರ್ಶನ್ ಜೊತೆ ಮಾತಾಡಿದೆ ಸರ್. ಆಮೇಲೆ ಮಾತಾಡಿದೆ, ತುಂಬಾ ದಿನ ಆದ್ಮೇಲೆ, ತುಂಬಾ ವರ್ಷಗಳಾದ್ಮೇಲೆ ಮಾತಾಡಿದೆ. ಫಿನಿಕ್ಸ್ ಕತೆ ನಾನು ಅವ್ರಿಗೆ ಬರ್ದಿದ್ದು, ಈಗ ಮಾಡ್ತಾ ಇರೋ ಫಿನಿಕ್ಸ್ ಕತೆ. ನಾವಿಬ್ರು ಸೇರೋಣ ಕನ್ನಡ. ನಂಗೆ ದರ್ಶನ್ ಸರ್ ಅಭಿಮಾನಿಗಳು ತುಂಬಾ ಜನ ಹೇಳೋರು, ಸರ್ ನೀವಿಬ್ರು ಸೇರಿ, ನೀವಿಬ್ರು ಮಾಡಿ ಪಿಕ್ಚರ್, ಕಮರ್ಷಿಯಲ್ ಜೋರಾಗಿರುತ್ತೆ, ಕಮರ್ಷಿಯಲ್ ಹಿಟ್ಸ್ ಬೇಕು ನಮ್ಮ ಕನ್ನಡ, ನಮ್ ಭಾಷೆಗೂ ಬೇಕು ಅಂತ ಹೇಳ್ಬಿಟ್ಟು ನನ್ಗೂ ತುಂಬಾ ಆಸೆ ಕೆಲಸ ಮಾಡೋದಕ್ಕೆ. ಹೋದೆ ನಾನೇ ನಂದು ತಪ್ಪಿಲ್ಲ. ನಾನು ಹೇಳ್ಬೇಕು ಅಂತ, ನನ್ನ ಸಿನಿಮಾ ಮೇಲೆ ಆಣೆ, ನಾನು ತುಂಬಾ ಇಷ್ಟಪಡುವಂತ ವ್ಯಕ್ತಿ ದರ್ಶನ್. ಕನ್ನಡ ಇಂಡಸ್ಟ್ರಿಯಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ, ಆಕ್ಟಿಂಗ್ ಅಲ್ಲಿ ನಾನು ಇಷ್ಟಪಡುವಂತ ಕಲಾವಿದ ಶಿವರಾಜ್ ಕುಮಾರ್ ಅವರು. ನಿಜ ಜೀವನದಲ್ಲಿ ನಾನು ಒಬ್ಬ ವ್ಯಕ್ತಿನ ಯಾರಾದ್ರೂ ಇಷ್ಟಪಡ್ತೀನಿ ಅಂದ್ರೆ ಅದು ದರ್ಶನ್. ನಾನು ಆ ಒಂದು ಇದಿಟ್ಕೊಂಡು, ಇರ್ಲಿ ಬಿಡಯ್ಯ, ನಂದೇ ತಪ್ಪಿರ್ಲಿ, ನೋ ಪ್ರಾಬ್ಲಮ್, ನಾನು ತಪ್ಪಾಯ್ತು ಅಂತ ದರ್ಶನ್ ಹತ್ರ ಕೇಳಿದ್ರೆ ಚಿಕ್ಕವನಾಗ್ಬಿಡ್ತೀನಾ? ನಾವಿಬ್ರು ಒಂದಾಗ್ತೀವಿ,
ಒಂದಾಗಿ ಸಿನಿಮಾ ಮಾಡ್ತೀವಿ, ಕೊಟ್ಟಾಂತರ ಅಭಿಮಾನಿಗಳಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ನಡಿ ನಾನೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ನಾನೇ ಅವ್ರಿಗೆ ತಪ್ಪಾಯ್ತು ಸರ್, ನನ್ನಿಂದ ನೀವು ಮನಸ್ಸು ಬೇಜಾರಾಗಿದ್ದೀರಿ ಅಂತೇಳಿ ಸಾರಿ ಕೇಳಿ ವಿಚಾರ ಮಾಡೋಣ ಬನ್ನಿ ಸರ್ ಇಬ್ರು ಅಂತೇಳಿ. ಸೊ ಮಾಡಬೇಕು ಅಂತ ನಾನು ಅವತ್ತು ಮಾಡಬೇಕು ಅಂತಲೇ ಇದ್ವಿ. ಫಿನಿಕ್ಸ್ ಮಾಡೋಕ್ಕೆ ನಾನು ರೆಡಿ ಮಾಡಿದೆ, ಅವ್ರ ಕಥೆ ರೆಡಿ ಮಾಡಿದ್ದೆ. ಸೊ ಅದಾಗಲಿಲ್ಲ, ಏನೇನೋ ನಾನಾ ಕಾರಣಗಳು, ಪಾಪ ಅವ್ರ ಲೈಫಲ್ಲಿ ವಿಧಿ ಆಟ ಆಡಿ ಏನೇನೋ ಪ್ರಾಬ್ಲಮ್ಗಳಾಗೋಯ್ತು. ಸೊ ಅದಕ್ಕೇ ನಾನು ಲೇಡಿ ಓರಿಯೆಂಟೆಡ್ ಮಾಡೋಣ ಕಿರಣ್ ಬೇಡಿ ಸ್ಟೈಲಲ್ಲಿ. ಆಫ್ಟರ್ ಲಾಂಗ್ ಟೈಮ್ ತುಂಬ ಕನ್ನಡದಲ್ಲಿ ಬರೀ ಕನ್ನಡಿಗರು ಹೀರೋಗಳು ಗಂಡಸರು ಮುಖ ಇದೆ, ಒಂದು ಫಿಮೇಲ್ ಇದಿರಲಿ ಅಂತೇಳಿ ಸ್ಕ್ರಿಪ್ಟ್ನ ಅಳವಡಿಸ್ಕೊಂಡು ಈಗ ಫಿನಿಕ್ಸ್ ಅಂತ ಪಿಕ್ಚರ್ ಮಾಡಿ ಮೇಲ್ ಬದಲು ಫೀಮೇಲ್ ಶಿಫ್ಟ್. ಎಸ್ ಸರ್, ಎಸ್ ಸರ್, ಸೇಮ್ ಕತೆ. ಎಸ್ ಸರ್. ದರ್ಶನ್ ಅವ್ರನ್ನ ನೀವು ಆರಂಭದಿಂದ ನೋಡ್ಕೊಂಡು ಬಂದಿದ್ದೀರಿ. ಎಸ್ ಸರ್. ಅವ್ರನ್ನ ವೈಯಕ್ತಿಕವಾಗಿ ಇಷ್ಟಪಡ್ತೀನಿ ಅಂತ ಹೇಳಿದ್ರಿ. ನಾವು ಕೂಡ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಕಳೆದ 15-16 ವರ್ಷಗಳಲ್ಲಿ ಅವ್ರ ಲೈಫ್ ಅಲ್ಲಿ ಆದಂತಹ ಘಟನೆಗಳನ್ನೆಲ್ಲ ಗಮನಿಸಿದಾಗ ಯಾಕೆ ಹಂಗಾಯ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅಂಥ ಒಳ್ಳೆ ವ್ಯಕ್ತಿ, ಆಮೇಲೆ ಮಗು ಥರ ಮನಸ್ಸಿರುವಂಥ ವ್ಯಕ್ತಿ ಸರ್. ನಾನು ನೋಡ್ದಂಗೆ ಅವರು ಏನಾದರೂ ಇದ್ರೆ ಹೇಳ್ಕೊಳ್ಳೋರು, ಮಾಡೋರು. ನಾನು ತುಂಬಾ ರೇಗಿಸ್ತಾ ಇದ್ದೆ ಅವ್ರಿಗೆ ತುಂಬಾ ಇದು ಮಾಡ್ತಿದ್ದೆ, ನಗ್ಬೇಕು ನಾವು ಚೆನ್ನಾಗಿ. ನಂಗೆ ತುಂಬಾ ಆಸೆ, ನನ್ಗೆ ಇಷ್ಟವಾದ ವ್ಯಕ್ತಿ ಕಂಡ್ರೆ ನಾನು ತುಂಬಾ ರೇಗಿಸ್ತಾ ಇರ್ತೀನಿ, ಮಾತಾಡ್ತಿರ್ತೀನಿ, ಹಿಂಗೆ ಮಾಡ್ತೀನಿ. ಅವ್ರೇ ಇದೀಗಳೇ ನೀವೊಂದಾಗಿ ಹಿಂಗೆ ಅಂತ ಪಾಪ ತುಂಬಾ 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 ಹತ್ತಿರದಿಂದ ನಾನು ಅವ್ರ ಅಳುನ ನೋಡಿರುವಂತ ವ್ಯಕ್ತಿ ಸರ್. ಎಷ್ಟೋ ಸರಿ ಹತ್ತಿಲ್ಲ ಅಷ್ಟೇ, ಕಣ್ಣಲ್ಲಿ ಬಂದು ನಂಗೆ ನಿಂತ್ಕೊಳ್ಳುತ್ತೆ. ತುಂಬಾ ಅಂದ್ರೆ ತುಂಬಾ ಪ್ರಬುದ್ಧವಾದ ವ್ಯಕ್ತಿನ, ಒಬ್ಬ ಸ್ನೇಹ ಜೀವಿಯಿಂದ ನೋಡಿದ್ದು ನಾನು ಅವರಲ್ಲಿ. ನಾನು ನಿಜವಾಗ್ಲು ಆಗ್ತಾ ಇದ್ದೆ. ಬಟ್ ವಿಧಿ ಆಟ ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಅವ್ರ ಜೊತೆಲಿ ಇಲ್ಲ, ನಮ್ಗೆ ವಿಷಯಗಳು ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪು. ಈ ಮಧ್ಯದಲ್ಲಿ ಅವ್ರ ಜೊತೆ ಮಾತಾಡಿದ್ರೆ ಈಗ ಲಾಸ್ಟ್ 1-1.5 ವರ್ಷದಲ್ಲಿ ಏನಾದ್ರು ಮಾತಾಡಿದ್ರೆ? ಇಲ್ಲ ಸರ್, ಮಾತಾಡಿಲ್ಲ, ಸಂಪರ್ಕ ಇಲ್ಲ. ಮತ್ತೆ ನೀವು ಶಿವಣ್ಣ ಬಗ್ಗೆನೂ ಬಹಳ ಹೇಳಿದ್ರಿ. ಶಿವಣ್ಣ ಜೊತೆ ನಿಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಜೆಲ್ ಆಯ್ತು. ಬಟ್ ಮಧ್ಯದಲ್ಲಿ ಗ್ಯಾಪ್ ಆಗೋಯ್ತು. ಎಲ್ಲೋ ಒಂದ್ ಕಡೆ ಶಿವಣ್ಣ ಜೊತೆ ಇನ್ನೊಂದಷ್ಟು ಸಿನಿಮಾ ಮಾಡ್ತಾರೆ ಓಂ ಪ್ರಕಾಶ್ ರಾವ್ ಅಂತೆಲ್ಲ ನನಗೆ ಚರ್ಚೆಗಳಾದ ಸಂದರ್ಭದಲ್ಲಿ ಬಂತು. ಶಿವ ಸಿನಿಮಾ ಮಾಡಿದ್ರಿ ಅಲ್ಲ, ಅದಾದ ನಂತರ ಕೂಡ ಶಿವಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಅಲ್ಲಿ ಏನೋ ಸಿನಿಮಾ ಬರುತ್ತೆ, ಯಾಕೆ ಅದು ಕಾಂಬಿನೇಷನ್ ಆಗ್ಲಿಲ್ವಾ? ಏನಲ್ಲಿ ಏನ್ ವ್ಯಾಕ್ಯೂಮ್ ಆಗಿದೆ ಏನು ಗೊತ್ತಿಲ್ಲ ಸರ್, ನನಗೆ ಐಡಿಯಾ ಇಲ್ಲ. ನಾನು 2-3 ಸಲ ಟ್ರೈ ಮಾಡಿದೆ, ಬಟ್ ಅವ್ರು ತುಂಬಾ ಬ್ಯುಸಿಲಿ ಇದ್ದೆ. ಆ ಡೇಟ್ಸ್ ಅದು ಇದು ಅಂತ ಹೇಳಿ ತಂಗೆ ಎಕ್ಸ್ಪ್ರೆಷನ್ ಕೊಟ್ಟರು. ನನಗೆ ತುಂಬಾ ಆಸೆ, ನಮ್ಗೆ ಇಷ್ಟವಾದ ಇರೋ ನಾವು ಕೆಲಸ ಮಾಡಿ ಕಮರ್ಷಿಯಲ್ ಪಿಕ್ಚರ್ ಮಾಡಕ್ ನಮ್ಗೆ ಆಸೆ ಇಲ್ವಾ ಸರ್? ನಾವು ಆಲ್ರೆಡಿ ಸಿನಿಮಾ ಮಾಡಿದ್ದೀವಿ. ಕರೆಕ್ಟ್. ನನಗೆ ಇವತ್ತು ತುಂಬಾನೇ ಆಸೆ, ಮಾಡಿದ್ರೆ ಮಾಡೋಣ, ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ. ಅವ್ರಿಗೂ ಇಷ್ಟ ಇರಬೇಕು, ಓಂ ಪ್ರಕಾಶ್ ಡೈರೆಕ್ಷನ್ ನಾನು ಕೆಲಸ ಮಾಡಬೇಕು ಅನ್ನೋ ವಿಷಯ ಅವ್ರಿಗೂ ಬಂದ್ರೆ ನನಗೂ ತುಂಬಾ ಖುಷಿ ಅಲ್ಲ. ಕಲಾಭಿಮಾನಿ ದೇವರುಗಳಿಗೆ ಅವ್ರ ಅಭಿಮಾನಿಗಳು, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿಮಾನಿಗಳು, ಪುನೀತ್ ಸರ್ ಅಭಿಮಾನಿಗಳು, ಎಲ್ರಿಗೂ ಅವ್ರ ಮನೆ ನನ್ನ ಅಣ್ಣನ ಸಿನಿಮಾ, ನಮ್ಮ ಇವರು ಸಿನಿಮಾ ಮಾಡ್ತಿದ್ದಾರೆ ಅಂತಂದಾಗ ಅವ್ರಿಗೂ ಜಲ್ಲಿದ್ರೆ ನನಗೂ ತುಂಬಾ ಆಸೆ, ಒಂದು ಅವಕಾಶ ಸಿಗುತ್ತೆ. ಆ ಥರ ಅವಕಾಶ ಯಾವತ್ತು ಬರುತ್ತೋ ಗೊತ್ತಿಲ್ಲ, ಬಂದಾಗ ಖಂಡಿತ ಮಾಡೋಣ ಸರ್. ಈಗ ಓಂ ಪ್ರಕಾಶ್ ರಾವ್ ಅಂದ ತಕ್ಷಣ ನಿಮ್ಮ ಬಗ್ಗೆ ಬಹಳಷ್ಟು ಟೀಕೆಗಳು ಬೇರೆ ಬೇರೆ ತರ ಕೇಳ್ಬರುತ್ತೆ. ನಾನು ಇನ್ನೇರುವ ಕೇಳ್ಬೋದಲ್ವಾ? ನಟಿಯರ ಜೊತೆ ಓಂ ಪ್ರಕಾಶ್ ರಾವ್ ಅವರು ತುಂಬಾ ರೂಡ್ ಆಗಿ ನಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳಿರೋರು ಯಾರು? ಆರೋಪ ಯಾರು ಬಂದ್ ಮಾಡಲ್ಲ, ಯಾರು ನಟಿಯರು ಬಂದು ಯಾರು. ನಾನು ಹೇಳಿದ ನಿಮ್ ಕಿವಿಗಾದ್ರು ಊದೋಕೆ ಯಾರು ಒಬ್ಬ ವ್ಯಕ್ತಿ ಬೇಕಲ್ವಾ? ಕರೆಕ್ಟ್. ಯಾರು ಹೇಳಿದ್ದು ನನ್ಗೆ ಹೇಳಿ ಸಾಕು, ನಾನು ಉತ್ತರ ಕೊಡ್ತೀನಿ, ಈಗಲೇ ಕೊಡ್ತೀನಿ ಅಲ್ವಾ? ಇದೆಲ್ಲ ರೂಮರೇ. ನಿನ್ ಮಾತಾಡೋದ್ರಲ್ಲಿ ಚುಲ್ ತಿರ್ಸ್ಕೊತೀಯ, ಮಾತಾಡ್ಕೊ, ನನಗೇನ ಆಗ್ಬೇಕಾಗೈತೆ? ಯಾರಾದ್ರೂ ಕಲಾವಿದ್ರು ಬಂದ್ಬಿಟ್ಟು, ಯಾರಾದ್ರೂ ಹೀರೋಯಿನ್ಸ್ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೇಂಟ್ ಮಾಡಿದಾರಾ? ಈ ಥರ ಓಂ ಪ್ರಕಾಶ್ ರೋಡ್ ನಡ್ಕೋತಾನೆ, ನಮ್ಗೆ ರೂಮ್ ಕೊಟ್ಬಿಟ್ಟು ತಪ್ಪಾಗಿ ನಡ್ಕೋತಾನೆ ಅಂತ ಯಾರಾದ್ರೂ ಹೇಳಿದಾರಾ? ನಾನು ತಪ್ಪಾಗಿ ನೋಡ್ಕೋಬೇಕಾದ್ರೆ ಅವ್ರು ಸುಮ್ಮನೆ ನಿಂತಿರ್ತಾರೆ ಎಲ್ಲರೂ. ಪಾಪ ಓಂ ಪ್ರಕಾಶ್ ಬನ್ರಿ, ಕರ್ನಾಟಕದಲ್ಲಿ ನೀವು ಒಬ್ಬರೇ ಗಂಡಸರು, ಇನ್ಯಾರು ಗಂಡಸರೇ ಇಲ್ಲ ಅಂತ ಹೇಳ್ತಾರ? ಇಲ್ಲ ತಾನೆ, ರೆಸ್ಪೆಕ್ಟ್ ಇದೆ ತಾನೆ ಅವ್ರಿಗೂ. ಅವರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟಬಲೇ ಮಾತಾಡ್ತಾರೆ. ಯಾರು ನಿಮಗೆ ಹೇಳಿದ್ದು ಈ ಥರ ಓಂ ಪ್ರಕಾಶ್ ರೋಡ್ ನಡ್ಕೋತಾನೆ ಅಂತ ಒಬ್ಬರೇ ಹೆಸರು ಹೇಳಿ ಸಾಕು, ನನಗೆ ನಾನು ಉತ್ತರ ಕೊಡ್ತೀನಿ. ಆ ಥರ ಇಲ್ಲ, ಮಾತಾಡೋರು ಮಾತಾಡ್ತಾ ಇರ್ತಾರೆ, ಮಾತಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಅದಕ್ಕೆಲ್ಲ ನಾನು ಬೆಸ್ಟ್ ಕೇಳಿಸ್ಕೊಳ್ಳೋದು ಸರ್. ಏನ್ ಸುಮ್ನೆ ಕೂತಿರ್ತಾರ ಸರ್ ಏನು ಓಂ ಪ್ರಕಾಶ್ ಮನ್ಮತನ ಕೃಷ್ಣ ಕೊಳಗಿಟ್ಕೊಂಡು ಏನ್ ನಿಂತ್ಕೊಂಡ್ಬಿಟ್ಟಿದ್ದೀವಿ ನಾನು. ಎಲ್ಲ ಗೋಪಿಕಾಸ್ತ್ರೀಯರೆಲ್ಲ ಬಂದ್ಬಿಟ್ಟು ಮಾತಾಡ್ಸಕ್ಕೆ. ನಾನೊಬ್ಬ ಕೆಲ್ಸಕಾರ ಸರ್, ನಾನೊಬ್ಬ ಕೆಲ್ಸಕಾರನಾಗ ಏನ್ ಮಾತಾಡ್ಬೇಕು ಅದು ನಾನು ಮಾತಾಡ್ತೀನಿ. ಅವರು ನನ್ನ ಹತ್ರ ಯಾವ ರೀತಿ ರೆಸ್ಪೆಕ್ಟಬಲ್ ಇರಬೇಕು ಆ ರೀತಿ ಇರ್ತಾರೆ. ಅವ್ರಿಗೆ ಇಷ್ಟ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಬೇಡ ಅಂತಾರೆ. ಅದು ಅಷ್ಟೇನೇ. ಪಾಪ ಅವರು ಹೆಣ್ಮಕ್ಳು ಕೂಡ ನಮ್ಗೆ ತುಂಬಾ ಗೌರವ ಕೊಟ್ಟು ನಡ್ಕೊಂಡಿದ್ದಾರೆ, ನಾವು ಅಷ್ಟೇ ಗೌರವವಾಗಿ ನಡ್ಕೊಂಡಿದ್ದೀವಿ. ಅದು ನಿಮ್ದೊಂದು ಸ್ಟೈಲು. ಸೆಟ್ಟಲ್ಲಿ ನಿಮ್ಮನ್ನ ಬಹಳಷ್ಟು ಸಲ ನಾನು ಸೆಟ್ಟಲ್ಲಿ ನೋಡಿದ್ದೀನಿ, ಅದು ನಿಮ್ಮ ಸ್ಟೈಲು. ಈಗ ಒಬ್ಬೊಬ್ರು ಒಂದೊಂಥರ ಇರ್ತಾರೆ. ಒಬ್ರು ಕ್ಯಾಮ್ರಾ ಹಿಂದೆ ಕೂತ್ಕೊಂಡು ಕಾಮಾಗಿ ಆಕ್ಷನ್ ಕಟ್ ಹೇಳ್ತಾರೆ. ನೀವು ಸೆಟ್ಟಲ್ಲಿ ಯಾವಾಗ್ಲೂ ಆಕ್ಟಿವ್ ಆಗಿದ್ದುಕೊಂಡು ನೀವು ಒಂದ್ ರೀತಿ ಡೈರೆಕ್ಟ್. ಸೆಟ್ಟಲ್ಲಿ ಒಂದು 250 ಜನ ಇರ್ತಾರೆ ಸರ್. ಕರೆಕ್ಟ್.
ಸರ್ ಮಂಕಗ್ ಸಿನಿಮಾ ಮಾಡಿ ಅಂದ್ರೆ ಅವರು ಇಟ್ಕೊಡ್ತಾರೆ, ಕೊಡೋಲ್ಲ ಅಂತಲ್ಲ, ನನ್ನ ಸ್ಟೈಲ್ ಆಫ್ ವೇ ಇದು. ಎಲ್ರೂ ನಗ್ತಾಗ್ತಾ ಇರ್ಬೇಕು, ಎಲ್ಲರೂ ನಗನಗ್ತಾ ಇರ್ಬೇಕು. ನನಗೆ ಯಾವುದೋ ಒಬ್ಬ ವ್ಯಕ್ತಿ ಸೀರಿಯಸ್ ಆಗಿ ಕೆಲಸ ಮಾಡೋದು ಇಷ್ಟ ಆಗಲ್ಲ ಸರ್. ಮಾಡ್ಕೊಡ್ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡ್ಬೇಕು, ಅದು ನನ್ಗೆ ತುಂಬಾ ಇಷ್ಟ. ನಗ್ರಿ, ಬನ್ನಿ, ಮಾತಾಡಿ, ನಿಮ್ಗೆ ಅನ್ಸಿದ್ ನನಗೆ ಹೇಳಿ, ನಾನು ತಪ್ಪು ಮಾಡ್ತಿದ್ದೆ ತಿದ್ದಿ, ಸರ್ ಈ ಡೈಲಾಗ್ ಹಿಂಗೆ ಸರ್, ಇದೇ ಹಿಂಗೆ ಹಿಂಗೆ ಸಪೋರ್ಟ್ ಮಾಡಿ. ನೀವು ಯಾವಾಗ ಅವ್ರ ಜೊತೆಲಿ ಇರ್ತೀರಾ ಅವ್ರು ನಮ್ಮ ಜೊತೆಲಿ ಇರ್ತಾರೆ. ಅದು ಬಿಟ್ಬಿಟ್ಟು ನಾವು ತುಂಬ ಡೈರೆಕ್ಟ್ ಅಂದ್ರೆ ಎಷ್ಟಿಟ್ಟು ಹಿಂಗೆ ಇರ್ಬೇಕು ಹಂಗೆ ಇರಬೇಕು ಅಂತಂದ್ರೆ ನಮ್ಮ ಲೂಪೋಸ್ಗಳನ್ನ ಹೇಳಲ್ಲ ಅವರು. ಈ ಡೈಲಾಗ್ ಹಿಂಗೆ, ಈ ಪದ ಹಿಂಗೆ, ಈ ಸೀನ್ ಹಿಂಗೆ ತೆಗಿಬೇಕು ಅಂತ, ಇಲ್ಲ ನನಗೇನು ಅನ್ನಿಸ್ತು ಈ ಪದ ಹಿಂಗೆ ಹೇಳ್ಬೇಕು ಜಾಸ್ತಿ ಹೇಳಲ್ಲ ಸರ್. ನನಗೆ ನನ್ನ ತಪ್ಪನ್ನು ಹೇಳಬೇಕು, ನನಗದು ತುಂಬ ಇಷ್ಟ. ನಾನು ಮಾಡೋ ಕೆಲಸದಲ್ಲಿ ನನ್ನ ತಪ್ಪನ್ನು ಹುಡುಕ್ಬೇಕು. ಯಾರಾದರೂ ನನ್ನ ಜೊತೆ ಕೂತಿರೋ ರೈಟರ್ಗಳಾಗಿರ್ಬೋದು, ಸಂಭಾಷಣೆಕಾರರಾಗಿರ್ಬೋದು, ಕೆಲಸಗಾರ, ಕ್ಯಾಮ್ರಾಮನ್ ಆಗಿರ್ಬೋದು, ಎನಿ ಒನ್ ಟೆಕ್ನಿಷಿಯನ್, ಕಲಾವಿದ್ರಿಗೂ ಇದಿದೆ. ದಯವಿಟ್ಟು ನನ್ನ ತಪ್ಪು, ನಂದೇನೋ ತಪ್ಪು ಹೇಳ್ಕೊಡ್ತಿದ್ದೆ, ತಪ್ಪು ಮಾಡಿದರೆ ಈ ಸೀನ್ ಹಿಂಗೆ ತೆಗಿತಿದ್ದೀನಿ, ಹಿಂಗೆ ಹೇಳ್ಬೋದಾಗಿತ್ತಲ್ಲ ಅಂತ ಒಂದು ಸಜೆಷನ್ ಕೊಟ್ಟರೆ ಅದಕ್ಕಿನ್ನ ದೊಡ್ಡ ವಿಷಯ ಇನ್ಯಾವುದೂ ಇಲ್ಲ ಸರ್ ನನ್ನ ಲೈಫಲ್ಲಿ. ನಂಗೆ ತುಂಬ ಖುಷಿ ಸಜೆಷನ್ ತಗೊಳ್ಳೋದು. ಅಕ್ಸೆಪ್ಟ್ ಮಾಡ್ಕೋತೀರಿ? ಯಾರಾದ್ರೂ ಹೇಳಿ ಸರ್. ನೀವು ನಂಬಲ್ಲ, ಬೆಳ್ಳೂರಂಗ ಅಂತ ಒಬ್ರು ಇದ್ರು ಸರ್, ಪ್ರೊಡಕ್ಷನ್ ಬಾಯ್ ಅವರು. ತುಂಬಾ ಕೆಲಸ ಮಾಡ್ತಿದ್ರು, ತುಂಬಾ ಹತ್ರ ಎಲ್ಲರಿಗೂ, ನಿರ್ದೇಶಕರುಗಳಿಗೆ, ಅಸೋಸಿಯೇಟ್ಗೆ ಅಷ್ಟೇ ಎಲ್ಲರಿಗೂ ಹತ್ರ ಸರ್. ದೇವ ಅಂತ ಒಂದು ಪಿಕ್ಚರ್ ಸರ್, ಅದರಲ್ಲಿ ವಿಷ್ಣು ಸಾರ್ದು ಪಿಕ್ಚರ್ ಅದು. ಅದರಲ್ಲಿ ದೇವರಾಜ್ ಸರು ಯಾರಿಗೋ ಒಬ್ರಿಗೆ ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಚೆನ್ನಾಗಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಹಿಂಗೆ ಕೆಟ್ಲು ತೊಗೊಂಡೋಗ್ತಿದ್ದು. ನಮ್ಮ ವಿಜಯ್ ರೆಡ್ಡಿ ಸರ್ ಹತ್ರ ಒಂದು ಇದೇನಂತಂದರೆ, ಸೀನ್ ತೆಗಿಬೇಕಾದ್ರೆ ಸೀನ್ನ ನೋಡ್ತಾ ಇದ್ದಂಗೆ ಹಂಗೆ ಅಕ್ಕಪಕ್ಕದಲ್ಲಿರೋರ್ನ ಅಬ್ಸರ್ವ್ ಮಾಡ್ತಾರೆ, ಏನು ರಿಯಾಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಿಂಗೆ ಮಾಡ್ಬೇಕಾದ್ರೆ ಬೆಳ್ಳೂರಂಗ ಅವರು ಹಿಂಗೆ ಹೋಗ್ಬಿಟ್ಟು ಅದು ಹಿಂಗೆ ಹೋಗ್ಬಿಟ್ರು, ಡೈರೆಕ್ಟ್ ಕಟ್ ಅಂದ್ಬಿಟ್ಟು ಒಂದು ನಿಮಿಷ ಬಾಯಿಲಿ ಅಂತಂದ್ರು ನಮ್ಮ ಗುರುಗಳು. ಒಂದು ನಿಮಿಷ ಬಾ, ಏನು ಫಾಲ್ಟ್ ಕಂಡಿರ್ದೆ ನೀನು, ನಿಂಗೆ ಇಷ್ಟ ಆಗಲಿಲ್ಲ ಈ ಶಾರ್ಟು ಅಂದರು. ಇಲ್ಲ ಅಣ್ಣ ಹಂಗೆ, ಪರವಾಗಿಲ್ಲ ಕಣ, ಬಾರೋ ಹೇಳೋ, ನನಗೆ ಹೇಳೋ, ನಾನು ತಿಳ್ಕೊತೀನಿ ಹೇಳೋ ಅಂದರು. ಅಣ್ಣ ಏನಿಲ್ಲ ಅಣ್ಣ, ನಾವು ಇದರಲ್ಲಿ ಚಿಕ್ಕಮಂಗ್ಳೂರು ಒಂದು ಸೀನ್ ತೆಗೆದ್ವಿ, ನೀವು ಎಜುಕೇಟೆಡ್ಸ್ ಅಲ್ಲ, ಓದಕ್ಕೆ ಬರಲ್ಲ, ದೇವ್ರನ್ನ ನೋಡಿ ಕಲ್ತ್ಕೊಳ್ರು ಅಂತೇಳಿ ಚಾವಟಿ ತಗೊಂಡೆಲ್ಲ ಹೊಡೆದ್ರಿ, ಇವ್ನು ಇಷ್ಟು ಜನ ಫ್ಲೂಯೆನ್ಸ್ ಆಗಿ ಇಂಗ್ಲೀಷ್ ಹೆಂಗಣ ಮಾತಾಡ್ತಾನೆ ಅಂತ. ಕರೆಕ್ಟ್ ಕಣ, ತುಂಬ ಥ್ಯಾಂಕ್ಸ್ ಕಣ ಮರಿ ಅಂತ ಹೇಳ್ಬಿಟ್ಟು ಒಂದ್ಮೂರಂದ್ರು. ಇದು ನಮ್ಮ ಡೈರೆಕ್ಟ್ ಹತ್ರ ಇರೋ ಗುಣ ಸರ್, ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ. ನಾನು ಎಲ್ರೂ ನೋಡ್ತೀನಿ, ಎಲ್ರಿಗೂ ಇಷ್ಟ ಆಗಬೇಕು ಸೀನು. ಏನಾದ್ರು ತಪ್ಪಿದ್ರೆ ದಯವಿಟ್ಟು ನನಗೆ ಹೇಳಿ. ಯೂನಿಟ್ ಹುಡುಗ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರು ಆಗಿರ್ಬೋದು, ಸೆಟ್ ಬಾಯ್ಸ್ ಕೆಲಸ ಆಗಿರ್ಬೋದು, ಯಾರೇ ಆಗಿದ್ರು ನಿಮ್ಗೆ ಇದೆ, ನಿಮ್ಗೆ ಹಕ್ಕಿದೆ. ನನ್ನ ಕರೆದು ನನ್ನ ಹತ್ರ ಮಾತಾಡೋ ಹಕ್ಕಿದೆ. ದಯವಿಟ್ಟು ನನ್ನ ತಿದ್ದಿ, ನಾನು ತಪ್ಪು ಮಾಡಿದ್ರೆ ಅಂತ. ಅದಕ್ಕೋಸ್ಕರ ನಾನು ಫ್ರೀ ಆಗಿರ್ತೀನಿ ಸರ್ ಎಲ್ಲರ ಹತ್ರ. ನಾನು ಡೈರೆಕ್ಟ್ ಅನ್ನೋದು ಸ್ಕ್ರೀನ್ ಮೇಲೆ ಅಲ್ಲಲ್ಲ ಸರ್, ಅಲ್ಲವ ನನ್ನ ವರ್ಕರ್, ನಾನು ಅಲ್ಲಿ ವರ್ಕರ್ ಆಗೇ ಇರಬೇಕು ಸರ್. ಅದು ನನ್ನ ಭಾವನೆ, ನಾನು ಹಾಗೆ ಇದ್ದೀನಿ ಸರ್. ಬಹುಶಃ ಅದು ನೋಡೋರ್ಗೆ ಹಂಗೆ ಕಾಣಿಸುತ್ತೆ. ಯಾಕೆ ಸೆಟ್ ಹಿಂಗ್ ಮಾಡ್ತಾರೆ, ಹೊರಗಿಂದ ನೋಡೋರ್ಗೆ, ಸೆಟ್ ಒಳಗಿರೋರಿಗೆ ಗೊತ್ತಿರುತ್ತೆ ನೀವು ಹೇಳ್ದಂಗೆ. ಕರೆಕ್ಟ್. ಈಗ ನೀವು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ ಅಲ್ಲ ಸರ್, ಹೊಸದಾಗಿ ನೋಡೋರ್ಗೆ ಏನು ಮಾಡೋಕ್ಕಾಗಲ್ಲ ಸರ್. ಅನ್ಕೊಳ್ಳಿ ಪಾಪ ಸರ್, ಗೊತ್ತಿರಲ್ಲ ಸರ್ ಪಾಪ, ಕೆಲವ್ರಿಗೆ ಅನ್ಕೋತಾರೆ ಅದು ತಪ್ಪು ಅಂತ ಹೇಳೋದು ತಪ್ಪು ಸರ್. ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ, ಪರವಾಗಿಲ್ಲ, ಒಳ್ಳೇದಾದ್ರೂ ಅನ್ಕೊಳ್ಳಿ, ಕೆಟ್ಟದಾದ್ರೂ ಅನ್ಕೊಳ್ಳಿ, ನಮ್ಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿ, ಅಷ್ಟು ನಾನು ಕೇಳ್ಕೊಳ್ಳೋದು ಸರ್. ಕರೆಕ್ಟ್. ನಮ್ಮ ಬಗ್ಗೆ ಏನೋ ಅನ್ಕೊಳ್ತಿದ್ದಾರೆ ಅನ್ನೋದೆಲ್ಲ ಖುಷಿ. ಅಟ್ಲೀಸ್ಟ್ ಅವ್ರು ಅನ್ಕೋತಿದಾರೆ ಸರ್. ಕೆಲವರು ಅಮಾಯಕರು ಇರ್ತಾರೆ, ಅವ್ರಿಗೇನ್ ಗೊತ್ತು, ಅವ್ರ ಪಾಪ ಏನ್ ಗೊತ್ತು ಅದ್ರ ಬಗ್ಗೆ, ಗೊತ್ತಿಲ್ಲದೆ ನಗ್ತಾ ನಗ್ಬೋದು, ಇದು ಮಾಡ್ಬೋದು ಅನ್ನಿ. ತಿಳಿದಿದ್ರೆ ತಿಳಿಸಿ ಅಲ್ವಾ. ನಾನು ಎಲ್ಲಾ ವಿಷಯನೂ ಸಂತೋಷ ತಗೋತೀನಿ ಸರ್. ನೀವು ರೀಸೆಂಟ್ ಆಗಿ ಫೀನಿಕ್ಸ್ ಶೂಟಿಂಗ್ ಸೆಟ್ ಲಾಸ್ಟ್ ಡೇ ಶೂಟ್ ಮಾಡಿದ್ರಿ, ಆಗ ಒಂದು ವಿಡಿಯೋ ವೈರಲ್ ಆಯ್ತು. ನೀವು ಹಿಂಗ್ ಮಾಡ್ತಾ ಇರೋಂಥದ್ದು ಒಂದು ವಿಡಿಯೋ ವೈರಲ್ ಆಯ್ತು. ಎಸ್ ಸರ್. ಜನರಲಿ ಈ ತರದೊಂದು ಏನೋ ಚಿತ್ರ ಬಿಹೇವಿಯರ್ಗಳಿರೋಂಥ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗೆಲ್ಲ ಯಾರೋ ಹಾಕಿದ ತಕ್ಷಣ ಅದು ಎಲ್ಲೆಲ್ಲೆಲ್ಲೆಲ್ಲೋ ಹೋಗುತ್ತೆ. ಅದ್ರ ಬಗ್ಗೆ ಒಂದಷ್ಟು ಕಾಮೆಂಟ್ಸ್ಗಳು ಬರುತ್ತೆ. ನಾನು ಆ ಕಾಮೆಂಟ್ಸ್ ಅನ್ನ ಆಧರಿಸಿ ನಿಮಗೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಸರ್, ದಯವಿಟ್ಟು ಕೇಳಿ. ಬಹಳಷ್ಟು ಜನ ಅಲ್ಲಿ ಕಮೆಂಟ್ ಹಾಕಿರೋದು, ಓಂ ಪ್ರಕಾಶ್ ರಾವ್ ಅವರು ಯಾವಾಗ್ಲೂ ಸೆಟ್ ಅಲ್ಲಿ ಅಥವಾ ಎಲ್ಲೇ ನೋಡಿದ್ರು ಈ ತರ ಅವರು ಬಿಹೇವಿಯರ್, ಈ ತರ ತಲೆ ಕೆರ್ಕೊಳ್ಳೋ ಅಂತದ್ದು ಮಾಡ್ತಾರೆ ಅನ್ನೋದು ಯಾಕೆ ಅಂತ ಅವ್ರಿಗೆ ನೀವು ಹೇಳ್ತೀರಿ? ಈ ಬಾಡಿ ಲ್ಯಾಂಗ್ವೇಜ್ ನೀವು ತುಂಬಾ ಟೆನ್ಷನ್ ಆದಾಗ ಏನ್ ಮಾಡ್ತೀರಾ ಸರ್? ಆಬ್ವಿಯಸ್ಲಿ ಹಿಂಗ್ ಅನ್ಕೋತೀವಿ, ಏನೋ ಒಂದ್ ಸ್ವಲ್ಪ ಯೋಚನೆ ಮಾಡ್ತಿತ್ತಲ್ಲ, ಒಂದು ಯೋಚನೆ ಮಾಡ್ತೀರಾ. ನೀವು ಓದಿರೋರು ಎಜುಕೇಟೆಡ್, ನಾನು ಅನ್ಎಜುಕೇಟೆಡ್. ನಾನು ಸ್ವಲ್ಪ ಹಿಂಗಿಂಗೆಲ್ಲ ಅನ್ನಲ್ಲ, ಹಿಂಗಿಂಗೆಲ್ಲ ಅಂತೀನಿ. ನನಗೆ ಅಲ್ಲಿನ ಕೆಲಸ ಕರೆಕ್ಟಾಗಿ ಆಗಲಿಲ್ಲ, ನಾನು ಹೇಳ್ಕೊಟ್ಟಾಗ ಅವ್ರು ಹೇಳಲಿಲ್ಲ, ಆಮೇಲೆ ನಾನು ಹೇಳ್ಕೊಟ್ಟ ಸೀನ್ ಈ ರೀತಿ ಮೂಡೋದು ಬರಲಿಲ್ಲ ಅಂತಂದ್ರೆ ನನಗೆ ತುಂಬಾ ಒಂಥರ ಇದಾಗ್ತದೆ ಸರ್. ನಂಗೆ ಆಗಲ್ಲ. ನಾನು ಅಷ್ಟು ಹೇಳ್ಕೊಡ್ತಾ ಇದ್ದೀನಿ, ಹಂಗೆ ಹೇಳಿ ಕಲೀರಿ. ಫಸ್ಟ್ ಏನಂತಂದ್ರೆ ಡೈಲಾಗ್ನ ಹೇಳಿದಾಗ ತಿಳ್ಕೊಳ್ಳಿ, ಈ ಪದ ಯಾವ ರೀತಿ ಹೇಳಬೇಕು ಅಂತ ನಾ ಹೇಳ್ಕೊಡ್ತೀನಿ, ಅದನ್ನ ತಿಳ್ಕೊಳ್ಳಿ, ಅದನ್ನ ಪ್ರಯೋಗ ಮಾಡಿ, ಆಮೇಲೆ ಅದನ್ನ ಟೇಕ್ ಮಾಡಿ, ಈ ತರ. ಆಮೇಲೆ ನನಗೆ ಅಲ್ಲಿ ಸಿಚುವೇಶನ್ಸ್ ಎಲ್ಲ ಏನಂತಂದ್ರೆ ಸರ್, ಪ್ರಾಕ್ಟಿಕಲಿ ಡೈರೆಕ್ಟರ್ ಸರ್. ನಾನು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ, ಸ್ಪಾಟ್ಗೆ ಹೋಗ್ತೀನಿ. ಇವತ್ತೇನು ಅನ್ಸುತ್ತೆ ನನಗೆ ಸಿನಿಮಾದಲ್ಲಿ, ಈಗೇನೋ ಅನ್ಸ್ಬೋದು, ಆ ಸೀನ್ ಸಂಬಂಧಪಟ್ಟಾಗ ಏನೋ ಇರ್ಬೇಕು, ಅದನ್ನು ಅಳವಡಿಸಕ್ಕೆ ಟ್ರೈ ಮಾಡ್ತೀನಿ ಸರ್. ಇದರಿಂದ ನಂಗೆ ತಲೆ ಬಿಸಿ ಆಗುತ್ತೆ. ನಂಗೆ ಸ್ವೀಟ್ಸ್ ಅದು ಅಭ್ಯಾಸ ಇಲ್ಲ ನನಗೆ. ಸೇದಲ್ವಾ? ಇಲ್ಲ ಸರ್, ನಾನು ಸೇದಲ್ಲ, ಎಲ್ಲಿ ಇಲ್ಲ ಸರ್.
ಅದ್ರಲ್ಲಿ ಏನಿದೆ ಪಾಪ, ನನ್ಗೆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ಕುಡಿಯಲ್ಲ, ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಆಗಲ್ಲ ನನಗೆ. ಇದು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ. ಇಲ್ಲ ಸರ್, ನಂಗೆ ಇಲ್ಲ ಸರ್, ಅದ್ರಲ್ಲಿ ಏನಿದೆ ಪಾಪ, ಅವ್ರು ಏನೋ ಕುಡಿಯಿದ್ರೆ ತಪ್ಪು ಅಂತ ಹೇಳ್ತಾರ ಪಾಪ ಅವ್ರ ವೀಕ್ಷಕರು. ಇಲ್ಲ, ನಾ ಹೇಳೋದೇನಂತಂದ್ರೆ ವೀಕ್ಷಕರಿಗೆ ನಾನು ನಿಜ ನಂಗೆ ಇಷ್ಟ ಇಲ್ಲ ಸರ್. ನಾನು ಎಲ್ಲರ ಒಂದು ಟೇಬಲ್ ಮ್ಯಾನೇಜ್ಗೋಸ್ಕರ ಎಲ್ಲ ಬಿಸ್ನೆಸ್ಗೆ ಅಂತ ಕರೆಸಿದಾಗ ನನ್ಗೆ ಅವ್ರಿಗೆ ಅವಮಾನ ಮಾಡಬಾರ್ದು ಅಂತ ಒಂದು ಪೆಗ್ ತಗೋತೀನಿ, ಇಲ್ಲ ಒಂದು ಬಿಯರ್ ಆದ್ರೂ ತಗೋತೀನಿ. ಸಿಗರೇಟ್ ನನ್ನ ಲೈಫಲ್ಲಿ ಮುಟ್ಟಿಲ್ಲ ಸರ್, ನನ್ಗೆ ಆಗಲ್ಲ ಸರ್, ನನಗೆ ಇಷ್ಟ ಇಲ್ಲ ಸರ್. ನನಗೆ ರಿಲ್ಯಾಕ್ಸೇಷನ್ ಬೇಕು, ನಾನು ಕಾಫಿ ಟೀ ಕುಡಿತೀನಿ. ಆಮೇಲೆ ಅದು ಮೊದಲೇ ಅಸಿಡಿಟಿ, ನನಗೆ ಮಿಕ್ಸಿಂಗ್ ಪ್ರಾಬ್ಲಮ್, ಇಷ್ಟೆಲ್ಲ ಇದೆ. ಇಷ್ಟಿದ್ರೂ ಸಹ ನಾನು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನಾನು ಸೋಂಬೇರಿತನ ಕೂತ್ಕೊಳ್ಳೋಕ್ಕಾಗಲ್ಲ. ನನಗೇನೋ ಅಲ್ಲಿ ಕೆಲಸ ಆಗಬೇಕು, ಇದು ಆಮೇಲೆ ಟೆನ್ಷನ್ ಇರುತ್ತೆ ನನಗೆ. ಅದಕ್ಕೆ ನಾನು ತಲೆ ಕೆರ್ಕೋತೀನಿ. ತಲೆ ತಾನೇ ಕೆರ್ಕೊಂಡಿದ್ದು ನಾನು. ಅದಕ್ಕೆ ಅದ್ರಲ್ಲಿ ತಪ್ಪೇನಿದೆ ನನ್ಗೆ ಗೊತ್ತಾಗ್ತಿಲ್ಲ. ಕರೆಕ್ಟ್. ನೀವು ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ನನಗೆ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ ಅಂತ. ಬಹಳ ಜನಕ್ಕೆ ಗೊತ್ತೋ ಇಲ್ಲ. ಓಂ ಪ್ರಕಾಶ್ ಅವ್ರನ್ನ ನೋಡಿದ ತಕ್ಷಣ ಜಡ್ಜ್ಮೆಂಟ್ ತಗೊಂಡು ಮಾಡಿರ್ತಾರೆ. ನಿಮ್ಮ ವಿಚಿತ್ರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿನೇ ಅವ್ರಂಗೆ ಜಡ್ಜ್ ಮಾಡ್ತಾರೆ. ಗೊತ್ತಿಲ್ಲ ನಿಮಗೆ ತುಂಬಾ ಕುಡಿತೀರಾ ಅಂತನೋ, ಸಿಗರೇಟ್ ಸೇತೀರಾ ಅಂತನೋ, ನಿಮ್ಗೇನು ಬೇರೆ 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 ವಿಚಿತ್ರವಾದಂತಹ ಒಂದಷ್ಟು ಹ್ಯಾಬಿಟ್ಸ್ಗಳಿರಬಹುದು ಅನ್ನೋ ಥರ ನಿಮ್ಮನ್ನು ನೋಡಿ ನನಗೆ ಯಾರು ಕೇಳಿರೋರಿಲ್ಲ ಸರ್. ಯಾರು ಹೊರಗಡೆ ಮಾತಾಡ್ಕೋತಾರೆ, ಅದು ನಾನು ಕಿವಿಗೆ ಬಿದ್ದಿದೆ. ನಾನು ಅದೆಲ್ಲ ಯೋಚನೆ ಮಾಡೋಕ್ಕೂ ಹೋಗಲ್ಲ ಸರ್. ಏನಕ್ಕೆ ನೀವು ಮಾತಾಡೋ ಕೆಲಸ ಮಾಡ್ಕೊಳ್ಳಿ, ಪರವಾಗಿಲ್ಲ, ನನ್ನ ಕೆಲಸ ಬೇರೆ ಇದೆ, ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಉತ್ತರ ಕೊಡೋಕ್ಕೆ ಏನಕ್ಕೆ ವೇಸ್ಟ್ ಅಲ್ಲ ಸರ್. ಅದು ನಿಮ್ಮ ಟೈಮ್ ವೇಸ್ಟು, ನನ್ನ ಟೈಮ್ ವೇಸ್ಟು. ಏನಕ್ಕೆ ಅದಕ್ಕೆ ಉತ್ತರ ಕೊಡಬೇಕು? ಏನಿದೆ ಅದರಲ್ಲಿ? ನಮ್ಮನ್ನ ಕಂಡ್ರೆ ನಿಮ್ಗೆ ಹೊಟ್ಟೆ ಉರಿನಾ? ಮಾತಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಈಗ ನಾನು ಹೀರೋಯಿನ್ ಎಲ್ಲ ಒಂದು ಕಡೆ ಕ್ಲೋಸಾಗಿ ಮಾತಾಡ್ತಿರ್ತೀವಿ, ಸೆಟ್ಟಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಎಲ್ಲೋ ಒಂದು ಕಡೆ ಮಾತಾಡ್ತಿರ್ತೀವಿ. ನಾನು ಕಲಾವಿದ್ರ ಜೊತೆ, ಬೇರೆಯವ್ರ ಜೊತೆ ಮಾತಾಡ್ತಿದ್ದೆಲ್ಲ, ಅದು ನೋಡಿ ಹೆಮ್ಮೆ ಪಡಿ, ಕೆಲಸ ಮಾಡಿ. ಅದ್ರಲ್ಲಿ ಏನಿದೆ? ನಾನು ಪಬ್ಲಿಕಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ, ಏನು ಪರ್ಸನಲಾಗಿ ಎಲ್ಲೂ ಮಾತಾಡ್ತಿಲ್ವಲ್ಲ. ಅದು ನೀವು ತಪ್ಪು ಅಂತ ನೀವೇ ಅನ್ಕೊಂಬಿಟ್ರೆ. ನೀವು ಅಂಬರೀಷ್ ಅವ್ರ ಜೊತೆನೂ ಕೂಡ ಸಿನಿಮಾ ಮಾಡಿದ್ರಿ, ಅದೊಂದು ಅವಾಗಲೇ ಕೇಳೋಣ ಅಂತ ಮಾಡಿದೆ. ಅಂಬರೀಷ್ ಅವರ ವರ್ಕಿಂಗ್ ಸ್ಟೈಲೇ ಬೇರೆ. ಅವ್ರ ಈಗ ಬೇರೆ ಕಲಾವಿದ್ರ ಜೊತೆ ಕೆಲಸ ಮಾಡೋದಕ್ಕೂ ನನಗೆ ಬಹಳಷ್ಟು ಜನ ಹೇಳೋದು, ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡುವಾಗ ಅದೊಂದು ರೀತಿ ಅವ್ರು ಯಾವಾಗಲೂ ಅವ್ರದ್ದೊಂದು ಟೈಮಿಗೆ ಬರ್ತಾರೆ, ಅವ್ರ ಟೈಮಿಗೆ ಹೋಗ್ತಾರೆ, ಈ ಥರ. ಹೇಗಿತ್ತು? ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರಿ? ಹೇಗೆ ಅಂಬರೀಷ್ ಅವ್ರ ಜೊತೆ ಸಿನಿಮಾ ಮಾಡುವಂತಹ ಒಂದು ಸಂದರ್ಭ ಕೂಡಿ ಬಂತು? ಪಾಳೆಗಾರ ಅಂತೇಳಿ ಫಸ್ಟ್ ಪಿಕ್ಚರ್ ಸರ್, 95 ಅಣ್ಣನ ಜೊತೆ ಕೆಲಸ ಮಾಡಿದ್ದೆ. ಕರೆಕ್ಟ್. ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕತೆ ಎಲ್ಲ ಹೇಳಿದ್ದೆಲ್ಲ ಮಾಡ್ತು. ಚಿಕ್ಕಮಂಗ್ಳೂರು ಶೂಟಿಂಗ್ ಸರ್, ಫಸ್ಟ್ ಡೇ ಅಂಬರೀಷ್ ಅಣ್ಣಂಗೆ ಎಂತ ಲೆಜೆಂಡರಿ ಜೊತೆ ಕೆಲಸ ಮಾಡಿದಾರೆ ಅಣ್ಣ. ನಾನು ಒಬ್ಬ ಅಸಿಸ್ಟೆಂಟ್ ಹೇಳ್ತು ಅವ್ರ ಜೊತೆಲಿ ಇದ್ದಾಗ. ಅವರು ನನ್ನ ಸ್ಕ್ರಿಪ್ಟು ಡಬ್ಬಿಂಗ್ ಬರೆಯೋದನ್ನು ತುಂಬಾ ಇಷ್ಟಪಡ್ತಿದ್ರು. ಪಿಕ್ಚರ್ ಕೆಲಸ ಎಲ್ಲ ನೋಡಿ, ಫಸ್ಟ್ ಡೇ ವರ್ಕ್ ನೋಡಿ, ಸೆಕೆಂಡ್ ಡೇ ಬೆಂಗಳೂರಿಗೆ ಬಂದರು. ಸೆಕೆಂಡ್ ಡೇ ಬೆಂಗಳೂರಿಗೆ ಬಂದಾಗ ಅವರೊಂದು ಯಾರ ಹತ್ರ ಮಾತಾಡಿ ಹೇಳಿದ್ರು, ನಾನು ಇಷ್ಟು ವರ್ಷ ಓಂ ಪ್ರಕಾಶ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೆ, ತುಂಬಾ ಒಳ್ಳೆ ಕೆಲಸಗಾರ, ನಂಗೆ ತುಂಬಾ ಖುಷಿ ಆಯ್ತು ಅಂತೇಳಿ. ಆ ವಿಷಯ ನನಗೆ ಕಿವಿಗೆ ಬಿತ್ತು. ಅಣ್ಣ ಹತ್ರ ನಾನು ಇಷ್ಟೊಂದು ಒಳ್ಳೆ ಹೆಸರು ತಗೊಂಡಲ್ಲ ಸಾಕು ಅಂತೇಳಿ ತುಂಬಾ ಖುಷಿ ಆದೆ ಸರ್ ಅವತ್ತು. ನಾನು ಇಸ್ ಎ ಗುಡ್ ಜರ್ನಿ, ತುಂಬಾ ಚೆನ್ನಾಗಿತ್ತು, ಎಲ್ಲ ಫಸ್ಟ್ ಕ್ಲಾಸು. ಅದು ಮತ್ತೆ ಎಲ್ಲ ಬೇರೆ ಎಲ್ಲ. ಆಮೇಲೆ ಬ್ರಹ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಸರ್, ಅವರು ಪ್ರಭಾಕರ್ ಸರ್ ಮತ್ತೆ ಇಲ್ಲೆಲ್ಲ. ಆ ಬ್ರಹ್ಮ ಅನ್ನೋ ಪಿಕ್ಚರ್ ನಿಂತೋಯ್ತು ಸರ್. ಆಕ್ಚುಲಿ ಬೆಳಿಗ್ಗೆ 4:45 ಶಾರ್ಟ್ ತೆಗಿಬೇಕು ಸರ್, 4:15 ಒಳಗಡೆ ಆ ಶಾರ್ಟ್ ತೆಗಿಬೇಕು. ಬೆಳಗಿನ ಹಾಲ್ ತರಕ್ಕೆ ಅಂತ ಬರ್ತಾರೆ ಅವರು. ಅಂಬರೀಷ್ ಅವರು ಪ್ರಭಾಕರ್ ಕಾಂಬಿನೇಷನ್, ನೀವು ಡೈರೆಕ್ಷನ್. ಪ್ರಭಾಕರ್ ಅವರು ಒಂದು ಮರ್ಡರ್ ಮಾಡ್ತಿರ್ತಾರೆ, ಅದನ್ನ ನೀವು ನೋಡ್ತಾರೆ, ಅದನ್ನ ನೋಡ್ಬೇಕು ಸರ್. ಮಾಡ್ಬೇಕಾದ್ರೆ ಬೆಳಿಗ್ಗೆ 4:15 ತೆಗಿಬೇಕು ಸರ್. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಲೈಟ್ ಬೇಕು ಅದಕ್ಕೆ, ಆ ಲೈಟಲ್ಲಿ ತೆಗಿಬೇಕು. ನಾನು ಅಂಬರೀಷ್ ಅಣ್ಣನಿಗೆ ಹೇಳಿದೆ, ಅಣ್ಣ ಈ ಥರ ಬೆಳಿಗ್ಗೆ 4:15ಗೆ ತೆಗಿಬೇಕಣ್ಣ ಶಾರ್ಟು. ಹೌದಾ, ಸರಿ ಕಣ, ಬರ್ತೀನಿ ಪ್ರಕಾಶ ಅಂತಂದ್ರು. ಸರಿ ಅಣ್ಣ, ಆಯ್ತಣ್ಣ, ಓಕೆ ಅಣ್ಣ. ಎಲ್ಲರೂ ನಕ್ಬಿಟ್ಟು ನಾನು ಹೇಳಿದ್ದಕ್ಕೆ ಬೇರೆಯವರು, ಅಂಬರೀಷ್ ಅವರು 4:15ಗೆ ಶಾರ್ಟಿಗೆ ಬರ್ತಾರಂತೆ, ಅದು ಓಂ ಪ್ರಕಾಶ್ ಹೇಳ್ತಾವನು ಹಿಂಗೆ ಅಂತ ತುಂಬಾ ಜನ ಹೇಳಿಸಿದ್ದು ಉಂಟು. ಎಲ್ಲ ನಂಗಿತ್ತು. ಅಂಬರೀಷ್ ಅಣ್ಣ ಬರೋದೇ 11:30, 11:00 ಬರ್ತಾರೆ. ಇವನು ಬೆಳಿಗ್ಗೆ 4:15 ಬರ್ತೀನಿ ಅಂತ ಓಂ ಪ್ರಕಾಶ್ ಹೇಳ್ತಾನೆ. ಏನೇ ಮನುಷ್ಯ ಆಗಿ ನಾನು ಎಲ್ಲ ರೆಡಿ ಮಾಡಿ ಅಂದೆ. ಎಲ್ಲ ರೆಡಿ ಮಾಡಿ ಪ್ರಭಾಕರ್ ಸರ್ಗೆ ಹೇಳಿ ರೆಡಿ ಮಾಡಿ, ರೌಡಿಗಳು ಅವ್ರು ಇವರೆಲ್ಲ ರೆಡಿ ಮಾಡಿ, ಜೂನಿಯರ್ಸ್ ಎಲ್ಲ ರೆಡಿ ಮಾಡಿ ಅಂತೇಳಿ ನಾವು ರಾತ್ರಿ 2 ಗಂಟೆಗೆ ಪ್ರಿಪೇರ್ ಆದ್ವಿ ಶಾರ್ಟ್ ತೆಗಿಯಕ್ಕೆ. ಎಲ್ಲ ರೆಡಿ ಮಾಡಿ ಕರೆಕ್ಟಾಗಿ 3 ಗಂಟೆಗೆ ಇವ್ರು ಬಂದ್ರು, ಪ್ರಭಾಕರ್ ಸರ್ ಬಂದ್ರು. ಸದಾಶಿವ ನಗರ ಸರ್ಕಲಲ್ಲಿ ತೆಗಿಬೇಕು ಅಂತ ನಂಗೆ ತುಂಬಾ ಆಸೆ, ನ್ಯಾಚುರಲ್ ಬ್ಯೂಟಿ ತೆಗಿಬೇಕು ಸೀನ್ಗಳನ್ನ ಅಂತ ಮಾಡಿ ಎಲ್ಲ ರೆಡಿ ಮಾಡಿ ವಿತ್ ಮೇಕಪ್ ಸರ್. ಕರೆಕ್ಟ್ 4:15ಗೆ ಅಂಬರೀಷ್ ಅಣ್ಣ ಇದ್ದಾರೆ ಸರ್, ತೆಗೆದ್ವಿ ಶಾರ್ಟ್. 5:15 ಸೀನ್ ಮುಗೀತು. 5-6 ಗಂಟೆ ಕರೆಕ್ಟಾಗಿ ಬಿರಿಯಾನಿ ತರಿಸಿದ್ರು ಅಣ್ಣ, ತಿನ್ಕೊಂಡು ಸೀದಾ ಬರ್ತಿದ್ವಿ. ಇಡೀ ಇಂಡಸ್ಟ್ರಿ ಸಾಕು ಸರ್, ಏನ್ ಈ ತರ ಅಂಬರೀಷ್ ಅಣ್ಣ 4:15 ವಿತ್ ಮೇಕಪ್ ಬಂದ್ರ ಅಂತ. ನನ್ಗೆ ಅಂಬರೀಷ್ ಅಣ್ಣ ಒಂದು ಮಾತಂದ್ರು ಸರ್, 2 ಗಂಟೆಗೆ ಒಂದೇ ಕಣ ಪ್ರಕಾಶ, ನಾನು ನಿನ್ನ ಮಾತು ಕೊಟ್ಟಿದ್ದೀನಿ 4:15 ಬರ್ತೀನಿ ಅಂತ ಹೇಳ್ಬಿಟ್ಟು, ಎಲ್ಲಿ ನಿದ್ದೆ ಮಾಡ್ಬಿಡ್ತೀನೋ ಅಂತ ಭಯ ಆಗ್ಬಿಡ್ತು ಕಣ. ಟಿವಿ ಹಾಕೊಂಡು ಹಿಂಗೆ ಕೂತಿದ್ದೆ ಕಣ ನಾನು. ಅದಕ್ಕೆ ಆಮೇಲೆ ಕರೆಕ್ಟಾಗಿ ಇದು ಮಾಡಿಕೊಂಡು 3:15ಗೆ ಮೇಕಪ್ ಹಾಕೊಂಡು ಹೊರಟೆ ಕಣ ನಾನು ಅಂದರು. ನನಗೆ ದೇವರಣೆಗೂ ಸಹ ನನಗೆ ಇವತ್ತು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ ಸರ್. ಅಂತ ಮಹಾನ್ ವ್ಯಕ್ತಿ ಸರ್ ದೇವರಣೆ.
ಹೇಳಿದ್ರು ಕರಿಯೋ ನೀನು ಎಷ್ಟೊತ್ತಿಗೆ ಬರ್ತೀನಿ ನಾನು ವ್ಯವಸ್ಥೆ ಮಾಡಬೇಡ ಅಂತ. ಆ ಥರ ಸರ್. ನೋಡಿ ಅವರು ನಿಮ್ಗಿಂತ ಮೊದಲು ಎಂತೆಂಥ ಡೈರೆಕ್ಟರ್ ಜೊತೆ ಕೆಲಸ. ಸರ್ ನಾನು ಬಚ್ಚ AT ರಘು, ಭಾರ್ಗವ ಸರ್, ಎಂತೆಂಥ ಡೈರೆಕ್ಟರ್ಗಳು, ವಿ ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಸಾರು ಒಬ್ಬ ಅಯ್ಯೋ ಎಂತೆಂಥ ಅಜೆಂಡ ಡೈರೆಕ್ಟರ್ಗಳ ಜೊತೆ ಕೆಲಸ. ಅವ್ರು ಯಾವತ್ತೂ 11 ಗಂಟೆ ಕಮ್ಮಿ ಬಂದಿಲ್ವಂತೆ. ಪುಟ್ಟಣ್ಣ ಅವ್ರ ಸೆಟ್ಟಲ್ಲೂ ಕೂಡ ಪುಟ್ಟಣ್ಣನೇ ಕಮಾಂಡ್, ಒಂದು ರೀತಿ ಡಿಕ್ಟೇಟರ್ ಪುಟ್ಟಣ್ಣ ಅಂದ್ರೆ. ಅವ್ರಿಗೆ ಶುರು ಆಗ್ಬೇಕು, ಇಷ್ಟೊತ್ತಿ ಬರ್ಬೇಕು ಆರ್ಟಿಸ್ಟ್ಗಳಂದ್ರೆ. ಅಂಥವ್ರೇ ಅಂಬರೀಷ್ ಅವ್ರನ್ನ ಸಹಿಸ್ಕೊಂಡ್ರಂತೆ 11 ಗಂಟೆ ಬರ್ತಾನ ಬರ್ಲಿ ಅಂತ. ಇಲ್ಲ ಪ್ರೀತಿ ಸರ್, ತಂದೆ ಮಗನ ಸಂಬಂಧ ಬಿಡಿ ಸರ್, ಅದು ಇಟ್ಸ್ ಎ ಗ್ರೇಟ್ ಸರ್. ಬಹಳ ಅಪರೂಪ. ಪುಟ್ಟಣ್ಣ ಸರ್ ಯಾವುದೇ ಕಾರಣಕ್ಕೆ ಅಂಬರೀಷ್ ಅಣ್ಣ ಒಂದು ರೋಲ್ ಇಟ್ಟಿರೋರು. ಇದು ನೀನ್ ಮಾಡೋ ಮರಿ ಹಂಗೆ ಇಸ್ ಎ ಗ್ರೇಟ್ ಸರ್. ಅವ ಅಪ್ಪ ಮಗನ ಸೆಂಟಿಮೆಂಟ್ ಅನ್ಸುತ್ತೆ, ಅಷ್ಟು ಅನ್ಯೂನ್ಯತೆ ಬಿಡಿ ಸರ್ ಅವರಿಬ್ಬರ ಮಧ್ಯೆ. ಇಸ್ ಎ ಗ್ರೇಟ್ ಡೈರೆಕ್ಟರ್. ನೀವು ಅವ್ರನ್ನ ಭೇಟಿ ಮಾಡಿದ್ರ ಪುಟ್ಟಣ್ಣ ಅವ್ರನ್ನ? ನೋಡಿದ್ದೀನಿ ಸರ್, ನಾನು ಭೇಟಿ ಮಾಡಿಲ್ಲ. ನಂಗೆ ಮಾತಾಡ್ಸ್ಬೇಕು ಅಂತ ತುಂಬಾ ಆಸೆ ಇತ್ತು, ಚಾನ್ಸ್ ಸಿಗ್ಲಿಲ್ಲ. ನಂಗೆ ತುಂಬಾ ಆಸೆ. ನನ್ಗೆ ನನ್ನ ಮಸೂದು ಟೈಮಲ್ಲಿ ದೂರದಿಂದ ನೋಡಿದ್ದೆ, ಸೆಟ್ ಹಾಕಿದ್ರು. ಅವಾಗ ನಾನು ಸಾರ್ನ ದೂರದಿಂದ ನೋಡಿ ಅವ್ರು ಮಾಡೋ ಕೆಲಸ ನಾನು. ಬಟ್ ಅವ್ರಿಗೆ ನಾನು ದೊಡ್ಡ ಅಭಿಮಾನಿ. ನಾನು ಪುಟ್ಟಣ್ಣ ಸರ್ಗೆ ಮತ್ತೆ ಸಿದ್ಲಿಂಗಣ್ಣನ್ಗೆ ಇಬ್ಬರಿಗೂ. ಕಲಾವಿದ್ರ ವಿಷಯದಲ್ಲೂ ಅಷ್ಟೇ ಸರ್. ಅವರು ಇಂಥ ಪಾತ್ರಕ್ಕೆ ಬೇಕು ಅಂದ್ರೆ ಒಂದು ಫೋನ್ ಮಾಡಿ ಹೇಳಿ ಕರ್ಸೋರು, ಈ ಪಿಕ್ಚರ್ ಮಾಡಿ ಚೆನ್ನಾಗಿದೆ, ಈ ಪಾತ್ರ ಚೆನ್ನಾಗಿದೆ ಅಂತ. ಅಂಬರೀಷ್ ಅಣ್ಣ ಆ ಥರ ಸರ್ ಅವರು. ಅವರೇ ಹೇಳ್ಬಿಟ್ಟು ಆ ಬ್ರಹ್ಮ ಅನ್ನೋ ಪಿಕ್ಚರ್ ನಲ್ಲಿ ಪ್ರಭಾಕರ್ ಸರ್ ಫೋನ್ ಮಾಡಿ ಹೇಳಿದ್ರು, ಪ್ರಕಾಶ ಬರ್ತಾನೆ, ಪಿಕ್ಚರ್ ಪಿಕ್ಚರ್ ಚೆನ್ನಾಗಿದೆ ಕಣ, ಪಾತ್ರ ನಿಂದು ಹಂಗೆ ಹಿಂಗೆ ಅಂತೇಳಿ ಅಂಬರೀಷ್ ಅಣ್ಣನೇ ಮಾತಾಡಿದ್ದು. ಎಷ್ಟನೇ ಇಸ್ವಿ ಸರ್ ಇದು? ಇದೆಯಾ 97 AK-47 ಆ ಟೈಮ್ ಬಂದಿದ್ದ ಟೈಮಲ್ಲಿ. ಯಾಕೆ ಅಂದ್ರೆ ಏನ್ ರೀಸನಿಂಗ್ ನಿಂತೋಯ್ತು? ಎಷ್ಟು ದಿನ ಶೂಟಿಂಗ್ ಆಗಿತ್ತು ಅದು? ಒಂದು 70% ಆಗಿತ್ತು ಸರ್. ಅದರಲ್ಲಿ ನಿಮಗೆ ಶಶಿಕುಮಾರು, ಅಂಬರೀಷ್ ಅಣ್ಣ, ಪ್ರಭಾಕರ್ ಸಾರು, ಆಮೇಲೆ ಸುದೀಪ್ ಅವರು, ಅದರಲ್ಲೊಂದು ಪಾತ್ರ ಇದೆ. ಸುದೀಪ್ ಅವರು ಅಂಬರೀಷ್ ಅಣ್ಣನ ತಮ್ಮನ ಕ್ಯಾರೆಕ್ಟರ್ ಅವ್ರು ಮಾಡಿದ್ರು. ಆಮೇಲೆ ಮಧುಕರಳಪ್ಪ ಅಂತ ನಮ್ಮ ಸ್ನೇಹಿತರು ಇನ್ನೊಬ್ರು. ಈ ಥರ ಮಾಡಿ ಒಂದು ಲೆಜೆಂಡರಿ ಸಿನಿಮಾ ಸರ್. ದೊಡ್ಡ ಸಿನಿಮಾ ಬಿಡಿ. 4-5 ಜನ ಹೀರೋಗಳು. ಹೌದು ಸರ್. ಅಣ್ಣವರು ಮಾಡಿದ್ದು ದರ್ಶನ್ ಮತ್ತೆ ದರ್ಶನ್ ಮತ್ತೆ. ಬಟ್ ಅದಂದ್ರೆ ಕಾಂಬಿನೇಷನ್ ನಿಮ್ಗೆ ಚೆನ್ನಾಗಿ ಜೆಲ್ ಆಯ್ತು. ಅಂಬರೀಷ್ ಅವರು ಕೂಡ 17 ದಿನದಲ್ಲಿ ಶೂಟಿಂಗ್ ಮುಗಿಸಿದ್ರಿ ನೀವು. 22 ದಿನ ಏನೋ ಶೂಟಿಂಗ್ ಹೇಳಿದ್ರು, ನೀನ್ ಡೈರೆಕ್ಟ್ ಮಾಡಿ ನಾನು ಇಟ್ಕೊಳ್ಳೋ ಕೆಲವು ಸಲ ಏನೋ ಇಷ್ಟೇ ಮುಗ್ದೈತಲ್ಲ ಪಿಕ್ಚರ್ ಅಂತ. 22 ದಿನ ಪಾರ್ಟಿ ಎಲ್ಲ ಕೊಟ್ರು ಎಲ್ಲಾರ್ಗು. ಕರೆಕ್ಟ್. ಬಹಳ ಫಾಸ್ಟ್ ಆಗಿ ಅವತ್ತು ನೆನಪಿದೆ ನನಗೆ. ಆ ಸಂದರ್ಭದಲ್ಲಿ ಆ ಸಿನಿಮಾ ಬಹಳ ಬೇಗನೆ ಶೂಟಿಂಗ್ ಮಾಡಿ ಒಂದೇ ಸ್ಟ್ರೆಚ್ ಅಲ್ಲಿ ಮುಗಿಸಿದಂತ ಸಿನಿಮಾ ನಿಮ್ಗೆ ವಿಷ್ಣು ಸರ್ ಜೊತೆ ಹೆಚ್ಚು ಸಿನಿಮಾ ಮಾಡೋ ಅವಕಾಶ ಸಿಗ್ಲಿಲ್ವಾ? ನಾನು ವಿಷ್ಣು ಸರ್ ಜೊತೆ ತುಂಬಾ ಅಸಿಸ್ಟೆಂಟ್ ತುಂಬಾ ಕೆಲಸ ಮಾಡಿದ್ದೀನಿ ಸರ್. ತುಂಬಾ ಕ್ಲೋಸ್. ಪ್ರಕಾಶ್ ಬನ್ನಿಲಿ ಅಂತ ಕರೆಯೋರು, ಮಾತಾಡ್ಸೋರು, ತುಂಬಾ ಇದ್ ಮಾಡೋರು. ತುಂಬಾ ನಾನು ವಿಷ್ಣು ಸರ್ ಅಭಿಮಾನಿ ಸರ್. ಹೌದಾ? ನೋಡಿ ಇಲ್ಲೇ ಇದೆ ಅವ್ರು ಕೊಟ್ಟು ಬಳೆ. ನಾನು ತುಂಬಾ ಇಷ್ಟ ನನಗೆ ವಿಷ್ಣು ಸರ್ ಅಂತಂದ್ರೆ. ಅವರು ಅಷ್ಟೇ ಬನ್ನಿ ಇಲ್ಲಿ ಅಂತ ಹೇಳಿ ಏನೋ ಒಂದು ಮಾತಾಡ್ತಾ ಜೋಕ್ ಮಾಡ್ಕೊಂಡು ಎಲ್ಲ ಮಾಡಿಸಿದ್ರು. ಚೆನ್ನಾಗಿತ್ತು ಸರ್. ನಾನು ಡೈರೆಕ್ಟ್ ಆದ್ಮೇಲೆ ಯಾವ ಪುಣ್ಯಾತ್ಮರು ಅವ್ರ ಕಿವಿ ಊದಿದ್ರು ಗೊತ್ತಿಲ್ಲ ನನಗೆ. ಪಾಪ ಅವರ ಬಾಂಧವ್ಯನೇ ಕೆಟ್ಟೋಯ್ತು ಸರ್. ಏನು ಅಂತ ಗೊತ್ತಿಲ್ಲ. ಆಮೇಲೆ ಕೆ ಮಂಜು ಅವ್ರ ಸಿನಿಮಾದಲ್ಲಿ ರಜನಿ ಸರ್ ಇನ್ನೊಂದು ಪಾತ್ರ ಮಾಡಿದ, ಅಪ್ಪನ ಪಾತ್ರ. ಸಾಹುಕಾರದಲ್ಲಿ ಬರ್ತಾರೆ ಅಪ್ಪನ ಪಾತ್ರ ಮಾಡೋದಕ್ಕೆ. ಅವಾಗ್ಲೂ ಕೂಡ ನಮ್ಗೆ ಜೆಲ್ಲಿಲ್ಲ ಸರ್. ವಿಷ್ಣು ಸಾರು ನನಗೆ ಜೆಲ್ಲಿಲ್ಲ. ಹಂಗೂ ಇಷ್ಟ ಅಲ್ದಿದ್ದು ಸಿನಿಮಾ ಮಾಡ್ತಾ ಇದ್ದೀವಿ. ಆ ಪಾತ್ರ ಮಾಡಿದ್ರು ಪಾಪ. ಅದೊಂದೇ ಮಾಡಿದ್ದು. ಅದೊಂದೇ ಮಾಡಿದ್ ಕೆಲಸ. ನಿಮ್ಮ ಅದಾದ್ಮೇಲೆ ನನಗೂ ಅವ್ರಿಗೂ ಜೆಲ್ ಅಷ್ಟಿಲ್ಲ ಸರ್. ಇದಾದ್ಮೇಲೆ ನಾವು ಕಳ್ಕೊಳ್ಳೋಕ್ಕೆ 1 ವರ್ಷದ ಮುಂಚೆ, ವಿಷ್ಣು ಸರ್ 1 ವರ್ಷದ ಮುಂಚೆ ನನಗೆ ಒಂದು ಫೋನ್ ಬಂತು. ಅವರು ರಾಧಾ ಅವರು ಫೋನ್ ಮಾಡಿದ್ರು, ಅರ್ಜೆಂಟ್ ವಿಷ್ಣು ಸರ್ ಕರೀತಾರೆ ಬರ್ಬೇಕಂತೆ. ರಾಧಾಕೃಷ್ಣ ಅವರು. ನಾನು ಸರ್ ನನ್ ಕರೀತಾವ್ರ ಸರ್, ಇಲ್ಲ ಇರಿ ನೀವು ಯಾರೋ ರಾಂಗ್ ನಂಬರ್ ಮಾಡಿದೀರ ಅಂತ ಇಟ್ಬಿಟ್ಟೆ. ಆಮೇಲೆ ತಿರ್ಗಾ ಫೋನ್ ಮಾಡಿದ್ರು, ಇಲ್ಲ ನೀವೇ ಹಿಂಗೆ ಮಾತಾಡ್ತಿದ್ದೀರಾ, ವಿಷ್ಣು ಸರ್ ಕರೀತಿರೋದು, ದಯವಿಟ್ಟು ಬೇಗ ಬನ್ನಿ ನೀವು. ಶೋಭರಾಜ್ ಅವ್ರ ನಂಬರ್ ಕೊಟ್ರು ಅಂತ. ನಾನು ಆಮೇಲೆ ಶೋಭರಾಜ್ ಕೇಳಿದೆ, ಸರ್ ಏನ್ ಸರ್ ವಿಷ್ಣು ಸರ್ ಕರೀತಿದಾರಂತೆ. ಹೌದು ಸರ್ ನಂಗೆ ನಂಬರ್ ಕೇಳಿದ್ರು, ಬನ್ನಿ ನೀವು ಅಂತೇಳಿ ನನಗೆ ಆಶ್ಚರ್ಯ. ಏನಿದು ನಾನು ವಿಷ್ಣು ಸರ್ ಕರೀತಿದ್ರಂತ ಹೋದೆ. ತುಂಬಾ ಖುಷಿ ಆದ್ರು, ಮಾತಾಡಿದ್ರು. ಸಿನಿಮಾ ಮಾಡೋಣ, ನೀವೇನೋ ಈ ತರ ಕದ್ದು ಎಲ್ಲ ಮಾಡ್ತೀರಂತಲ್ಲ ಸಿನಿಮಾ, ಆ ಥರ ಒಂದು ಸಿನಿಮಾ ಮಾಡೋಣ ಅಂದ್ರು. ನಾನು ಹೇಳಿ ಇಲ್ಲ ಸರ್, ನಿಮ್ಗೆ ಆ ಥರ ಎಲ್ಲ ಸಿನಿಮಾ ಮಾಡಿಕೊಡ್ತು ತಪ್ಪು ಸರ್, ಆ ಥರ ಎಲ್ಲ ನಾನು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತೀನಿ ಸರ್, ನಂಗೆ ಟೈಮ್ ಕೊಡಿ ಅಂತ ಹೇಳಿ ಸಿಂಹ ಅಂತ ಟೈಟ್ಲ್. ಕರೆಕ್ಟ್. ತಂದೆ ಮಗಳ ಸೆಂಟಿಮೆಂಟು, ಗಂಡ ಹೆಂಡತಿ ಹೀಗೋ. ಜೈಪುರಿಗೆ ಕಿಡ್ನಾಪ್ ಆಗಿತ್ತು ಸರ್ ಇಲ್ಲಿ ಫೋರ್ಮಂಗಲದಲ್ಲಿ ಇದಲ್ಲಿ. ಆ ಎಪಿಸೋಡ್ ತಗೊಂಡೆ. ನಾನು ಸ್ಟ್ರೈಟ್ ಸ್ಕ್ರಿಪ್ಟ್ ಮಾಡೋ ಬೇಸಲ್ಲ.
ಹೇಮಮಾಲಿನಿ ಮತ್ತೆ ವಿಷ್ಣು ಸರ್ ಇಬ್ರು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿ ಜೈಪುರಿ ಕಿಡ್ನಾಪ್ನ ಎಸ್ಕೇಪ್ ಮಾಡ್ತಾರೆ. ಅದ್ರ ಎಲ್ಲಿಂದ ಬಂತು ವೆಪನ್ಸ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಕಂಡಿಡಿದು ಮಡಿಕೇರಿಗೆ ಹೋಗಿ ಕೂರ್ಗಿಂದ ತಿರ್ಗಿ ಅಸ್ಸಾಂಗೆ ಹೋಗಿ ಅಸ್ಸಾಮಿಂದೆಲ್ಲ ರೆಡಿ ಮಾಡಿಕೊಂಡು ಅದ್ರಲ್ಲಿ ಇಲ್ಲೇ ಯಾರು ಅಂತ ಹೇಳಿ ಕಂಡಿಡಿದೆಲ್ಲ ಮಾಡೋವಂಥ ಸ್ಕ್ರಿಪ್ಟಲ್ಲಿ ಹೀಗೋ ಪ್ರಾಬ್ಲಮ್ ಇಬ್ಬರಿಗೂ, ಮೇಡಮ್ಗೂ ಮತ್ತೆ ಸಾರ್ಗೆ ಇಬ್ಬರಿಗೂ. ಅದರಿಂದ ಮಗಳನ್ನ ಕರ್ಕೊಂಡು ದೂರ ಆಗ್ಬಿಡ್ತಾರೆ ಯಾರು ಹೇಮಮಾಲಿನಿ ಅವರು ಕಳ್ಕೊಂಡು. ಹೋದಾದ್ಮೇಲೆ ವಿಷ್ಣು ಸಾರ್ಗೆ ಹೇಮಮಾಲಿನಿ ಅವರು ಆ ಪಾತ್ರದಲ್ಲಿ ಡೆತ್ ಆಗ್ಬಿಡ್ತಾರೆ. ಅವಾಗ ನನ್ನ ಮಗಳಲ್ಲಿ ಒಬ್ಳೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೋದಾಗ ಮಗಳು ಅಪ್ಪ ಅಂತ ತಗೋತಾ ಇಲ್ಲ ವಿಷ್ಣು ಸಾರ್ನ. ಮಗಳನ್ನ ರಕ್ಷಣೆ ಮಾಡಬೇಕು, ಏನೋ ಪ್ರಾಬ್ಲಮ್ ಇದೆ ಮಗಳಿಗೆ. ಆಮೇಲೆ ನನ್ನ ನಿಂತಿ ಸತ್ತಿರೋದು ಸುಸೈಡ್ ಅಲ್ಲ, ಕೊಲೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಬೇಕಿಸಿ ಹೇಗೆ ಮಗಳಿಗೆ ತಾನು ಅಪ್ಪ ಅಂತ ನಿರೂಪಿಸಿ ತನ್ನ ಮಗಳನ್ನ ಅವ್ರು ಕಾಪಾಡಿ ಕರ್ನಾಟಕಕ್ಕೆ ಬರ್ತಾರೆ ಅನ್ನೋದು ಕತೆ ಮಾಡಿದ್ದೆ. ಖುಷಿ ಆಗ್ಬಿಟ್ರು ವಿಷ್ಣು ಸರ್, ಎಕ್ಸ್ಟ್ರಾನರಿ ಇದೆ, ರೆಡಿ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ರೆಡಿ ಮಾಡ್ತೀವಿ ಸರ್. ಎಲ್ಲ ರೆಡಿ ಆಯಿತು, ನಾವು ಮಾಡೋಕ್ಕಾಗಲಿಲ್ಲ ಸರ್. ಅವ್ರು ಹೋದ್ರಲ್ಲ ಆ ಕಾರಣಕ್ಕಾಗಿ ಆಗಲಿಲ್ಲ ಸರ್. ಅದೇ ರೀಸನ್ಗೆ. ಹೌದು. ನಿಮ್ಮಲ್ಲಿ ಹೀರೋಯಿನ್ ಅಂತ ನೀವು ಆಲ್ರೆಡಿ ನಾನು ಮಾತಾಡಿದ್ದೆ ಸರ್ ಅವ್ರ ಮ್ಯಾನೇಜರ್ ಹತ್ರ. ಹೌದಾ? ನನಗೆ ಏನಕ್ಕೆ ಅಂತಂದ್ರೆ ನಾನು ವಿಷ್ಣುವರ್ಧನ್ ಸರ್ ಫ್ಯಾನ್ಸ್ ಎಷ್ಟೋ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಒಂದು ಆಸೆ ಇತ್ತು ಸರ್. ಏನಂತಂದ್ರೆ ವಿಷ್ಣು ಸರ್ ಹೇಮಮಾಲಿನಿ ಜೊತೆನಲ್ಲಿ ಏಕನಯ ಇತಿಹಾಸ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾತುಕತೆ ಇದು ಪಿಕ್ಚರ್ ಇದೆಲ್ಲ ಇತ್ತು. ಫಿಕ್ಸ್ ಮಾತಾಡಿದ್ದೆ ಸರ್ ಹೇಮಮಾಲಿನಿ ಅವರು ಮ್ಯಾನೇಜರ್ ಹತ್ರ ಮಾತಾಡೆಲ್ಲ ರೆಡಿ ಮಾಡಿದ್ದೆ. ಬಟ್ ಅಷ್ಟರಲ್ಲೂ ಬಟ್ ನಿಮ್ಮ ಕರಿಯರ್ನಲ್ಲಿ ಇನ್ನೊಂದು ಆಸೆ ಈಡೇರ್ಲಿಲ್ಲ. ಅಪ್ಪು ಸರ್ಗೆ ಒಂದು ಬಹಳ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಆಸೆ ಇತ್ತಲ್ವಾ? ಬಹಳ ಸಲ ಹೇಳ್ಕೊಂಡಿದ್ದೀರಿ ಕೂಡ. ನನಗೆ ತುಂಬಾ ಆಸೆ ಸರ್, ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತೇಳಿ. ನನಗೆ ಇದು ಡಾಕ್ಟರ್ ರಾಜ್ಕುಮಾರ್ ಸಾರು ವರದಪ್ಪಣ್ಣವ್ರ ಹತ್ರ ಹೇಳಿದ್ರಂತೆ, AK-47 ಮಾಡಿದ್ರಲ್ಲ ನಮ್ಮ NS ರಾಯರ ಮಗ, ಅವ್ರ ಕೈಲಿ ಒಂದು ಪಿಕ್ಚರ್ ಮಾಡ್ಸೋಣ ಅಪ್ಪುಗೆ ಅಂತ ಹೇಳ್ಬಿಟ್ಟು. ನನಗೆ ಇದನ್ನ ಶಿವರಾಜ್ ಕುಮಾರ್ ಅವರ ಅಸೋಸಿಯೇಟ್ ಅವ್ರ ಜೊತೆಲಿ ಇರ್ತಾರೆ, ಸುದ್ದಿ ಅವ್ರು ಹೇಳಿದ್ರು, ಅಣ್ಣವರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ಈ ಥರ ಅಪ್ಪು ಅವ್ರ ಜೊತೆ ಪಿಕ್ಚರ್ ಮಾಡಬೇಕು ಅಂತೇಳಿ. ನನಗೆ ಅವ್ರು ಜ್ಞಾಪಿಸ್ಕೊಂಡ್ರಲ್ಲ, ನನಗೆ ಅಷ್ಟು ಸಾಕು, ನಿಜವಲ್ಲ ಖುಷಿ ಆಯಿತು. ಸೊ ಎಷ್ಟೊತ್ತಲ್ಲಿ ಟ್ರೈ ಮಾಡಿದೆ ಸರ್, ಆಗಲಿಲ್ಲ ಪಿಕ್ಚರ್ ಮಾಡೋದಕ್ಕೆ. ಮುಂದೆ ಆಗ್ಬೋದಿತ್ತು, ನಾನೊಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರ ಜೊತೆನಲ್ಲಿ. ಅಂಥ ಒಬ್ಬ ಲೆಜೆಂಡರಿ ಹೀರೋ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಭಾಗ್ಯ ನನಗೆ. ನಂಗೆ ತುಂಬ ಖುಷಿ ಇತ್ತು ಸಹ. ಬಟ್ ಕಳ್ಕೊಂಡ್ಬಿಟ್ವಿ ನಾವು. ನಾನು ನಿಜವಾಗ್ಲೂ ಅವ್ರು ನಾನು ತುಂಬ ಸಲ ನಾನು ತುಂಬ ಕಡೆ ಹೇಳಿದ್ದೀನಿ, ಅವ್ರು ಹೋದಾಗಲೇ ನಮಗೆ ಅರ್ಧ ಇಂಡಸ್ಟ್ರಿ ಸತ್ತೋಯ್ತು ಅದಕ್ಕೆ ಅಂತೇಳಿ. ಬಟ್ ತುಂಬ ಜನ ಅವ್ರ ಜಾಗಕ್ಕೆ ಬರಬೇಕು, ಅವ್ರ ಜಾಗ ಹಿಡ್ಕೋಬೇಕು ಅಂತ ತುಂಬ ಜನ, ಮತ್ತು ಅವರ ಇದನ್ನು ಪಡ್ಕೋಬೇಕು ಅಂತ ತುಂಬ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ತಪ್ಪು ತಿಳಿಬೇಡಿ. ಅಪ್ಪು ಸ್ಥಾನ ನಾನು ಅವ್ರ ಪರವಾಗಿ ನಾನು ಒಂದು ಮಾತು ಹೇಳಬೇಕು ಅಂತ ಮಾತಾಡ್ತಿದ್ದೀನಿ. ಅವ್ರ ಸ್ಥಾನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. ಏಕೆ ಅಂತಂದ್ರೆ ಅವರ ತಂದೆಯವ್ರ ಇತಿಹಾಸ ಅಷ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಸಾರ್ ಇತಿಹಾಸ ಇದೆಯಲ್ಲ, ಅದು ಅಡಿಪಾಯ ಹಂಗಿದೆ, ಗಟ್ಟಿಯಾಗಿ ಹಂಗೆ ಕೂತಿದೆ. ಅದರಲ್ಲಿ ಬೆಳೆದು ನಿಂತ ಒಂದು ವ್ಯಕ್ತಿನೇ ಕನ್ನಡ ಚಿತ್ರರಂಗದ ಶಕ್ತಿ ಅಪ್ಪು ಅವರು. ಆ ಲೆವೆಲ್ಗೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ, ಆ ಲೆವೆಲ್ಗೆ ಪ್ರೀತಿಸಿದ್ದಾರೆ, ಆ ಜನಗಳಿಗೆ ಜನಸಾಮಾನ್ಯರ ಜೊತೆ ತುಂಬ ಹೊಂದಿಕೊಂಡಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಮಾಸ್ ಆಡಿಯನ್ಸ್ ಆಗಿರ್ಬೋದು, ಎಲ್ಲರನ್ನೂ ಪ್ರೀತಿ ಇದು ಮಾಡಿದ್ದಾರೆ. ಆ ಸ್ಥಾನಕ್ಕೆ ಇನ್ನೊಬ್ಬರು ಬಂದ್ಬಿಡ್ತಾರೆ, ಅವ್ರ ಅಭಿಮಾನಿಗಳನ್ನ ನಮ್ಮ ಕಡೆ ಬಂದ್ಬಿಡ್ತಾರೆ ಹಾಗೆ ಹೀಗೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ದಯವಿಟ್ಟು ತಪ್ಪು ತಿಳಿಬೇಡಿ. ಅವ್ರ ಅಭಿಮಾನಿಗಳಾಗಿ ಇರೋದಕ್ಕೆ ಬಿಡಿ, ಅವ್ರು ನಿರ್ಧಾರ ಮಾಡಲಿ ನಾವು ಯಾವ ಸಿನಿಮಾ ನೋಡಬೇಕು ಅಂತ. ಅವರು ನೋಡ್ಲಿ. ಅವ್ರ ಜಾಗಕ್ಕೆ ಬರಬೇಕು ಅಂತ ಕನಸು ಮನಸ್ಸಲ್ಲೂ ಯಾರೂ ಅನ್ಕೋಬೇಡಿ. ಅವ್ರ ಜಾಗಕ್ಕೆ ಬರಬೇಕು ಅಂತಂದ್ರೆ ಒಂದು 7 ಜನ ಎತ್ಬೇಕೇನೋ, ಇಲ್ಲ 7 ಜನ ತಪಸ್ ಮಾಡ್ಬೇಕೇನೋ, ಆದ್ರೆ ಆಗ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಇದು ನನ್ನ ಮನಸ್ಸಿನ ಅನಿಸಿಕೆ ಸರ್, ಅಷ್ಟೇ. ನೀವು ಬಹಳಷ್ಟು ಸಲ ಅವ್ರ ಜೊತೆ ಮಾತಾಡಿದ್ದೀರಾ? ಓ ಸರ್, ತುಂಬಾ ಸಲ. ಏನ್ ಹೆಚ್ಚು ಹೇಗೆ ಏನ್ ಮಾತಾಡ್ತೀರಾ? ಪ್ರೀತಿ ವ್ಯಕ್ತಿ, ತುಂಬಾ ಪ್ರೀತಿ ವ್ಯಕ್ತಿ. ತುಂಬಾ ಸಲ ಅನ್ನಿಸ್ತು ಎಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಏನೋ ವಿನಾಕಾರಣ ಆಗ್ಲಿಲ್ಲ ಸರ್. ಹೆಚ್ಚು ಏನ್ ಮಾತಾಡ್ತಾ ಇದ್ರು ನಾರ್ಮಲಿ ಅವ್ರು ಮಾತಾಡೋ? ಜಾಸ್ತಿ ಮಾತಾಡ್ತಿದ್ರೆ ಅವ್ರ ಬ್ರದರ್ ಬಗ್ಗೆ, AK-47 ಬಗ್ಗೆ. ಎಂತ ಪಿಕ್ಚರು ಹಿಂಗೆ ಮಾಡಿದ್ರಿ, ಸಿಂಹದ ಮರಿ ಇದೆಲ್ಲ ಹಂಗೆ ಹಿಂಗೆ ಅಂತ ಅದನ್ನ ಮೆಲ್ಕ್ ಹಾಕ್ತಾ ಇದ್ರು. ಆ ವಿಷಯಗಳು, ಆ ಶೂಟಿಂಗ್ ನಡೆದಿದ್ದ ವಿಷಯಗಳು, ಇದು. ಆಮೇಲೆ ನಮ್ಮ ಅಣ್ಣನಿಗೆ ಎಂತ ಮಾರ್ಕೆಟ್ ಬಂತು AK-47 ಇಂದ, ಎಂತ ಹೆಸರು ಬಂತು, ಎಂತ ಇದು, ನಮ್ಮ ಮನೇಲಿ ಯಾವಾಗ್ಲೂ ಮಾತಾಡ್ತೀವಿ ಸರ್ ಹಾಗೆ ಹೀಗೆ ಅಂತೇಳಿ ಅದನ್ನ ತುಂಬಾ ನನ್ನ ಹತ್ರ ಮಾತಾಡ್ತಾ ಇದ್ರು. ಸಿಂಹದ ಮರಿ ಬಗ್ಗೆ, AK-47 ಬಗ್ಗೆ ತುಂಬಾ ಮಾತಾಡ್ತಿದ್ರು. ಅವ್ರಿಗೂ ತುಂಬಾ ಖುಷಿ ಇತ್ತು ಸರ್, ಮಾಡ್ಬೇಕು ಜೊತೆಲಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಅನ್ಕೊಂಡಿದ್ರು. ಅವ್ರಿಗೂ ಇತ್ತು, ಹೇಳ್ಕೊಂಡು ಇತ್ತು ಸರ್. ಯಾರೋ ಬೇರೆಯವರೆಲ್ಲ ಏನೇನೋ ಹೇಳಿ ಏನೇನೋ ಮಾಡ್ತಾರೆ ಅಷ್ಟೇನೆ. ನಮ್ಮಲ್ಲಿ ಆ ತರ ಜನ ತುಂಬಾ ಇದಾರೆ ಸರ್, ಏನು ಮಾಡಕ್ಕಾಗಲ್ಲ. ಇಂಡಸ್ಟ್ರಿಯಲ್ಲಿ ಬಹಳ ಜನ ಹಂಗ ಅನ್ಸುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಆಗುವಂಥದ್ದು ಯಾರೋ 3ನೇ ವ್ಯಕ್ತಿಗಳಿಂದ 4ನೇ ವ್ಯಕ್ತಿಗಳಿಂದ
ತಪ್ಪಿ ಹೋಗಿರುವಂತ ಇತಿಹಾಸನೇ ಬಹಳಷ್ಟಿದೆ. ಸರ್ ಈಗ ಉಪ್ಪಿ ಸರ್ ಎಂತ ಒಬ್ಬ ಟೆಕ್ನಿಷಿಯನ್ ಸರ್, ಎಷ್ಟು ಗ್ರೇಟ್ ಪರ್ಸನ್ ಅಲ್ವಾ? ಅಲ್ವಾ ಸರ್? ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಯಾವ ಒಬ್ಬ ಡೈರೆಕ್ಟರ್ ಅನ್ಕೊಳ್ಳಲ್ಲ. ಅದ್ರಲ್ಲಿ ನಾನು ಅನ್ಕೊಂಡಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ನಿರ್ದೇಶಕ ಜೊತೆಲಿ ಹೀರೋ ಅಂತೇಳಿ ಎಷ್ಟೋ ಸಲ ಅನ್ಕೊಂಡಿದ್ದೀವಿ ಸರ್. ಮಧ್ಯಲ್ಲಿರೋ ಬಿಟ್ಟಿಲ್ಲ, ಹಂಗೆ ಹಿಂಗೆ ಅದು ಇದು ಏನೇನೋ ಹೇಳಿ 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 ಕುಳಿಗೆಡ್ಸ್ಬಿಟ್ಟಿದ್ರು. ಅದು ಹೊಡೆದು ಮಾಡಿದ್ದೆ ತ್ರಿಶೂಲಂ. ಏನ್ ಮಾಡ್ತೀರಾ, ಈ ತರ ಆಗುತ್ತೆ ಕೆಲವು ಸಲ ಅಲ್ವಾ? ನಮ್ಮ ಇಂಡಸ್ಟ್ರಿಯಲ್ಲಿ ಆ ಥರದವ್ರು ಬಹಳ ಜನ ಇದ್ದಾರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ ಅದು ಯಾಕೆ. ನನಗೆ ಬಹಳಷ್ಟು ಜನ ಆ ಥರ ಹೇಳ್ತಾರೆ, ಇಲ್ಲ ನಮ್ಮನ್ನು ಸೇರಕ್ಕೆ ಆ ಮಧ್ಯದಲ್ಲಿರೋರು ಬಿಡಿಸಿಲ್ಲ ಅಂತ. ಸಾಧ್ಯ ಇದ್ರೆ ಏನ್ ಗೊತ್ತಾ ಸರ್, ನಮ್ಗೆ ಇನ್ನೊಬ್ಬರ ಬಗ್ಗೆ, ಈಗ ನಿಮ್ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಒಂದು ಒಳ್ಳೇದು ಮಾತಾಡೋದಕ್ಕೆ ನಮ್ಗೆ ಒಂದು ಹಕ್ಕಿದೆ, ಯೋಗ್ಯತೆ ಇರಬೇಕು. ನಾವು ಒಳ್ಳೇದು ಮಾತಾಡೋದಕ್ಕೆ. ಕೆಟ್ಟದ್ದು ಮಾತಾಡೋಕ್ಕೆ ನಮ್ಗೆ ಯಾರು ಸರ್ ಪರ್ಮಿಷನ್ ಕೊಟ್ಟಿದ್ದು? ನಾವ್ಯಾರು ಸರ್? ನಾವೆಲ್ಲ ಒಂದಾಗೋಣ ಅನ್ನೋದೇ ನಮ್ಮ ಕಾನ್ಸೆಪ್ಟು. ಬನ್ನಿ ಒಂದಾಗೋಣ, ಮಾತಾಡೋಣ. ನಿಮ್ಮ ತಪ್ಪು ನಮ್ಗೆ ಹೇಳಿ, ನಮ್ಮ ತಪ್ಪು ನಿಮ್ಗೆ ಹೇಳ್ತೀವಿ, ತಿಳಿಸ್ತೀವಿ. ಕೆಲಸ ಇದ್ದರೆ ನಮ್ಗೇನಾದ್ರು ತಪ್ಪು ಮಾಡಿದ್ರೆ ತಿದ್ದಿ ನಮ್ಮನ್ನು, ನಾವು ತಿದ್ದದನ್ನು ತಗೊಳ್ಳಿ, ಮಾಡಿ ಬನ್ನಿ, ಆರೋಗ್ಯವಾದ ವಾತಾವರಣ ಸೃಷ್ಟಿ ಮಾಡೋಣ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಣ. ಯಾಕೆ ಈ ರೀತಿ ಇಲ್ಲ? ಇಂಡಸ್ಟ್ರಿ ಚೇಂಜ್ ಆಗಿರೋದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈಗ ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಅದು ಸಿನಿಮಾ ಮಾಡೋ ರೀತಿ ಇರಬಹುದು ಅಥವಾ ಇವತ್ತು ಚಿತ್ರರಂಗ ಇರೋ ರೀತಿ ಇರ್ಬೋದು. ಅಂದ್ರೆ ಮೊದಲೆಲ್ಲ ಒಂದು ಅಣ್ಣವ್ರಿದ್ದ ಕಾಲಕ್ಕೆ ಎಲ್ಲರೂ ಒಟ್ಟಾಗಿ ಸೇರೋದು ಒಂದಿತ್ತು. ಅಣ್ಣವ್ರು ಹೇಳಿದ್ರೆ ಎಲ್ಲ ಕಲಾವಿದರು ತಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಮನಸ್ತಾಪಗಳು ಏನೇ ಇರಲಿ, ಎಲ್ಲವನ್ನೂ ಬಿಟ್ಟು ಒಂದ್ ಕಡೆ ಸೇರೋದಿತ್ತು. ಅಂದ್ರೆ ಆ ತರದ ಒಂದು ನಾಯಕತ್ವ ಅಣ್ಣವ್ರಿಗೂ ಇತ್ತು. ಆದ್ರೆ ಈ ಚಿತ್ರರಂಗ ಇವತ್ತು ಒಗ್ಗಟ್ಟಾಗಿಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗುತ್ತೆ. ನೀವ್ ಏನ್ ಗಮನಿಸಿದಿರ ಒಬ್ಬ ನಿರ್ದೇಶಕರಾಗಿ? ಹೇಳೋರಿಲ್ಲ, ಹೇಳಿದ್ರೆ ಕೇಳೋರಿಲ್ಲ. ಭಯ ಇಲ್ಲ, ಭಯ ಇರಬೇಕು ಸರ್. ಭಯ ಇರೋ ಕಡೆ ಪ್ರೀತಿ ಇರುತ್ತೆ, ಭಯ ಇರೋ ಕಡೆ ಕೆಲಸ ಇರುತ್ತೆ, ಭಯ ಇರೋ ಕಡೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಭಯ ಇಲ್ಲ ಸರ್, ಯಾರಿಗೂ ಭಯ ಇಲ್ಲ. ಅವ್ರವ್ರ ಪಾಪ ಅವ್ರವ್ರು ಸಾಲ್ವ್ ಮಾಡ್ಕೋತಾರೆ, ಅವ್ರವ್ರ ಪಾಲು ಸಾಲ್ವ್ ಮಾಡ್ಕೋತಾರೆ. ಲೀಡರ್ ಅಂತ ಇಲ್ಲ. ಲೀಡರ್ ಅಂತ ಇದ್ರೆ 100% ಈ ಕೆಲಸ ಆಗುತ್ತೆ ಸರ್. ಲೀಡರ್ ಇಲ್ಲ ನಮ್ಮಲ್ಲಿ. ಲೀಡರ್ ಅನ್ನೋ ವ್ಯಕ್ತಿ ಅಲ್ಲಿ ನಿಂತಿದ್ರೆ ಅವ್ರ ಮೇಲೆ ನಮ್ಗೆ ಅಭಿಮಾನದ ಜೊತೆಲಿ ಭಯಾನೂ ಇರಬೇಕು, ಭಕ್ತಿನೂ ಇರಬೇಕು. ಇಲ್ಲದೆ ಇರೋ ವ್ಯಕ್ತಿ ಜೊತೆ ನಾವ್ ಏನ್ ಮಾತಾಡಿ ಏನ್ ಪ್ರಯೋಜನ? ಯಾರಿದ್ದಾರೆ ಆ ತರ? ಬಟ್ ಲೀಡರ್ ಅಂತ ಯಾರನ್ನಾದ್ರೂ ಮಾಡಿದ್ರೆ ಚಿತ್ರರಂಗನ ಸೇರ್ಸಕ್ ಸಾಧ್ಯತೆ ಇದೆ? 100% ಇದೆ, 200% ಇದೆ, ಮಾಡ್ಬೋದು. ಬುದ್ಧಿವಂತಿಕೆ ಇರಬೇಕು, ಬುದ್ಧಿ ಹೇಳೋ ವ್ಯಕ್ತಿ ಇರಬೇಕು, ಶಕ್ತಿ ಇರಬೇಕು. ಆ ವ್ಯಕ್ತಿಯಿಂದ ನೋಡಿದ್ರೆ ಭಯ ಇರಬೇಕು, ಆ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಯಾರಿದ್ದಾರೆ ಅಂತ ಅನ್ಸುತ್ತೆ ಇವತ್ತು? ಹೇಳಿದ್ರೆ ಕೇಳುವಂತ ಮನಸ್ಥಿತಿ ಇದೆಯಾ? ರಾಕ್ಲೆ ವೆಂಕಟೇಶ್ ಸರ್ ನನ್ನ ದೃಷ್ಟಿಲಿ ಇರೋದು. ರಾಕ್ಲೆ ವೆಂಕಟೇಶ್ ಅವ್ರನ್ನ ಲೀಡರ್ ಮಾಡಿ ಇಂಡಸ್ಟ್ರಿ ನೋಡಿ ಆಮೇಲೆ ಅವ್ರಿಗೊಬ್ಬರಿಗೆ ತಾಕತ್ತಿರೋದು. ನಾನು ನೋಡಿರೋ ಇಷ್ಟು ಜನ ವ್ಯಕ್ತಿಗಳಲ್ಲಿ, ಇಷ್ಟು ಜನ ಕಲಾವಿದರಾಗಿರ್ಬೋದು, ಯಾರೇ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ನೋಡಿರೋ ರಾಕ್ಲೈನ್ ಸರ್ ಒಬ್ಬರ ಹತ್ರನೇ ಆ ಶಕ್ತಿ ಇರೋದು. ಅವ್ರೊಬ್ಬರು ಆದ್ರೆ ಲೀಡರು ಇಡೀ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಚೇಂಜ್ ಆಗುತ್ತೆ. ರಮ್ಯಾ ಮೇಡಮ್ ಅವ್ರ ವಿಷಯನ 24 ಗಂಟೆ ಸಾಲ್ವ್ ಮಾಡಿದ್ರು, ಅದು ಅವ್ರ ಪವರ್. ಅಂತ ವ್ಯಕ್ತಿ ಲೀಡರ್ ಆದ್ರೆ 100% ಚೆನ್ನಾಗಿರುತ್ತೆ. ತಿಳುವಳಿಕೆ ಇದೆ, ಬುದ್ಧಿ ಹೇಳೋ ಶಕ್ತಿನೂ ಇದೆ, ಅವ್ರು ಕಂಡ್ರೆ ಭಯನೂ ಇದೆ, ಅವ್ರು ಹೇಳಿದ ಮಾತನ್ನ ಕೇಳ್ಬೇಕು ಅನ್ನೋ ಪರಿಜ್ಞಾನನೂ ಇದೆ ತುಂಬಾ ಜನಕ್ಕೆ. ಆಗ್ಲಿ ಅವರು ನೋಡಿಬೇಕಾರೆ ಅವಾಗ ನನ್ನ ದೃಷ್ಟಿಲಿ ಅವರು ಸರ್ ರಾಕ್ಲೈನ್ ಅವರು ಏನಾದ್ರು ಲೀಡರ್ ಆದ್ರೆ ಮಾತ್ರ 100% ಇಂಡಸ್ಟ್ರಿ ಉದ್ಧಾರ ಆಗೇ ಆಗುತ್ತೆ. ನಮ್ಮಲ್ಲಿ ಮೊದಲಿಂದ ಒಂದು ಪರಂಪರೆ ಇದೆ, ನಟರೇ ಲೀಡರ್ಶಿಪ್ ಅನ್ನ ತಗೊಂಡ್ ಬಂದಿರುವಂತದ್ದು. ಅಂದ್ರೆ ಬಹಳಷ್ಟು ವರ್ಷ ಅಣ್ಣವ್ರು ಇದ್ರು ಬಿಡಿ, ಅದು ಅವ್ರು ತಗೊಂಡಿದ್ದಲ್ಲ, ಅದು ಆ ಸ್ಥಾನ ಆಟೋಮೆಟಿಕಲಿ ಅವ್ರಿಗೆ ಬಂದು ಅವ್ರು ಕೊಟ್ಟಿದ್ದು ಅಷ್ಟೇ. ಕೊಟ್ರು, ಅವ್ರಿದ್ರೆ ನಮ್ಗೆ ಚಂದ ಅಂತ ಕೊಟ್ರು ಅಷ್ಟೇ. ಅವ್ರಿದ್ರೆ ನಿಮಗ್ ತಾನೇ ಒಳ್ಳೇದು. ಅವ್ರು ಯಾವತ್ತೂ ನನಗೆ ನಾಯಕತ್ವ ಬೇಕು ಅಂತ ಕೇಳಿದ್ರು, ಅವ್ರು ಆ ಸ್ಥಾನದಲ್ಲಿ ಇದ್ರು. ಅವ್ರು ದೊಡ್ಡವರು, ಅವ್ರು ಹೇಳಿದ್ರೆ ಕೇಳೋಣ ಅಂತ ಎಲ್ಲರೂ ಅದನ್ನ ಫಾಲೋ ಮಾಡಿದ್ರು. ಅದಾದ ನಂತರ ಅಂಬರೀಷ್ ಅವ್ರಿಗೆ ಆ ಸ್ಥಾನ ಶಿಫ್ಟ್ ಆಯ್ತು. ಅಂದ್ರೆ ಕಲಾವಿದ್ರೆ ನಡ್ಸ್ಕೊಂಡ್ ಬರುವಂತ ಪದ್ಧತಿ ಇದೆ. ಸೊ ನಮ್ಮಲ್ಲಿ ಕಲಾವಿದ್ರಿಗೆ ಆ ಶಕ್ತಿ ಇಲ್ಲ ಅಂತ ಅನ್ಸುತ್ತೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಯಾರಿಗೂ. ನನ್ ಕಲಾವಿದಕ್ಕೆ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್, ನನ್ಗೆ ಅದು ಬೇಕಾಗಿಲ್ಲ. ನನಗನ್ಸಿದ್ ಏನಂತಂದ್ರೆ, ನನಗನ್ಸಿದ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಆ ಶಕ್ತಿ ಇರೋದು ಕಲಾವಿದ್ರೆ ಆಗ್ಬೇಕು ಅಂತಂದ್ರೆ ಅವ್ರು ಆಕ್ಟ್ ಮಾಡಿದಾರಲ್ಲ, ಅದ್ರಲ್ಲಿ ಹಂಗ ಕನ್ವಿನ್ಸ್ ಆಗಿ ನೀವು. ರಾಕ್ಲೆ ವೆಂಕಟೇಶ್ ಅವರು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ, ಅವರು ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ದಾರೆ. ನೀವು ಕಲಾವಿದ್ರೆ ಇದಕ್ಕೆ ಆಗ್ಬೇಕು ಅನ್ನೋದೇ ಆದ್ರೆ ಅವರು ಕಲೆಗೆ ಪಿಕ್ಚರ್ ಆಕ್ಟ್ ಮಾಡಿದಾರೆ, ಅವ್ರು ನಟರಾಗಿ ಚಿತ್ರರಂಗಕ್ಕೆ ಬಂದಿದ್ದು. ಮಾಡಿ ಕನ್ವಿನ್ಸ್ ಆಗಿ, ದಯವಿಟ್ಟು ಕನ್ವಿನ್ಸ್ ಆಗಿ ಅವ್ರನ್ನ ಕರ್ಕೊಂಡ್ಬಂದು ಲೀಡರ್ಶಿಪ್ ಕೊಡಿ, ನೋಡಿ ಆಮೇಲೆ ಇಂಡಸ್ಟ್ರಿ ಯಾವ ರೀತಿ ತಗೊಂಡೋಗ್ತಾರೆ ಅಂತ ಹೇಳಿ. ಅವ್ರಿಗಿದೆ ಆ ಬುದ್ಧಿ ಚಾತುರ್ಯ ಎಲ್ಲಾನು ಇದೆ, ಅವ್ರ ಹತ್ರ ಇದೆ, 100% ಇದೆ ರಾಕ್ಲೆ ಸರ್ ಹತ್ರ. ಅವ್ರಾಗ್ಲಿ ಅಂತ ಹೇಳ್ತೀರಿ. ಅವ್ರಿಗೆ ಸದ್ಯಕ್ಕೆ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ, ಅಂದ್ರೆ ಉಪಾಧ್ಯಕ್ಷರ ಸ್ಥಾನ ಹಿಂದೆ ಇರಬಾರ್ದು ಸರ್. ರಾಕ್ಲೆ ಸರ್ ಮುಂದೆ ಇರ್ಬೇಕು. ಮುಂದೆ ಇದ್ರೆ ಅವಾಗ ನೋಡಿ ನಿಮ್ಗೆ ತಾಕತ್ತೇನು ಅಂತ ಹೇಳಿ. ನನಗೆ ಗೊತ್ತು ಸರ್, ನಾನು ಅವ್ರನ್ನ 10 ದಿನ ನೋಡಿದ್ದೀನಿ. ನಮ್ಮ ಏರಿಯಾದವ್ರೆ ಅವರು, ನಾವು ಅವ್ರ ಏರಿಯಾದಲ್ಲಿ ಇದ್ದಿದ್ದು, ಮಹಾಲಕ್ಷ್ಮಿ ಸುಬ್ರಹ್ಮಣ್ಯ ನಗರದಲ್ಲಿ ಇದ್ದಿದ್ದು ನಾವು. ಏನೇ ಇರ್ಬೋದು,
ಏನೇ ಇರ್ಬೋದು, ಅವರ ಗ್ರಹಿಸುವ ಶಕ್ತಿ ಇರ್ಬೋದು, ಅವರ ನೇರ ನುಡಿ ಇರ್ಬೋದು, ಮಾತುಗಳಿರ್ಬೋದು, ಎಲ್ಲಾನು ಸೂಪರ್. ಅವ್ರಾಗ್ಲಿ ರಾಕ್ಲಿನ್ ಸರ್ ಆಗಲಿ, ಆಮೇಲೆ ನೋಡಿ ಬೇಕಾದ್ರೆ ನೀವು 100%. ನನಗೆ ಅವ್ರ ಮೇಲೆ ತುಂಬ ಅಪಾರವಾದ ನಂಬಿಕೆ ಇದೆ ಸರ್. ನನ್ನ ಓಟ್ ಅವ್ರಿಗೆ ಸರ್, ಅಷ್ಟೇ. ನಿಮ್ಮ ಮಗ ಈಗ ಸಿನಿಮಾ ಇಂಡಸ್ಟ್ರಿಗೆ ರೆಡಿ ಆಗ್ತಿದ್ದಾರೆ. ಫಸ್ಟ್ ನಿಮ್ಮ ಪರ್ಸನಲ್ ಲೈಫ್ ಹೇಗಿದೆ ಈಗ? ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಚೆನ್ನಾಗಿದ್ದೀನಿ ಸರ್. ಪರ್ಸನಲ್ ಲೈಫ್ ಬಗ್ಗೆನೂ ಬಹಳಷ್ಟು ಜನ ಟೀಕೆ ಮಾಡಿದವರಿದ್ದಾರೆ, ನೀವು ಮಾಡ್ಲಿ ಸರ್, ಪಾಪ ಮಾತಾಡ್ಕೊಳ್ಳಿ ಸರ್. ಅವ್ರವ್ರ ಮನ್ಸ ತಕ್ಕಂತೆ ಅವ್ರವ್ರು ಮಾತಾಡೋದಕ್ಕೆ ಹಕ್ಕಿದೆ ಸರ್. ಮಾತಾಡ್ಕೊಳ್ಳಿ ಸರ್, ಏನು ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಸರ್. ಯಾರೇ ಬೈದ್ರು ಅದ್ ನಾನು ಆಶೀರ್ವಾದ ಅಂತ ತಗೊಳ್ತೀನಿ, ಹೊಗಳಿದ್ರು ಆಶೀರ್ವಾದ ಅಂತ ತಗೊಳ್ತೀನಿ. ತುಂಬಾ ಜನ ಟೀಕೆ ಮಾಡೋರು ಇದ್ದಾರೆ, ಮಾತಾಡ್ಲಿ. ಅವ್ರ ಮಾತುಗಳನ್ನ ನಾನು ಆಶೀರ್ವಾದ ಅಂತ ತಗೊಂಡು ಮುನ್ನುಗ್ತಾ ಇರ್ತೀನಿ. ನಾನು ಯಾರಿಗೂ ತಪ್ಪು ತಿಳ್ಕೊಳ್ಳಲ್ಲ ಸರ್. ಓಕೆ, ಮನೆಯಲ್ಲಿ ಚರ್ಚೆ ಆಗುತ್ತೆ ಇದ್ರ ಬಗ್ಗೆ ಮಿಸಸ್ ಅವ್ರ ಜೊತೆ, ಅಥವಾ ಈ ತರದ್ ಏನಾದ್ರು ವಿಚಾರಗಳು ಬಂದಾಗ ನಿಮ್ ಪತ್ನಿ ನಿಮ್ಗೆ ಏನ್ ಹೇಳ್ತಾರೆ? ಎಲ್ಲಾರ್ಗು ನಾನು ಮೆಂಟಲಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಸರ್. ಓಕೆ, ಎಲ್ಲಾರ್ಗು ಏನು ಸಂಕೋಚ ಇಟ್ಕೋಬೇಡಿ, ಏನು ಇದು. ಆಮೇಲೆ ನಿಜ ಮಾತಾಡಬೇಕಾದ್ರೆ ಇವೆಲ್ಲ ಬರಲ್ಲ ಸರ್. ನೀವೆಲ್ಲ ಸುಳ್ಳನ್ನ ಮುಚ್ತಾ ಇರ್ತೀವಿ, ಸುಳ್ಳನ್ನು ಮಾತಾಡಲ್ಲ ನಾವು, ಸುಳ್ಳನ್ನ ಹೇಳ್ಕೊಂಡು ನಿಜಾನ ಮುಚ್ಚಿಡ್ತೀವಿ ಅಂದಾಗ ಇವೆಲ್ಲ ಬರುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇದನ್ನ ನಾನು ಮಾಡಲ್ಲ ಸರ್. ಸೊ ಅದರಿಂದ ಏನು ತೊಂದರೆ ಯಾವಾಗ್ಲೂ ಆಗಿಲ್ಲ ಸರ್. ಯಾವತ್ತೂ ಆಗಿಲ್ಲ? ಇಲ್ಲ ಸರ್. ಈಗ ನೀವು ಮನೇಲಿ ಎಷ್ಟು ಜನ ಇದ್ದೀರಿ, ಯಾರ್ಯಾರು ಇದ್ದೀರಿ? ನಮ್ಮ ಮನೇಲಿ ನಮ್ಮ ದೊಡ್ಡ ಮಗಳು ಅವ್ರ ತಾಯಿ ಜೊತೆಲಿ ಇದ್ದಾರೆ. ಓಕೆ. ಅವ್ರು ನನ್ನ ಮಗ ಮತ್ತು ನನ್ನ ಗಂಡ್ಮಕ್ಳಿಬ್ರು, ಹೆಣ್ಮಗು ಒಂದು, 3 ಜನ ಇಲ್ಲಿ ಜೊತೆಲಿ ಇದ್ದೀವಿ. ಓಕೆ. ನಾವು ಹಸ್ಬೆಂಡ್ ಅವ್ರ ಜೊತೆಲಿ ಇದ್ದೀವಿ ಇವತ್ತು. ಅದಲ್ಲದೆ ನನಗೆ 7 ಜನ ಮಕ್ಕಳಿದ್ದಾರೆ, ಪುಟಾಣಿ ಮಡಿಗಳು 7 ಜನ. ನನಗೆ ಪ್ರೀತಿ ತುಂಬಾ ಇದು, ನನ್ನ ಚೆನ್ನಾಗಿ ನೋಡ್ಕೊತಾರೆ. ಮಗನ್ನ ಹೀರೋ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದೀರಿ? ಎಸ್ ಸರ್. ಎಸ್ ಸರ್. ಏನೇನೆಲ್ಲ ಪ್ಲಾನ್ ಆಗಿದೆ, ಯಾವ ತರ? ನಾನು ಅವ್ನಿಗೆ ಹೇಳಿದ್ದೀನಿ ಸರ್, ನೀನ್ ರೆಡಿ ಆಗು ಫಸ್ಟು. ನಿನ್ ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿ ದೇವರುಗಳು ಯಾರ್ಯಾರಿದ್ದಾರೆ ಅವ್ರಿಗೆ ನೀನ್ ಯಾರು ಅಂತ ಗೊತ್ತಾಗ್ಲಿ, ನೀನ್ ಮಾಡೋ ಸಣ್ಣ ಸಣ್ಣ ಪಾತ್ರಗಳು ಅವ್ರಿಗಿಷ್ಟ ಆಗ್ಲಿ ಅಂತೇಳಿ ನಾನು ಅಪ್ಪು ಸರ್ನ ಉದಾಹರಣೆ ಕೊಟ್ಟಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡು, ಅವ್ರು ಹೇಗೆ ಒಂದೊಂದಾಗ ಬೆಳ್ಕೊಂಬಂದ್ರು. ಅವ್ರನ್ನ ಮುಟ್ಟೋ ಯೋಗ್ಯತೆ ನಮಗಿಲ್ಲ, ನಿನಗಾಗ್ಲಿ ಯಾರಿಗೂ ಇಲ್ಲ. ಬಟ್ ಅವ್ರನ್ನ ನೋಡಿ ಒಂದು ಸ್ವಲ್ಪ ಕಲ್ತ್ಕೋ, ಅವ್ರು ಯಾವ ರೀತಿ ಒಂದೊಂದು ಹೆಜ್ಜೆ ಇಟ್ಕೊಂಡ್ಬಂದ್ರು. ಆಮೇಲೆ ರವಿ ಸಾರು ಅಷ್ಟೇ, ಒಂದು ಸಣ್ಣ ಸಣ್ಣ ಪಾತ್ರಗಳನ್ನ ಇಟ್ಕೊಂಡು ಬಂದಿದ್ದಾರೆ, ನೀನು ಅದನ್ನೆಲ್ಲ ನೋಡು ಕಲ್ತ್ಕೋ ಅಂಥೇಳಿ ನಾನು ಅವ್ನಿಗೆ ಅಡ್ವೈಸ್ ಮಾಡಿ ಒಂದು ಲೆವೆಲ್ಗೆ ನನ್ನ ಕೈಲಾಗಿದ್ದ ನನ್ನ ಕೆಲಸಗಳನ್ನ ನಾನು ಅವ್ನಿಗೆ ಹೇಳ್ಕೊಟ್ಟು ಇದು ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಸರ್. ಓಕೆ. ನಮ್ಮೀಗ ನಡೀತಿರೋ ಸಿನಿಮಾಗಳಲ್ಲೆಲ್ಲ ಒಂದೊಂದು ಪಾತ್ರ ಮಾಡೋಕ್ಕೆ ಹೇಳಿದ್ದೀನಿ ಸರ್. ಮಾಡ್ತಾ ಇದ್ದಾನೆ. ಅವನ್ನ ಇಟ್ಕೊಂಡು ಪಿಕ್ಚರ್ ಮಾಡಬೇಕು ಅಂತೇಳಿ NH41 ಅಂತ ಹೇಳ್ಬಿಟ್ಟು ಟೈಟ್ಲು ರೆಡಿ ಮಾಡ್ತೀನಿ ಸರ್. ನೆಕ್ಸ್ಟ್ ಇಯರ್ ಎನಿ ಟೈಮ್ ಲಾಂಚ್ ಮಾಡ್ತೀವಿ ಸರ್. NH41 ಅಂತ? ಎಸ್ ಸರ್. ಈಗ ನಿಮ್ಮ ಸಿನಿಮಾ ಫೀನಿಕ್ಸ್ ಅಲ್ಲೂ ಆಕ್ಟ್ ಮಾಡಿದಾರಾ? ಹೌದು ಸರ್. ಓಕೆ. ತ್ರಿಶೂಲಂನಲ್ಲೂ? ತ್ರಿಶೂಲ ಮಾಡಿಲ್ಲ ಸರ್. ಇಲ್ಲ, ನಿಮ್ದೇ ಡೈರೆಕ್ಷನ್. ಎಸ್ ಸರ್. ಮಗನನ್ನ ಲಾಂಚ್ ಮಾಡ್ತೀರಿ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಬೇರೆಯವ್ರಿಗೆ ಆ ರಿಸ್ಕ್ ಬೇಡ, ಪ್ರೊಡಕ್ಷನ್ ಮಾಡೋ ರಿಸ್ಕು ಇರಬಾರ್ದು. ಆಮೇಲೆ ನಿರ್ದೇಶಕದ ಸ್ಥಾನಕ್ಕೆ ಅವರು ಈಗ ನನ್ನ ಮಗನ ಹಾಕೊಂಡು ಮಾಡೋದಕ್ಕೆ, ನನ್ನ ಮಗ ಅವ್ರು ಹೇಳಿದ ಮಾತು ಕೇಳ್ತಾನೋ ಇಲ್ವೋ, ಇಲ್ಲ ಅವರು ಅನ್ಕೊಳ್ಳೋ ನಿರ್ದೇಶಕರು ಅನ್ಕೊಳ್ಳೋ ಇದಕ್ಕೆ, ರೈಟರ್ಗಳು ಅನ್ಕೊಳ್ಳೋ ಇದಕ್ಕೆ ಒಂದು ತೂಗ್ತಾನೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ಸಿನಿಮಾ ನಾನು ಕೆಲಸ ಮಾಡಿ ಅದನ್ನ ರೆಡಿ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಪರ ಇಲ್ಲ, ಇವನೇನೋ ಆ್ಯಕ್ಟ್ ಮಾಡ್ತಾನೆ, ನೀವು ಇಟ್ಕೊಂಡು ಮಾಡ್ಬೋದು ಅಂತ ಅವ್ರು ಅನ್ನಿಸ್ಬೋದು ಏನೋ, ಅದಕ್ಕೆ ರೆಡಿ ಮಾಡ್ತಿದ್ದೀನಿ ಸರ್. ಒಂದು ಹಂತಕ್ಕೆ ಪ್ರಿಪರೇಷನ್ ಆಗಿದೆ? ಎಸ್ ಸರ್. ಎಸ್ ಸರ್. ಖಂಡಿತವಾಗ್ಲೂ ಸರ್. ನೀವು ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡ್ರು ಕೂಡ ನಿಮ್ಮೊಳಗಡೆ ಒಬ್ಬ ನಟ ಇದ್ದಾನೆ, ಬಹಳಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀರಾ, ಹೀರೋ ಆಗಿ ಕೂಡ ಮಾಡಿದ್ದೀರಾ, ರಾಕ್ಲೈನ್ ಅವ್ರ ಜೊತೆಲೆ ಕಾಂಬಿನೇಷನ್ ಇಂಡಿಯಾ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದೀರಾ, ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಿದ್ದೀರಾ. ನಿಮ್ಮ ತಂದೆಯವರು ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಟರಾಗಿ ತುಂಬ ದೊಡ್ಡ ಹೆಸರು ಮಾಡಿದರು. ಅವ್ರದ್ದೊಂದು ಮ್ಯಾನರಿಸಮ್ ಇತ್ತು. ಅಪ್ಪಾಜಿದು ಏನು ನೆನಪಿದೆ ನೀವು ಚಿತ್ರರಂಗಕ್ಕೆ ಬಂದಾಗ? ಅಪ್ಪಾಜಿ ಬಗ್ಗೆ ಇಂಡಸ್ಟ್ರಿಲಿ ಏನು ಮಾತಾಡ್ತಿತ್ತು, ಅವರ ಒಡನಾಟ? ಅವರು ಆ್ಯಕ್ಚುಲಿ ತುಂಬ ಒಳ್ಳೆ ರೈಟ್ರು ಸರ್. ಹೌದು. ಏನೋ ಸೀನ್ ಬೇಕು ಅಂದರೆ ಸ್ಪಾಟಲ್ಲೇ ಬರೆಯೋರು, ಆ ಥರ ತಾಕತ್ತಿರುವಂಥ ಕೆಲಸಗಾರ ಅವರು. ಅದನ್ನೆಲ್ಲ ನಾನು ನೋಡ್ತಿದ್ದೆ ಸರ್. ಆಮೇಲೆ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ಡೈರೆಕ್ಟರ್ಗಳು ಪರ್ಮಿಷನ್ ಕೊಡೋರು, ಈ ಥರ ಡೈಲಾಗ್ ಬರ್ಕೊಡಿ ಇದಕ್ಕೆ ಸೀನ್ಗಳಿಗೆ ಅಂತ, ಆ ಸ್ಪಾಟಲ್ಲೇ ಬರೆಯೋರು. ಅದನ್ನು ಅವ್ರು ಇಷ್ಟಪಟ್ಟರೆ ಅವರು ಇದು ಯೂಸ್ ಮಾಡ್ತಾ ಇದ್ರು. ಇದನ್ನೆಲ್ಲ ನಾನು ತುಂಬ ನೋಡಿದ್ದೀನಿ ಸರ್. ಆಮೇಲೆ ಎಲ್ಲರೂ ಅಷ್ಟೇ ಸರ್, ಯಾರೇ ಆಗಲಿ, ಟೆಕ್ನಿಷಿಯನ್ ಆಗಲಿ ಮತ್ತು ಕಲಾವಿದರು, ಆಗಿನ ಕಲಾವಿದರು ಎಲ್ಲರೂ ಅಷ್ಟೇ, ಅವ್ರು ಇರಬೇಕಾದಾಗ ಎಲ್ಲರೂ ಅವ್ರನ್ನ ಪ್ರೀತಿಸಿದ್ದಾರೆ, ಗೌರವಿಸಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಸೊ ಅದೆಲ್ಲ ಕೊಟ್ಟಿದ್ದಾರೆ ಸರ್ ಅವ್ರಿಗೆ ಪ್ರೀತಿ. ಅದನ್ನೆಲ್ಲ ನಾನು ನೋಡಿದ್ದೀನಿ ಸರ್, ಕಣ್ಣಾರೆ ನೋಡಿದ್ದೀನಿ. ಈಸ್ ಎ ಗ್ರೇಟ್ ರುಜಲ್. ಅವ್ರು ಅಷ್ಟೆಲ್ಲ ನಮ್ಮ ತಂದೆನೇ ಪ್ರೀತಿ ಮಾಡಿದಾರಲ್ಲ, ಎಲ್ಲ ಹೀರೋಗಳಾಗಿರ್ಬೋದು, ಯಾರೇ ಟೆಕ್ನಿಷಿಯನ್ ಆಗಿರ್ಬೋದು, ನಿರ್ಮಾಪಕರು, ನಿರ್ದೇಶಕರುಗಳು ಅಷ್ಟು ಪ್ರೀತಿ ಮಾಡ್ತಿದ್ರು ನಮ್ಮ ಫಾದರ್ ಅವ್ರನ್ನ. ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಅವ್ರು ಬರೀತಿರೋ ಸಾಹಿತ್ಯಗಳಾಗಿರ್ಬೋದು, ಅವ್ರು ಬರೆದ ನಾಟಕಗಳನ್ನಾಗಿರ್ಬೋದು, ಸೊ ಅದೆಲ್ಲ ನನಗೆ ಸ್ಫೂರ್ತಿ ಸರ್. ಎಲ್ಲ ಓದಿರ್ತೀನಿ, ಅದನ್ನೆಲ್ಲ ತಿಳ್ಕೊಂಡು ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡಿದ ಕೆಲಸ ವೈಖರಿಗಳು, ಅವರು ಇಂಡಸ್ಟ್ರಿಗೆ ಮಾಡಿದ ಎಷ್ಟೋ
ನಟರು ಬೇಕು, ರೈಟರ್ಸ್ ಬೇಕು ಅಂತೆಲ್ಲ ತುಂಬ ಜನ ತುಂಬ ಸಲ ಪ್ರಯತ್ನ ಮಾಡ್ತಾನೇ ಇದ್ರು ಯಾವಾಗ್ಲೂ. ಇದನ್ನು ನಾನು ಅಷ್ಟೇ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ರೈಟರ್ಸ್ಗಳನ್ನ, ಡೈರೆಕ್ಟರ್ಸ್ಗಳನ್ನ, ಅಸಿಸ್ಟೆಂಟ್ಸ್ನ, ಕಲಾವಿದರುಗಳನ್ನ ತರಬೇಕು, ಮುಂದೆ ಬರೋ ಎಲ್ಲ ಇವ್ರಿಗೂ ಎಲ್ಲೂ ಕಮ್ಮಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಕೆಲಸದ ಇದನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಆಕ್ಷನ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡ್ರು, ನಟನೆಯಲ್ಲಿ ಅಪ್ಪಂದೇ ಹ್ಯೂಮರ್ನ ಆಕ್ಚುಲಿ ಕ್ಯಾರಿ ಮಾಡಿದ್ರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಓಂ ಪ್ರಕಾಶ್ ರಾವ್ ಅಂದ್ರೆ ಆಕ್ಟಿಂಗ್ ಅಂತ ಬಂದಾಗ ನೀವು ಕಾಮಿಡಿನೇ ಮಾಡ್ತಾ ಇದ್ರಿ. ಹೌದು ಸರ್. ಸೊ ಅದು ಅಪ್ಪನಿಂದಾನೇ ಬಂದಿದೆ. ಹೌದು ಸರ್. ನನ್ನ ಬಾಡಿ ಲ್ಯಾಂಗ್ವೇಜ್ ಆಕ್ಟಿಂಗ್ ಕಾಮಿಡಿಗೆ ತುಂಬ ಶೂಟ್ ಆಗುತ್ತೆ ಸರ್. ಕರೆಕ್ಟ್. ನನ್ನ ಆ್ಯಕ್ಷನ್ ಕ್ಯಾರೆಕ್ಟರ್ಗೂ ಆಮೇಲೆ ಇದಕ್ಕೆಲ್ಲ ಆಗಲ್ಲ ಸರ್. ಐ ಆಮ್ ನಾಟ್, ನನ್ನ ಹೀರೋ ಆಗಿ ನನಗೆ ಆ ಯೋಗ್ಯತೆ ನನಗಿಲ್ಲ ಸರ್. ಅದು ಮಾಡಿದ್ರಿ ನೀವು ಬಲವಂತಕ್ಕೆ ಸರ್. ನಾನು ಮಾಡೋಲ್ಲ ಸರ್, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ದಿರೋ ಕೆಲಸ ಯಾಕೆ ಸರ್ ಮಾಡಬೇಕು? ಇನ್ನೊಬ್ರು ತೊಂದರೆ ಕೊಡಬಾರ್ದು ನಾವು, ಅದು ತಪ್ಪು ಸರ್. ನಾನು ಹೇಳಿದ್ದೀನಿ ಸರ್, ಹೇಳಿ ಸಹ ಅವ್ರು ಮಾಡಿದ್ದಾರೆ. ಅದು ನಾನು ಏನು ಮಾಡೋಕ್ಕಾಗಲ್ಲ. ನಂಗೆ ಆ ಥರ ಎಲ್ಲ ಇಷ್ಟ ಇಲ್ಲ ಸರ್. ನಾನು ಕಾಮಿಡಿ ಪಾತ್ರ ಮಾಡೋಕ್ಕೆ ನನಗೆ ಈಗಲೂ ಎಷ್ಟೋ ಈಗ ಕೆಲವು ಸಲ ಎಲ್ಲ ನನಗೆ ಹೀರೋ ಪಾತ್ರ ಮಾಡಿ ಹಾಗೆ ಕಾಮಿಡಿ ಮಾಡೋಣ, ಹಾಗೆ ಹೀರೋ ಜೊತೆ ಮಾಡೋಕ್ಕೆ ಮಾಡ್ತೀನಿ. ನಾನು ಹೀರೋ ಮಾತ್ರ ನಾನು ಮಾಡೋದು ಯಾವುದೇ ಕಾರಣಕ್ಕೂ. ನಮ್ಗೆ ಆ ಥರ ಎಲ್ಲ ಶಕ್ತಿ ಇಲ್ಲ ನಮಗೆ ನಿಭಾಯಿಸೋಕ್ಕೆ. ನನಗೆ ಪಾತ್ರ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತಲೇ ಇವತ್ತು ನಾನು ಆ ಥರ ಕಾಮಿಡಿ ನಂಗೆ ತುಂಬ ಇಷ್ಟ ಸರ್. ಆಮೇಲೆ ನಾನು ಮಾತಾಡೋ ಮಾತು, ನಾನು ಮಾತಾಡೋ ಬೈಗಳಗಳಿರ್ಬೋದು, ಹೆಣ್ಮಕ್ಳು ಮತ್ತು ಫ್ಯಾಮಿಲಿ ಆಡಿಯನ್ಸು ತುಂಬ ಇಷ್ಟಪಡ್ತಾರೆ. ನಂಗೆ ಸಿಕ್ತಾಗೆಲ್ಲ ಹೇಳಿದ್ದಾರೆ, ಎಲ್ಲಿಂದ ಹುಡುಕ್ತೀರ ಓಂ ಪ್ರಕಾಶ್ ಅವರು, ಈ ಥರ ಬೈಗಳಿದ ಮಾತುಗಳು ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿರ್ರಿ, ತುಂಬ ಚೆನ್ನಾಗಿ ಇದು ಮಾಡ್ತಿರ್ರಿ, ಮಾಡ್ರಿ, ನಮ್ಗೆ ತುಂಬ ಆಸೆ, ನಮ್ಗೆಲ್ಲರಿಗೂ ನಾವು ತುಂಬ ಆಸೆ ರೀ ಅಂತ ಎಲ್ಲರೂ ಹೇಳಿದ್ದಾರೆ ಸರ್. ಅವ್ರಿಗೋಸ್ಕರ ಆದರೂ ನಾನು ಪಾತ್ರದಲ್ಲಿ ಆ ಥರ ಬೈಗಳನ್ನ, ಹೊಸ ಬೈಗಳನ್ನ ಬರ್ಕೋತೀನಿ, ಬರ್ದ್ಬಿಟ್ಟು ಸೇರಿಸ್ಕೋತೀನಿ ಜೊತೆಲಿ. ಹೌದಾ? ಹೌದು ಸರ್, ಖಂಡಿತವಾಗ್ಲು ಇಷ್ಟಪಡ್ತಾರೆ ಸರ್ ಪಬ್ಲಿಕ್. ಅವ್ರು ಇಷ್ಟಪಡ್ತಾರೆ ನಾನು ಮಾತಾಡೋಕ್ಕೆ. ನನಗೇನು ಸರ್ ಹಕ್ಕಿದೆ? ಉಗಿಯಲ್ವ ಸರ್ ಕ್ಯಾಕರ್ಸಿ, ಬಾಯಲ್ಲಿ ಮುಂಡೆ ಮಗನಿಂದ ಕರೆದು ಹೋಗಿತಾರೆ, ಸರಿ ಇಲ್ಲ ನೀನು ಮಾಡ್ತಿರೋದು ಅಂತ ಅಲ್ವಾ? ಅವ್ರು ಹೇಳಿದ್ದಕ್ಕೆ ನಾನು ಮಾಡ್ತಿರೋದು. ಅವ್ರು ನಾನು ಮಾಡಿದ್ದೆ ನಾವು ತಗೋತಾರೆ ಅಂದಾಗಲೇ ನಾನು ಅದಕ್ಕೊಂದು ಸ್ಫೂರ್ತಿ, ಓಕೆ ಹೌದಾ, ಈ ಥರ ಪಾತ್ರ ಮಾಡಿದಾಗ ಇಷ್ಟಪಡ್ತಾ ತಾನೆ, ನಾನು ಹಂಗೆ ಮಾಡೋಣ ಅಂತ ನಾನು ಮಾಡ್ತೀನಿ ಸರ್. ನೀವು 2 ಸಿನಿಮಾ ಹೇಳಿದ್ರಿ, ನಿಂತಿರೋ ಸಿನಿಮಾ, ಒಂದು ಬ್ರಹ್ಮ ಮತ್ತೆ ಇನ್ನೊಂದು ಜಿಲ್ಲಾಧಿಕಾರಿ, ಪ್ರೀತಿ ಮಾಡಬಾರದು, ಆಮೇಲೆ ಇನ್ನೊಂದು ಪಿಕ್ಚರ್ ಹೆಸರಿಟ್ಟಿಲ್ಲ, ಅದೊಂದು 4-5 ಸಿನಿಮಾ ನಿಂತಿದೆ ಸರ್. ನಿಂತಿದೆ. ನಿಂತಿದೆ 4-5 ಸಿನಿಮಾ, 6 ಸಿನಿಮಾ ನಿಂತಿದೆ. ಬೇಜಾರಾಗುತ್ತಲ್ವಾ? ಅಂದ್ರೆ ಈ ತರ ಸಿನಿಮಾಗಳು ಒಬ್ಬ ಡೈರೆಕ್ಟರ್ ತುಂಬಾ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡಿ ಒಂದೇನೋ ಮಾಡಿದಾಗ ಸಿನಿಮಾಗಳು ಈ ತರ ನಿಂತಾಗ ತುಂಬಾ ಬೇಜಾರಾಗುತ್ತೆ. ಹೌದು ಸರ್, ಖಂಡಿತವಾಗ್ಲು ಸರ್, ಖಂಡಿತ. ಅದು ನಿರ್ಮಾಪಕರಿಗೆ ಎಷ್ಟು ನಷ್ಟ ಆಗುತ್ತೆ ಸರ್ ಅಲ್ವಾ? ಪಾಪ ಅವ್ರುಗಳು ಕಾಸು ಹಾಕಿರ್ತಾರಲ್ವಾ ಸರ್, ನಿಜ. ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಅದು ಎಲ್ಲರೂ ಯೋಚನೆ ಮಾಡ್ಬೇಕು ಸರ್. ನಾನೊಬ್ಬ ಅಲ್ಲ ಸರ್, ನಾನೊಬ್ಬನೇ ಅದಕ್ಕೆ ಅಧಿಪತಿ ಅಲ್ಲ. ಎಲ್ಲರೂ ಕಾರಣ, ಕಲಾವಿದರು ಕಾರಣ, ಟೆಕ್ನಿಷಿಯನ್ಸು ಇದ್ದಾರೆ ಅದರಲ್ಲಿ. ಎಲ್ಲರೂ ಯೋಚನೆ ಮಾಡಬೇಕು. ಒಬ್ಬ ನಿರ್ಮಾಪಕನ ಉಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಮಾಡಿ, ಅದನ್ನು ಮಾಡಿ ಫಸ್ಟ್. ಅವಾಗ ನೀವು ಸುಮಾರು ಜನ ಹೀರೋಗಳ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿರಿ. ಅಂದರೆ ನೀವು ರೆಬಲ್ ಸ್ಟಾರ್ ಅಂಬರೀಷ್, ರವಿಚಂದ್ರನ್, ಶಿವಣ್ಣ, ನಂತರ ನೆಕ್ಸ್ಟ್ ಜನರೇಷನ್ ಸುದೀಪ್, ದರ್ಶನ್, ಹಿಂಗೆ ಮಾಡ್ಕೊಂಡು ಬಂದಿದ್ದೀರಿ. ಈಗ ಪ್ರೆಸೆಂಟ್ ಜನರೇಷನ್ ಹೀರೋಗಳು ಅಥವಾ ಇವತ್ತಿನ ಹೀರೋಗಳು, ಹೊಸ ಮುಖಗಳಲ್ಲಿ ನಿಮ್ಗೆ ಯಾರು ತುಂಬಾ ಪ್ರಾಮಿಸಿಂಗ್ ಅಂತ ಅನಿಸ್ತಾರೆ? ಇವ್ರ ಜೊತೆ ಒಂದಷ್ಟು ಸಿನಿಮಾ ಮಾಡೋಣ, ಒಳ್ಳೆ ಪೊಟೆನ್ಷಿಯಲ್ ಇದೆ. ಹೊಸ ಪ್ರತಿಭೆಗಳು ಯಾರು ನಿಲ್ತಾ ಇದ್ದಾರೆ ಸರ್? ಅವರೇ ನಿಲ್ತಿಲ್ವೇ? ಯಾಕೆ ನಿಲ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಂದ ತಕ್ಷಣ ಹೊಡಿಬೇಕು ಅಂತಾರೆ. ಫೈಟ್ಗಳು ಕಾಸ್ಟ್ ಕೊಟ್ರೆ ಅವ್ರು ಹೊಡೆಸ್ಕೋತಾರೆ ಅಂತ ಹೇಳ್ಬಿಟ್ಟು ನೀವೇ ಅನ್ಕೊಂಡ್ಬಿಟ್ಟಿದ್ದೀರಾ? ಡೈರೆಕ್ಟರ್ಗಳು ಮತ್ತು ಹೀರೋಗಳು ಸದಭಿರುಚಿ ಪಿಕ್ಚರ್ಗಳನ್ನ ಕೊಡಿ, ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಮಾಡಿ, ಕಾಮಿಡಿ ಸಬ್ಜೆಕ್ಟ್ ಮಾಡಿ, ಬೇರೆ ಬೇರೆ ಜಾನರ್ಗಳ ಸಿನಿಮಾ ಮಾಡಿ, ನೀವು ಯಾರು ಅಂತ ಗುರ್ತಿಸ್ಕೊಳ್ಳಿ. ನೀವು ಯಾರು ಅಂತ ಗುರ್ತಾದ್ಮೇಲೆ ಹೀರೋ ಆದ್ಮೇಲೆ ಹೊಡಿಗುರು ಅಂತ ಈ ಆಡಿಯನ್ಸೇ ಹೇಳ್ತಾರೆ. ಬೇಡ ಹೊಡಿಗುರು ಅವನಿಗೆ ಅಂತಾರೆ. ಅದಕ್ಕಿಂತ ಮುಂಚೆ ನೀವೇ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಏನಕ್ಕೆ ಹೊಡಿತಾ ಇದ್ದೀರಾ ನೀವು? ಯಾಕೆ ಹೊಡಿತಾವ್ರಿ ಇವರು ಅಂತ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾರಿದ್ದಾರೆ ಪ್ರಾಮಿಸಿಂಗ್ ಇರೋ ಆ ಥರ ಸರ್? ನೀವು ಹೇಳಿ, ನನಗೊಬ್ಬರ ಹೆಸರು ಹೇಳಿ ಸಾಕು, ನಾನು ತಿಳ್ಕೊತೀನಿ. ನಾನು ದಡ್ನೆ. ಅಂದ್ರೆ ನಿಮ್ಗೆ ಯಾರು ಅಂದ್ರೆ ನೀವು ಒಬ್ಬ ಡೈರೆಕ್ಟರ್ ಆಗಿ ಯಾರು ಈಗ ಸದ್ಯ ಕಾಣಿಸ್ತಿಲ್ಲ ಅಂತ? ನನಗೆ ಇತ್ತೀಚೆಗೆ ಮಾತ್ರ ಯಾರೂ ಕಾಣಿಸ್ತಾ ಇಲ್ಲ ಸರ್, ಯಾರೂ ಕಾಣಿಸ್ತಿಲ್ಲ. ಒಂದು ಲೆವೆಲ್ಗೆ ಈಗ ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಬೇಸ್ಮೆಂಟ್ ಸೂಪರ್ ಆಗಿ ಮಾಡಿ ರೆಡಿ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಕಾಮಿಡಿ ಸಿನಿಮಾಗಳನ್ನ ಮಾಡಿ ಅಂತ ಎಷ್ಟು ಜನ ಕೇಳಿದ್ದೀನಿ ಗೊತ್ತಾ ಸರ್? ನಾನು ಕಾಮಿಡಿ ಪಿಕ್ಚರ್ ಮಾಡಿ, ನನ್ನ ಕಡೆನೇನೇ ಕೆಲಸ ಇದ್ರೆ ಹೇಳಿ, ನಾ ಬಂದು ಮಾಡ್ತೀನಿ ಅಂತ ತುಂಬಾ ಜನ ಕೇಳಿದ್ದೀನಿ. ನಾನು ಯಾರು ಕೇಳಿಲ್ಲ. ನನಗೆ ಇತ್ತೀಚೆಗೆ ರಾಜಬಿ ಶೆಟ್ಟಿ ಅವ್ರು ಮಾಡಿದ ಪಿಕ್ಚರು, ನನಗೆ ಅದನ್ನ ಉದಾಹರಣೆ ಎಲ್ರಿಗೂ ಹೇಳಿದ್ದೀನಿ. ನೋಡಿ ಕಾಮಿಡಿ ಪಿಕ್ಚರ್ ಎಷ್ಟು ಪಿಕ್ಚರ್ ಇಷ್ಟ ಆಯ್ತು, ಕಾಮಿಡಿ ಪಿಕ್ಚರ್ ಹೆಂಗ್ ಇಷ್ಟ ಆಯ್ತು ನೋಡಿ, ಕಲ್ತ್ಕೊಳ್ಳಿ ನೀವು ಅಂತ. ಸರ್ ದುಡ್ಡಿಂದ ಸಿನಿಮಾನ ಅಳತೆ ಮಾಡಬೇಡಿ, ಕೆಲಸದಿಂದ ಮಾಡಿ. ಮಾಡೋ ಕೆಲಸ ನಿಮ್ಗೆ ಗೌರವ ತಂದು ಕೊಡುತ್ತೆ. ಅದಕ್ಕೆ ಈ ಪಿಕ್ಚರೇ ಸಾಕ್ಷಿ ಸರ್. ಕೆಲಸ ಮಾಡ್ರಿ. ಅದು ಬಿಟ್ಬಿಟ್ಟು ಹಿಂಗೆ ಖರ್ಚು ಮಾಡಬೇಕು, ಹಿಂಗೆ ಖರ್ಚು ಮಾಡಬೇಕು, ಆಮೇಲೆ ಗಡ್ಡ ಬಿಟ್ಬಿಟ್ರೆ ನಾನು ಎಷ್ಟು ಶೇವ್ ಮಾಡಿದ್ರೆ ನಾನು ದರ್ಶನ್ ಉದ್ದ ಇದ್ದೀನಿ ಅಂತ ಹೇಳ್ಬಿಟ್ರೆ ಸುದೀಪ್ ಅವರು ಅಂತ ಅನ್ಕೊಂಡ್ಬಿಟ್ರೆ ನೀವೇನೆ ಏನಕ್ಕೆ ಅಂದ್ಕೋತೀರಾ ನೀವು? ಅವ್ರು ಇನ್ನೂ ಇದ್ದಾರೆ, ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ನೀವು ಬೇರೆ ಏನಾದ್ರು ಅನ್ಕೊಳ್ಳಿ. ಕರೆಕ್ಟ್ ಅಲ್ವಾ? ನೀವು ಬೇರೆ ಅನ್ಕೊಂಡು ಮಾಡ್ರಪ್ಪ. ಏನು ನಿಮ್ಮ ಅರ್ಥ ಆಗ್ತಿಲ್ಲ ನನಗೆ. ಕರೆಕ್ಟ್.
ಮತ್ತೆ ಯಾರು ಕತೆಗಾಗಿ ಕೆಲಸ ಮಾಡ್ತಿಲ್ಲ, ಕತೆ ಮೇಲೆ ವರ್ಕ್ ಮಾಡ್ತಿಲ್ಲ, ಎಲ್ಲರೂ ಮಾಡಿ ಅದನ್ನು ಗಮನಿಸ್ತಾ ಇದಾರೆ. ಈ ತರ ಅಷ್ಟು ಹೊಡಿಬೇಕು ಅಂತಾರೆ. ಆಮೇಲೆ ಒಂದು ಹೈ ಸ್ಪೀಡ್ ಶಾರ್ಟ್ ತೆಗೆದ್ಬಿಡಿ, ನಂದು ನಡ್ಕೊಂಬರ್ತೀನಿ. ಏನಕ್ಕೆ ನಡ್ಕೊಂಬರ್ತೀಯ? ಏನ್ ಕಡ್ದಗಟ್ಟೆ ಹಾಕಕ್ ನಡ್ಕೊಂಬರ್ತಿದ್ಯಪ್ಪ ನೀನು? ಅದ್ರ ಹಿಂದೆ ಇರೋ ವಿಷಯ ಏನು? ಆ ಹಿಂದೆ ಇರೋ ವಿಷಯ ಚೆನ್ನಾಗಿರ್ಬೇಕು. ಅವಾಗ ನೀನ್ ನಡ್ಕೊಂಬಂದ್ರು ಹೊಡಿತಾರೆ, ಓಡ್ ಬಂದ್ರು ಹೊಡಿತಾರೆ, ಕುತ್ಕೊಂಡಿದ್ರು ಹೊಡಿತಾರೆ ಬಿಸಿಲ್ ಜನ. ಸುಮ್ನೆ ಏನಕ್ಕೆ ಹೊಡಿತಾರೆ ಬಿಸಿಲ್ನ? ಆ ಪಾತ್ರದ ಹಿಂದೆ ಇರೋ ಸನ್ನಿವೇಶ ಗಟ್ಟಿಯಾಗಿರ್ಬೇಕಂಗೆ. ಬಾಗರು ಅಂತಾರೆ ಅವರೇ, ಬಾಗ ಅಜ್ಜಿ ಅಂತ ಹೊಡಿತಾರೆ ಬಿಸಿಲು. ಅದು ಬಿಟ್ಬಿಟ್ಟು ಏನ್ ಸರ್ ಇದೆಲ್ಲ? ಬರೀ ಒಡಿ ಬಡಿ ಇದು ಏನಿದ್ ನನಗೆ ಅರ್ಥ ಆಗ್ತಿಲ್ಲ. ಸಬ್ಜೆಕ್ಟ್ನ ಹುಡುಕಿ, ಒಳ್ಳೊಳ್ಳೆ ಸ್ಕ್ರಿಪ್ಟ್ನ ಹುಡುಕಿ ಮಾಡಿ ಪಿಕ್ಚರ್ಗಳನ್ನ ಹೊಸತನ ಮಾಡಿ. ಈಗ ಎಲ್ಲದಕ್ಕೂ ಚಾನ್ಸಸ್ ಇದೆ, ಎಲ್ರಿಗೂ ಚಾನ್ಸಸ್ ಇದೆ. ತಿಳ್ಕೊಳ್ಳಿ, ತಿದ್ಕೊಳ್ಳಿ, ತಿಳಿಸಿ. ಯಾಕೆ ಒಪ್ಕೊಳ್ಳಲ್ಲ? ಆಮೇಲೆ ಒಗ್ಗಟ್ಟಾಗಿರಲ್ಲ. ಆಮೇಲೆ ಒಳ್ಳೊಳ್ಳೆ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿ. ಆಮೇಲೆ ಸೋತಿದ ತಕ್ಷಣ ಫಸ್ಟ್ ಹೇಳೋ ಒಂದೇ ಒಂದು ಮಾತು, ಈಗಿನ ಜನ್ರೇಷನ್ನಲ್ಲಿರೋ ತುಂಬಾ ಜನ ಹೇಳೋ ಒಂದೇ ಒಂದು ಮಾತು, ನಾವು ಪಿಕ್ಚರ್ ತೆಗೆದು ಜನ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ. ಕಾಮನ್ ಇದು ಉತ್ತರ. ಮತ್ತೆ ಯಾಕಪ್ಪ ಬಂದ್ರು ಮೊನ್ನೆ ರಾಜ್ವೀರ್ ಶೆಟ್ಟಿ ಅವ್ರ ಸಿನಿಮಾಗೆ? ಎಲ್ಲಿಂದ ಬಂದ್ರು? ಪಾಕಿಸ್ತಾನದಿಂದ ಕರ್ಸಿದ್ರ ಅವ್ರನ್ನ ಪಿಕ್ಚರ್ ನೋಡಕ್ಕೆ? ನಮ್ಮ ಕನ್ನಡಿಗರು ಯಾರು ಸಿನಿಮಾ ನೋಡ್ಲಿಲ್ವಾ? ಅದು ನೋಡಿದ್ರು ತಾನೆ, ಆಶೀರ್ವಾದ ಮಾಡಿದ್ರು ತಾನೆ, ಕೋಟಿ ಕೋಟಿ ಕೊಟ್ಟರು ತಾನೆ. ಮತ್ತೆ ಮಾಡಿ ಪಿಕ್ಚರ್ನ ಬಂದೇ ಬರ್ತಾರೆ ಜನ. ಒಂದು ಅಂತೂ ಸರ್, ಒಳ್ಳೆ ಸಿನಿಮಾ ಫ್ಲಾಪ್ ಆಗಿದ್ದು ಇತಿಹಾಸದಲ್ಲಿಲ್ಲ ಸರ್. ಬೇಕಾದ್ರೆ ಬರೆದಿಟ್ಕೊಳ್ಳಿ ನೀವು. ಪಿಕ್ಚರ್ ಫ್ಲಾಪ್ ಆಯ್ತು ಅಂತ ಅದ್ರೇನೋ ಕೆಟ್ಟದಿದೆ ಅಂತಾನೆ ಅರ್ಥ, ಚೆನ್ನಾಗಿಲ್ಲ ಅಂತಾನೆ ಅರ್ಥ. ಅದಕ್ಕೆ ಜವಾಬ್ದಾರಿ ನಿರ್ದೇಶಕನೇ ಫಸ್ಟ್, ಡೈರೆಕ್ಟ್ರೇ ಫಸ್ಟ್. ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಅದು ನಾನೇ ಕಾರಣ, ನನ್ನ ತಪ್ಪದು. ನಾನು ಚೂಸ್ ಮಾಡಿದ ರೀತಿನೋ ಎಲ್ಲೋ ಒಂದ್ ಕಡೆ ಎಲ್ಲೋ ಹಿಡಿದಿದ್ದೀನಿ, ಏನೋ ಮಾಡಿದ್ದೀನಿ, ತಿದ್ಕೊಳ್ಳಿ ಫಸ್ಟ್. ಆಡಿಯನ್ಸ್ ಮೇಲೆ ಹಾಕ ತಪ್ಪು. ಸೊ ಏನಕ್ಕೆ ಸರ್ ಆಗ್ತೀರಾ ಆಡಿಯನ್ಸ್ಗೆ? ಕಲಾಭಿಮಾನಿ ದೇವರುಗಳು 150 ರೂಪಾಯಿ 200 ರೂಪಾಯಿ ಕೊಟ್ಟು 400 ರೂಪಾಯಿ ಬ್ಲ್ಯಾಕ್ ತಗೊಂಡು 2000 ರೂಪಾಯಿ ಬ್ಲ್ಯಾಕ್ ತಗೊಂಡು ಬಂದು ಸಿನಿಮಾ ನೋಡೋದು ಅಪರಾಧವೇ? ಹಾಗಾದ್ರೆ ಏನಕ್ಕೆ ಅಭಿಮಾನಿಗಳ ಬಗ್ಗೆ ಮಾತಾಡ್ತೀರಾ ನೀವು? ಅಭಿಮಾನಿ ದೇವರುಗಳನ್ನ ನೀವು ಅವ್ರು ಮಾಡಿದ ತಪ್ಪು, ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇರೋ ತಪ್ಪು ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಅವ್ರು ಇಲ್ಲ ಅಂದ್ರೆ ನಿಮ್ ಕ್ಲಾಪ್ಸ್ ಹೊಡೆಯೋರು ಯಾರ್ರಿ? ನಿಮ್ ಚಪ್ಪಾಳೆ ಹೊಡೆಯೋರು ಯಾರ್ರಿ? ವಿಸಿಲ್ ಹೊಡೆಯೋರು ಯಾರ್ರಿ? ನಿಮ್ಗೆ ಎಲ್ಲೋ ಹೊಡ್ಸ್ಕೊತೀರಾ ವಿಸಿಲ್ನ? ಮುಂದೆ ಜಗಲಿ ಮೇಲೆ ಕುತ್ಕೊಂಡು ಹೊಡ್ಸ್ಕೊತೀರಾ ವಿಸಿಲ್ನ, ಚಪ್ಪಾಳೆನಾ? ಅವ್ರಿದ್ರೆ ನೀವು ಅಷ್ಟಿಲ್ದೇ ಹೇಳಿದ್ರ ರಾಜ್ಕುಮಾರ್ ಸಾರು ಕಲಾಭಿಮಾನಿ ದೇವ್ರುಗಳು ಅವರು ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರೀತಿಸಿ ಅವ್ರನ್ನ ಒಳ್ಳೆ ಸಿನಿಮಾ ಕೊಡೋಕೆ ಟ್ರೈ ಮಾಡಿ. ಕೆಟ್ಟ ಸಿನಿಮಾ ಕೊಟ್ಬಿಟ್ಟು ಯಾಕಿಂಗ್ ಮಾತಾಡ್ತಿದ್ದೀರ ಅಂತ ನೀವು ಕೆಟ್ಟದಾಗ ಮಾತಾಡಬೇಡಿ. ಫಸ್ಟು ದಯವಿಟ್ಟು ಪ್ರಶ್ನೆ ಮಾಡಬೇಡಿ. ಅಧಿಕಾರ ಯಾರಿಗೂ ಇಲ್ಲ, ಯಾರೊಬ್ಬರಿಗೂ ಇಲ್ಲ ಅಧಿಕಾರ. ಕರೆಕ್ಟ್. ಅವ್ರು ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡ್ತಾರೆ. ಅವ್ರಿಗೆ ಮಾತಾಡೋ ಅಧಿಕಾರ ಇದೆ, ಮಾತಾಡೋಕೆ ಬಿಡಿ ಅವ್ರಿಗೆ. ಅದಲ್ಲೇನೋ ನಾವು ಮಾಡಿರೋ ತಪ್ಪನ್ನ ಅವ್ರು ಎತ್ತಿಟ್ಟು ಮಾತಾಡ್ತಿದ್ದಾರೆ. ಅದನ್ನ ತಿದ್ಕೊಳ್ಳೋಕೆ ಟ್ರೈ ಮಾಡಿ, ಒಂದೊಳ್ಳೆ ಸಿನಿಮಾ ಕೊಡೋಕೆ ಟ್ರೈ ಮಾಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅಭಿಮಾನಿ ದೇವರುಗಳ ಮೇಲೆ ದಯವಿಟ್ಟು ಬೈಬೇಡಿ ಅವ್ರನ್ನ. ಆ ಅಧಿಕಾರ ನಿಮ್ಗೆಲ್ಲ ಯಾರಿಗೂ ಇಲ್ಲ, ಯಾರ್ಯಾರಿಗೂ ಇಲ್ಲ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಹೋಗೋದ್ರ ಬಗ್ಗೆ ಏನನ್ಸುತ್ತೆ? ಇಸ್ ಇಟ್ ನೆಸೆಸರಿ? ಅಂದ್ರೆ ಒಂದು ಸಿನಿಮಾ ತಾನಾಗಿಯೇ ಒಂದು ಪ್ಯಾನ್ ಇಂಡಿಯಾನೋ ಅಥವಾ ಏನೋ ಒಂದು ಸಮಥಿಂಗ್ ಅದು ತಾನಾಗಿಯೇ ರೀಚ್ ಆಗೋದು ಬೇರೆ. ಶುರು ಮಾಡುವಾಗ್ಲೇನೆ ಇದು ನನ್ನ ಪ್ಯಾನ್ ಇಂಡಿಯಾ ಸಿನಿಮಾ, ಇಷ್ಟು ಭಾಷೆಯಲ್ಲಿ ಮಾಡ್ತೀವಿ, ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಮಾಡ್ತೀವಿ, ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಮೊದಲು ಇಂಡಸ್ಟ್ರಿ ಇದನ್ನೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ, ಯಾವತ್ತು ಬಜೆಟ್ ಯೋಚನೆ ಮಾಡಿ ಸಿನಿಮಾ ಮಾಡಿದ್ದೇ ಇಲ್ಲ ಮೊದಲೆಲ್ಲ. ನಮ್ಮ ಕರ್ನಾಟಕದಲ್ಲಿ ತೆಲುಗು ಸಿನಿಮಾನು ರಿಲೀಸ್ ಆಗುತ್ತೆ, ಚೆನ್ನಾಗಿದ್ರೆ ನೋಡ್ತೀವಿ. ಹೌದು. ತಮಿಳ್ ಸಿನಿಮಾ ರಿಲೀಸ್ ಆಗುತ್ತೆ, ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗುತ್ತೆ, ನಮ್ಮ ಕನ್ನಡ ಭಾಷೆ ರಿಲೀಸ್ ಆಗುತ್ತೆ. ನಮ್ಮ ಕನ್ನಡ ಭಾಷೆ ರಿಲೀಸ್ ಮಾಡಿ ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನೋಡಲ್ಲ. ಇದು ಬೆಸ್ಟ್. ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ನಾವೆಲ್ಲ ಲ್ಯಾಂಗ್ವೇಜಲ್ಲೂ ಮಾಡಬೇಕು, ತಮಿಳಿಗೆ ರೀಚ್ ಆಗಬೇಕು, ತೆಲುಗಿಗೆ ರೀಚ್ ಆಗಬೇಕು, ಇದು ಮಾಡಬೇಕು. ನಾವು ತಮಿಳ್ ಸಿನಿಮಾ ಮಾಡಬೇಕು. ತಮಿಳ್ ಆಡಿಯನ್ಸ್ಗೆ ಅಲ್ಲಿ ಯಾರು ಹೀರೋಗಳು ಇಲ್ವಾ? ನಮ್ಮನ್ನೇ ನೋಡ್ಬೇಕಾ ಅವರು? ಯಾಕೆ ಅಲ್ಲಿ ಯಾರು ತಮಿಳಲ್ಲಿ ಹೀರೋಗಳು ಇಲ್ವಾ? ಇಲ್ಲ ತೆಲುಗುನಲ್ಲಿ ಯಾರು ಹೀರೋಗಳು ಇಲ್ವಾ? ಆ ಹೀರೋಗಳು ಯಾವತ್ತಾದ್ರೂ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಾ? ಮಾಡಿಸಿ ಕರ್ಕೊಂಬಂದಾಗಾದ್ರೆ ಮಾಡಕ್ಕೆ ಹೇಳಿ, ಮಾಡಿಸಿ ನೋಡೋಣ. ನಮ್ಗೆ ಯಾಕೆ ಬೇಕು ಈ ಥರ ಹುಚ್ಚು? ಕರ್ನಾಟಕದಲ್ಲೇ ನೀವು ಸೂಪರ್ ಸ್ಟಾರ್ಗಳಲ್ಲ, ನಿಮ್ಮನ್ನು ಇವತ್ತು ಸ್ಟಾರ್ ಮಾಡಿರೋದು ಅವರು ಕನ್ನಡ ಕಲಾಭಿಮಾನಿ ದೇವರುಗಳು. ಇವರೇ ನಿಮ್ಮನ್ನು ಸೂಪರ್ ಸ್ಟಾರ್ ಮಾಡ್ತಾರೆ. ಕನ್ನಡದಲ್ಲಿ ಅವ್ರ ಮನಸ್ಸಲ್ಲಿ ರಾಗಾಜಿಸಿ ಕರ್ನಾಟಕದಲ್ಲಿ ಬಾವುಟ ಇಟ್ಕೊಂಡು ಮೆರೀರಿ. ಆ ಸಿನಿಮಾಗಳನ್ನ ಚೆನ್ನಾಗಿ ಮಾಡಿದಾಗ ಅವರು ಬಂದು ನೋಡ್ತಾರೆ, ಅವರು ತಗೊಂಡೋಗು ನೋಡ್ತಾರೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಏನು ನೀವು ಮಾಡ್ತಿರೋದು? ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಫುಲ್ ಬರ್ಬಾದ್ ಆಗ್ತಿದೆ ಕನ್ನಡ ಇಂಡಸ್ಟ್ರಿ ಇವತ್ತು. ತುಂಬ ತಪ್ಪು. ಆಮೇಲೆ ಅಲ್ಲಿನ ಆಡಿಯನ್ಸ್ಗೆ ನಾವು ಹೆಂಗೆ ಸರ್ ಜಡ್ಜ್ ಮಾಡೋಕ್ಕೆ ಸಾಧ್ಯ? ಈ ಥರ ಸಿನಿಮಾ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬುದ್ಧಿವಂತ ನಿರ್ದೇಶಕರುಗಳು ನಮ್ಮದು ಅಷ್ಟೊಂದು ಜನ ತುಂಬಿ ತುಳ್ಕಾಡ್ತಿದ್ದಾರೆ. ಅವ್ರುಗಳು ಶೈಲಿನೂ ಅರ್ಥ ಮಾಡಿಕೊಂಡು, ಅವ್ರ ಭಾಷೆ ನೇಟಿವಿಟಿನ ಇಟ್ಕೊಂಡು, ಕೇರಳದ ಭಾಷೆ ನೇಟಿವಿಟಿ ಇಟ್ಕೊಂಡು, ತಮಿಳುನಾಡು, ಕರ್ನಾಟಕ, ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಇದು ಹಿಂದಿ, ನಾರ್ತ್ ಇಂಡಿಯಾ, ಅವ್ರ ಆಡಿಯನ್ಸ್ ಪಲ್ಸ್ ಎಲ್ಲ ನಮಗೆ ಅಷ್ಟು ಚೆನ್ನಾಗಿ ಗೊತ್ತಾ ನಮಗೆ, ರೈಟರ್ಗಳಿಗೆ, ನಿರ್ದೇಶಕರುಗಳಿಗೆ.
ನಾವು ಅಷ್ಟೊಂದು ಸಕ್ಸಸ್ ಕೊಡುವಂಥ ಕೆಪಾಸಿಟಿ ಇರುವಂಥವ್ರ ಎಲ್ಲ ಸಿನಿಮಾ ಆ ಲೆವೆಲ್ ಮಾಡ್ತಾ ಇದ್ದೀವ ನಾವು. ಇಲ್ಲೇ ಹಿಟ್ ಮಾಡೋಕೆ ಆಗ್ತಾ ಇಲ್ಲ, ಇಲ್ಲೇ ಸೋಲ್ತಾ ಇದ್ದೀವಿ ನಾವು. ಈ ಸೋಲು ನಾವು ಒಪ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ ನೀವು ಯಾರು? ಅದನ್ನ ಮಾಡಿ ಸರ್. ಅದು ಬಿಟ್ಬಿಟ್ಟು ಏನಿದು ಪ್ಯಾನ್ ಇಂಡಿಯಾ ಅನ್ನೋ ಇದರಲ್ಲಿ ನಮ್ಮ ಇದನ್ನ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ ಸರ್. ಏನೋ ಮಾಡೋಕ್ಕಾಗ. ಬಟ್ ಬೇರೆ ಇಂಡಸ್ಟ್ರಿ ತರ ನಮ್ಮಲ್ಲಿ ಹೊಸ ಹೊಸ ಹೀರೋಗಳು ಉಟ್ಕೊಳ್ಳೋದು ಕಡಿಮೆ ಅಂತ ಹೇಳ್ತಾರೆ ಅಲ್ವಾ? ಉಟ್ಕೊಳ್ಳೋದು ಕಮ್ಮಿ ಅನ್ನೋದಕ್ಕಿಂತ ಸರ್ ಇರೋನ್ನ ಬೆಳೆಸ್ಬೇಕಲ್ವಾ ಸರ್. ನಾನು ಆಗ್ಲೇ ನಿಮ್ಗೆ ಹೇಳ್ದೆ, ಎಲ್ಲರೂ ಹೊಡಿಬೇಕು ಅಂದ್ರೆ ಹೆಂಗೆ ಸರ್? ಒದೆ ತಿನ್ನೋನು ಎಷ್ಟು ಅಂತ ತಿಂತಾನೆ, ಎಷ್ಟು ಅಂತ ಓಡಿಸ್ಕೊತಾನೆ ಸರ್. ಅಲ್ವಾ? ಕತೆ ಮಾಡಿ ಸ್ವಾಮಿ, ಒಂದು ಒಳ್ಳೆ ಕಾಮಿಡಿ ಜಾಗ ಕತೆ ಮಾಡಿ. ಲವ್ ಸಿನಿಮಾ ಬಂದ ಎಷ್ಟೋ ವರ್ಷಗಳಾಗೋಯ್ತು ಸರ್. ಕರೆಕ್ಟ್. ಹಾಡುಗಳು ಮರ್ತೋಗ್ತಿದೀವಿ. ಕನ್ನಡ ಹಾಡುಗಳು, ಒಳ್ಳೆ ಹಾಡುಗಳನ್ನ ಮಾಡಿ, ಚೆನ್ನಾಗಿ ಮಾಡಿ, ಪಿಕ್ಚರ್ನ ಮಾಡಿ. ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಈ ಥರನ ನಿಮ್ಮ ತಾನ ನಿಮ್ಮ ಇದು ಮಾಡ್ತಾ ಇದ್ದೀರಾ. ನಮ್ಮ ಸೋಲ್ಗಳನ್ನ ಒಪ್ಕೊಳ್ಳಿ, ಒಂದಾಗಿ ಸೇರಿ ಒಂದಾಗನ ಬನ್ನಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿ ಗೆಲ್ಬೋದು. ಅದನ್ನು ನೋಡಿ ಜನ ಖುಷಿ ಪಡ್ತಾರೆ. ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಕಲಾವಿದರುಗಳು, ಟೆಕ್ನಿಷಿಯನ್ಸ್, ಏನೇ ನಮ್ಮ ಕನ್ನಡ ಕಲಾಭಿಮಾನಿಗಳು ಅಂತ ಆ ಥರ ಆಸೆ ಪಡ್ತಾರೆ. ನಮ್ಮಲ್ಲಿ ಎಲ್ಲಿ ಹುಡುಕ್ಬೇಕು ಸಾಸಿವೆ ಕಾಳು ಥರ. ಕೊನೆಯ ಹಂತಕ್ಕೆ ಬಂದೆ ನಾನು. ಗೆರಿಲ್ಲಾ ವಾರ್ ಸಿನಿಮಾ ಮಾಡ್ತಿದ್ದೀರಿ ಉಪಿ ಅವರ ಜೊತೆ. ನಿಮ್ಮ 50ನೇ ಸಿನಿಮಾ. ಏನು ಕತೆ ಇಟ್ಕೊಂಡು ಬೇಸಿಟ್ಕೊಂಡು ಇದು ಶುರು ಮಾಡಿದ್ದೀರಿ? ಯಾಕಂದ್ರೆ ಗೆರಿಲ್ಲಾ ವಾರ್ ಅಂದ ತಕ್ಷಣ ಎಲ್ರಿಗೂ ಒಂದು ಹಿಸ್ಟಾರಿಕಲ್ ಕನೆಕ್ಷನ್ ಹೋಗುತ್ತೆ. ಕಾಶ್ಮೀರ ನಡೀತಲ್ಲ ಸರ್, ಮೊನ್ನೆ ಪಹಲ್ಗಾಮ್ ಅಟ್ಯಾಕ್, ಅದನ್ನ ಇಟ್ಕೊಂಡು ಮಾಡ್ತೀವಿ ಸರ್. ಓಕೆ. ನಾವು ಇಷ್ಟು ವರ್ಷ ಆಯ್ತು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, ನಾವೆಲ್ಲ ಒಂದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆದರೂ ಈಗಲೂ ಕೂಡ ಈ ಎಫೆಕ್ಟು, ಈ ಒಂದು ಹೊರಗಡೆಯಿಂದ ಬಂದು ನಮ್ಮ ಜನಗಳ ಮೇಲೆ ಮಾಡ್ತಿರೋ ಇದು ತೊಂದರೆಗಳು ಇನ್ನೂ ನಿಂತಿಲ್ಲ. ಇದಕ್ಕೆಲ್ಲ ಕೊನೆ ಯಾವತ್ತು? ಏನಿದು? ಸೊ ಇದಕ್ಕೆಲ್ಲ ಯಾವಾಗ? ಮತ್ತೆ ನಾವು ಈಗಲೂ ಹೋರಾಟ ಮಾಡ್ಬೇಕಾ? ಅವಾಗಲೂ ಹೋರಾಟ ಮಾಡ್ತೀವಿ. ಹೌದು, ಹೋರಾಟ ಮಾಡಿ ಇದು ಮಾಡಿದ್ವಿ. ಅವಾಗ ಗುಲಾಮ್ಗಿರಿಯಿಂದ ಹೊರಗಡೆ ಬಂದ್ವಿ, ಈಗಲೂ ಗುಲಾಮ್ಗಿರಿ ಮಾಡ್ಬೇಕಾ? ಇದ್ಯಾವ ಕರ್ಮಣ್ರಿ, ಇದ್ಯಾವ ಸೀಮೆ ಇದು? ಸ್ವತಂತ್ರವಾಗಿ ಬದುಕೋಕ್ಕಾಗಲ್ಲ. ಸ್ವತಂತ್ರ ಬದುಕೋದ್ ಬಿಡಿ, ಸ್ವತಂತ್ರವಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಭಯ ಪಟ್ಕೊಂಡು ಮಾತಾಡಬೇಕು. ಎಲ್ಲಪ್ಪ ಯಾರು ಈ ಪಕ್ಷದವ್ರು ಬಂದ್ರೆ ಇವ್ರು ಹೆಂಗ್ ನೋಡ್ತಾರೆ, ಆ ಪಕ್ಷದ ಬಂದ್ರೆ ಇವ್ರು ಹೆಂಗ್ ನೋಡ್ತಾರೆ, ಈ ಥರ ಭಯ. ನಮ್ಮ ಜನಗಳಿಗೆ ಗುಲಾಮ್ಗಿರಿನಲ್ಲೇ ಜೀವನ ಮಾಡ್ತಾ ಇರೋದು ಎಷ್ಟೋ ಜನ ಇವತ್ತು. ಕೆಲವರು ಇದಕ್ಕೆಲ್ಲ ಕೊನೆ ಇಲ್ವಾ ಅನ್ನೋದಕ್ಕೆ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಗೆರಿಲ್ಲಾ ವಾರ್ ಅನ್ನೋದು ಮಾಡಬೇಕಾಗಿರೋದು ಬಾರ್ಡರ್ ಅಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಒಬ್ಬ ನಾಯಕ ಡಿಸೈಡ್ ಮಾಡಿ ಗೆರಿಲ್ಲಾ ವಾರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾಮಿಡಿ ಜಾನರು ಇದೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಲವ್ ಸ್ಕ್ರಿಪ್ಟು, ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟು. ಸೊ ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ ಓಕೆ. ನೀವಾಗಲೇ ಇದೊಂದು ಕಾಲಿಂದು ಇದದ್ದು ಹೇಳಿದ್ರಿ, ನೀವು ನಿಮ್ಮ ಜಾತಕದಲ್ಲಿ ಇತ್ತು ಇದೆಲ್ಲ ಅಂತ. ಸರ್ ಈ ಕಾಲ್ದು ಇದು ಯಾವಾಗ ನಿಮ್ಗೆ ಆಗಿದೆ ಸರ್ ಆಕ್ಸಿಡೆಂಟ್? ಇದು ಪ್ರಿನ್ಸ್ ಅಂತ ಹೇಳಿದ್ರಿ. ಹೌದು ಸರ್, 11 ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು. ನನ್ನ ಜಾತಕದಲ್ಲಿ ಇದೆ ಸರ್, 5 ಆಕ್ಸಿಡೆಂಟ್ ಇದೆ ನನಗೆ. ಆಮೇಲೆ ಕವಿತಾ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಕಲಾವಿದರು, ಅವರು ಮೇಡಮ್, ಅವರು ಸಹ ನನ್ನ ಮಗ ನೋಡೇ ಹೇಳಿದ್ರು. ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ ಮೇಡಮ್, ದುರ್ಗಾ ಪೂಜೆ ಮಾಡ್ತಾರೆ ಅವರು ಅಮ್ಮ. ಅವ್ರು ನನಗೆ ಮಗ ನೋಡಿದ ತಕ್ಷಣ ಹೇಳಿದ್ರು, ಕರೆಕ್ಟ್ ಅದೊಂದು ಪಿಕ್ಚರ್ ನಿಂತೋಯ್ತು, ಅದೊಂದು ಡಕೋಟಾ ಪಿಕ್ಚರ್ ಅಂತ ಹೇಳಿ, ಡಕೋಟಾ ಏನೋ ಪಿಕ್ಚರ್ ಇತ್ತು, ಅದು ನನ್ನ ಡೈರೆಕ್ಷನ್ ಅಲ್ಲಿ. ಅದೊಂದು 6-7 ಸಿನಿಮಾ ನಿಂತೋಗಿದೆ. ಆ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡಿದ್ರು ಮೇಡಮ್. ಅವ್ರು ನನ್ನ ಮಕ್ಕ ನೋಡ್ತೀನಿ ಹೇಳಿದ್ರು, ನಿಮ್ಗೆ 5 ಆಕ್ಸಿಡೆಂಟ್ ಇದೆಯಲ್ಲ ಓಂ ಪ್ರಕಾಶ್ ಅವ್ರು ಅಂದ್ರು. ನನ್ಗೆ ಆಶ್ಚರ್ಯ ಆಯ್ತು, ನಿಮ್ಗೆ ಈ ಮೇಡಮ್ ಗೊತ್ತು ಅಂತ. ಅವ್ರು ಆ 5 ಆಕ್ಸಿಡೆಂಟ್ ಅಲ್ಲಿ ನೀವು ಗೆದ್ರೆ ಅದು ನೀವು ಎಲ್ಲೋಗಿ ನಿಂತ್ಕೋತೀರ ಅಂತ ನಿಮ್ಗೆ ಗೊತ್ತಿಲ್ಲ, ಆಲ್ ಲೆವೆಲ್ ನಿಮ್ಗೆ ಅಂತಂದ್ರು. ಸೊ ಇದು 5ನೇ ಆಕ್ಸಿಡೆಂಟ್ ಸರ್. ಓಕೆ ಓಕೆ. ಬಟ್ ನೀವು ನಂಬ್ತೀರಾ ಇದನ್ನೆಲ್ಲ? ಬಿಲೀಫ್ ಮಾಡ್ತೀರಲ್ವಾ? ಶೂರ್ ಸರ್, 100% ನಂಬ್ತೀನಿ. 100%. ನಮ್ಮ ಬಂಗೀರಂಗ ಸರ್ ಏನ್ ಬರ್ದಿದ್ದಾರೆ ನಮ್ಮ ಜಾತಕದಲ್ಲಿ ಅದೇ ನಡೆದಿರೋದು, ಅದೇ ಇವತ್ತವರೆಗೂ ನಾನು ಫಾಲೋ ಮಾಡ್ತಾ ಇರೋದು. ನಾನು ಅದನ್ನ ನಂಬ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಡೈಲಿ ಮಾಧ್ಯಮದ ವೀಕ್ಷಕರಿಗೆ, ಎಲ್ಲ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಾನು ಇವತ್ತು ನಮ್ಮ ಸ್ನೇಹಿತರ ಪರವಾಗಿ ನಿಮ್ಮ ಹತ್ರ ಮಾತಾಡುವಂಥ ಅವಕಾಶ ಮಾಡಿಕೊಟ್ರು. ಏನೇ ಸರಿ ತಪ್ಪು ಇದ್ರು ತಿದ್ದಿ ಬುದ್ಧಿ ಹೇಳಿ, ಖಂಡಿತವಾಗ್ಲೂ ನಾನು ತಿಳ್ಕೊಳ್ಳುವಂಥ ವ್ಯಕ್ತಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.